ಎಲ್ಲ ಧ್ಯಾನಿಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗೆ ಆತ್ಮ ಪ್ರಣಾಮಗಳು. ಮಾಸ್ಟರ್ಸ್, ಇವತ್ತು ನಾವು ಬಳ್ಳಾರಿಯಲ್ಲಿ ಗ್ರೇಟ್ ಮಾಸ್ಟರ್ ಜೊತೆಗೆ ನಾವಿದ್ದೀವಿ. ಅವರ ಹೆಸರು ಸೂರ್ಯನಾರಾಯಣ ಅಂತೇಳಿ. ಈ ಮಾಸ್ಟರ್ ಬಗ್ಗೆ ಎಸ್ಪೆಷಲಿ ಬಳ್ಳಾರಿಯಲ್ಲಿ ಎಲ್ಲ ಧ್ಯಾನಿಗಳಿಗೆ ಪರಿಚಯವಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇವರು ಎಷ್ಟೊಂದು ವರ್ಷಗಳಿಂದ ಈ ಒಂದು PSS ಮೂಮೆಂಟ್ಗೆ ಅಪಾರವಾದ ಒಂದು ಸೇವೆಯನ್ನು ಮಾಡ್ತಾ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಎಷ್ಟೋ ಧ್ಯಾನಿಗಳನ್ನು, ಸಸ್ಯಾಹಾರಿಗಳನ್ನು, ಮಾಸ್ತರ್ಗಳನ್ನು ತಯಾರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಯಾಕಂದರೆ ಅಂತಹ ಒಂದು ಡಿಸಿಪ್ಲಿನ್, ಅಂತಹ ಒಂದು ಟೈಮ್ ಸೆನ್ಸ್ ಅನ್ನೋದಾಗಲಿ, ಯಾವ ಥರ ನಾವು ಜೀವಿಸಬೇಕು, ಜೀವನದಲ್ಲಿ ಯಾವುದು ಮುಖ್ಯ, ಈ ಥರ ಒಂದು ಮೌಲಿಕ ಒಂದು ಉದ್ದೇಶಗಳು ಏನಿರುತ್ತೆ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ವ್ಯಕ್ತಿ. ಯಾಕಂದರೆ ಅವನ್ನ ನೋಡ್ತಾನೂ ಚಿಕ್ಕವನಿದ್ದಾಗಿಂದ ನಾನು ಅವರನ್ನು ನೋಡ್ತಾನೆ ಬೆಳೆದಿದ್ದೇನೆ. ಪತಂಜಲಿ ಪಿರಮಿಡ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಎಂಟೈರ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲೇ 3rd ಪಿರಮಿಡ್, ಧ್ಯಾನಕ್ಕಾಗಿ ಕಟ್ಟಿಸಿರುವಂತಹ ಪಿರಮಿಡ್ ಬಳ್ಳಾರಿಯಲ್ಲಿ ಪಾಪೈ ಹಾಲ್ ಹತ್ರ ಇರುವಂತಹ ಪತಂಜಲಿ ಪಿರಮಿಡ್. ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯ ವಿಷಯ ಏನಂದರೆ, ಪತಂಜಲಿ ಪಿರಮಿಡ್ ಮೊಟ್ಟ ಮೊದಲನೆಯ ಪಿರಮಿಡ್, ನಮ್ಮ ಧ್ಯಾನಕ್ಕೋಸ್ಕರ ನಿರ್ಮಿಸಿದಂತಹ ಪಿರಮಿಡ್. ಸೊ ಇಂತಹ ಪಿರಮಿಡ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಮಾಸ್ತರ್ಗಳಲ್ಲಿ ಒನ್ ಆಫ್ ದ ಗ್ರೇಟ್ ಮಾಸ್ಟರ್ಸ್ ಸೂರ್ಯನಾರಾಯಣ ಸರ್ ಅವರು. ಪತ್ರಿ ಸರ್ ಅವ್ರನ್ನ ಸುಮಾರು 90s ಇವ್ರು ನೋಡ್ತಾ ಅವರಿಂದ ಎಷ್ಟೋ ಒಂದು ಜ್ಞಾನವನ್ನು ಪಡ್ಕೊಂಡು, ಅಂತಹ ಒಂದು ಜ್ಞಾನ ನಮ್ಮೆಲ್ಲ ಕನ್ನಡಿಗರಿಗೂ ಸಿಗಬೇಕು ಅಂತೇಳಿ ಅವರ ಒಂದು ಸಾಂಗತ್ಯದಲ್ಲಿ ಮತ್ತೊಬ್ಬ ಗ್ರೇಟ್ ಮಾಸ್ಟರ್ ಕೃಷ್ಣ ಮೋಹನ್ ಅಂತಿದ್ದಾರೆ. ಸೊ ಇವಾಗ ಅವರು ಇಲ್ಲ, ಭೌತಿಕ ದೇಹದಲ್ಲಿಲ್ಲ. ಸೊ ಅಂತಹ ಮಾಸ್ಟರ್ ಜೊತೆಗೆ ಸೂರ್ಯನಾರಾಯಣ ಸರ್ ಅವರು ಸೇರಿಕೊಂಡು ಒಂದು ಪತಂಜಲಿ ಪಿರಮಿಡನ್ನು ನಿರ್ಮಾಣ ಮಾಡಿ ಇವಾಗ ಸಾಕಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ. ಪ್ರತಿದಿನ ಧ್ಯಾನ, ವಾರ ಸತ್ಸಂಗ, ಎಷ್ಟೋ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಅವರ ಒಂದು ಧ್ಯಾನ ಜೀವನ, ಪತ್ರಿಜಿಯವರಿಂದ ಅವರು ಪಡೆದಿರುವಂತಹ ಆಧ್ಯಾತ್ಮಿಕ ಜ್ಞಾನ, ಧ್ಯಾನದ ಒಂದು ಪ್ರಾಮುಖ್ಯತೆ ಏನು ಅಂತ ಅವರ ಒಂದು ಅನುಭವಪೂರ್ವಕ ಮಾತುಗಳಲ್ಲಿ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಇವತ್ತು ಅವರ ಒಂದು ಸಾಂಗತ್ಯದಲ್ಲಿದ್ದೀವಿ. ಸೊ ಅವರ ಜ್ಞಾನದ ಮುಖಾಂತರ ನಾವೆಲ್ಲರೂ ಮತ್ತಷ್ಟು ಈ ಧ್ಯಾನದ ಬಗ್ಗೆ, ಪತಂಜಲಿ ಪಿರಮಿಡ್ ಬಗ್ಗೆ, ಬಳ್ಳಾರಿ PSS ಬಗ್ಗೆ ಅವರ ಮಾತಿನ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತಿರೋದೇ ನನಗೊಂದು ಸೌಭಾಗ್ಯ ಅನ್ನಿಸ್ತಿದೆ. ಯಾಕಂದರೆ 2002 ನಾನು ಧ್ಯಾನಕ್ಕೆ ಎಂಟ್ರಾಗಿದ್ದು. ನಿಮ್ಮನ್ನು ನೋಡ್ತಾನೆ ಬೆಳೆದಿರುವಂತಹ ಒಂದು ನಾವು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂದರೆ ವೆರಿ ಗ್ಲಾಡ್ ಟು ಹ್ಯಾವ್ ದಿಸ್ ಇಂಟರ್ವ್ಯೂ ಸರ್. ಸರ್, ನಿಮ್ಮ ಬಗ್ಗೆ ಬಹಳಷ್ಟು ನಮಗೆ ಗೊತ್ತಿದೆ. ಬಟ್ ಇವಾಗ ಅಕ್ರಾಸ್ ಕರ್ನಾಟಕ ಎಲ್ಲ ನಮ್ಮ ಧ್ಯಾನಿಗಳಿಗೆ ಸೂರ್ಯನಾರಾಯಣ ಸರ್ ಅಂತ ಅಂದರೆ ನಿಮ್ಮ ಬಗ್ಗೆ ಹೈಲೈಟ್ ಮಾಡಬೇಕಂತಲ್ಲ ಸರ್, ಬಟ್ ಆದರೂ ನೀವು ಮಾಡಿರುವಂತಹ ಸೇವೆ ಎಷ್ಟೋ ಒಂದಿದೆ, ನಾವು ನೋಡಿದ್ದೀವಿ ಅದನ್ನು. ಸೊ ಇದೆಲ್ಲ ತಿಳ್ಕೊಳ್ಳೋಕ್ಕೆ ನಾವು ಮೊದಲು ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿ ಸರ್. ನನ್ನ ಹೆಸರು ಸೂರ್ಯನಾರಾಯಣ ಅಂತೇಳಿ. ನನ್ನ ಮಿಸ್ಸಸ್ ಬಂದು ಮತ್ತು ಸುಜಾತ ಅಂತೇಳಿ. ನಮಗೆ ಇಬ್ಬರು ಡಾಟರ್ಸು. ಮತ್ತು 1995 ಟೋಟಲ್ ನಮ್ಮ ಫ್ಯಾಮ್ಲಿ PSSMಲ್ಲಿ ಪತ್ರಿಜಿಯವ್ರ ಜೊತೆಗೇ ಇದ್ದೀವಿ. 1995 ಸರ್? 1995. ಓಕೆ. ಅದಕ್ಕಿಂತ ಮೊದಲು ನಾನು ಅನೇಕ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಇದ್ದೀನಿ. ಇನ್ನೊಂದು ನಮ್ಮ ಫಾದರ್ ಮದರ್ ಕೂಡ ನಾನು ಇವತ್ತು ಆಧ್ಯಾತ್ಮಿಕವಾಗಿ ಇಷ್ಟು ಬೆಳೆದಿದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರ ಸ್ಫೂರ್ತಿಯಿಂದಲೇ ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು. ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಕೂಡ ಅನೇಕ ಮಂದಿ ಪೀಠಾಧಿಪತಿಗಳು, ಸ್ವಾಮೀಜಿಗಳು ನಮ್ಮ ಮನೆಗೆ ಬರ್ತಿದ್ದರು. ಮುಖ್ಯವಾಗಿ ಪುಟ್ಟಪರ್ತಿ ಸಾಯಿಬಾಬಾ ಅವರು ಜೊತೆ ಕೂಡ ನಾವು ಚಿಕ್ಕಂದಿನಿಂದ ಇದ್ದೀನಿ. ನಾನು ಆ ಸಂಸ್ಥೆಗಳಲ್ಲಿ ಸೇವೆ ಮಾಡಿದ್ದೇನೆ. ಬಳ್ಳಾರಿಯಲ್ಲಿ ಕೂಡ ಆ ಸಂಸ್ಥೆಯಲ್ಲಿ ನಾನು ಫೌಂಡರ್ ಮೆಂಬರು, ಟ್ರೆಜರರ್ ಆಗಿದ್ದೇನೆ. ಚಿಕ್ಕಂದಿನಲ್ಲಿ ಕೂಡ ನನಗೊಂದು ಇಂಟರ್ವ್ಯೂಲ್ಲಿ ನಮ್ಮ ತಾಯಿ ಜೊತೆ ಹೋದಾಗ ಸತ್ಯಸಾಯಿಬಾಬಾ ಅವರು ಕೂಡ ಎತ್ಕೊಂಡಿದ್ದರು. ಹೌದು ಸರ್. ಅದೇ ರೀತಿ ನಮ್ಮ ಫಾದರ್ ಕೂಡ ಅನೇಕ ರೀತಿ ಬುಕ್ಸ್ ಕೊಡ್ತಿದ್ದರು. ಅವರು ಒಂದು ಸ್ಪಿರಿಚುವಲ್ ಮ್ಯಾನ್, ಒಳ್ಳೆಯ ಆರ್ಟಿಸ್ಟ್, ಒಳ್ಳೆಯ ಸಿಂಗರು, ಎಲ್ಲದರಲ್ಲಿದೆ ನಮ್ಮ ಫಾದರ್ ಆಲ್ರೌಂಡರು. ಅದೇ ಸ್ಫೂರ್ತಿ ನನಗೆ ಕೂಡ
ಅವರು ಕೂಡ ಅನೇಕ ಜನ ಬುಕ್ಸ್ ಕೊಡ್ತಿದ್ರು, ಬೇಕಾದಷ್ಟು ಬುಕ್ಸ್ ಇದ್ದರು ಅವರು. ಬುಕ್ಸ್ ಕೊಡ್ತಿದ್ರು ಕೂಡ ನನ್ನಲ್ಲಿ ಒಂದೇ ಪ್ರಶ್ನೆ ಇತ್ತು ಯಾವಾಗಲೂ ಕೂಡ. ಅವರು ಬುಕ್ ಕೊಟ್ಟು ಓದಿ ಅಂತ ಕೇಳ್ತಿದ್ರು 4 ದಿನ ಆದಮೇಲೆ. ಓದಿನಂತ ಸುಳ್ಳು ಹೇಳ್ತಿದ್ದೆ, ಆದರೆ ಯಾವ ಬುಕ್ ಓದ್ತಿದ್ದಿಲ್ಲ. ನಾನು ಯಾಕೆ ಓದ್ತಿದ್ದಿಲ್ಲ ಅಂತಂದರೆ ನನ್ನಲ್ಲೇ ಒಂದೇ ಪ್ರಶ್ನೆ ಇತ್ತು, ಯಾರು ಹೇಳಿದ್ದು ಸತ್ಯ ಅಂತ ಅಂತ ನಂಬಬೇಕು ನಾನು, ಯಾರು ಹೇಳಿದ್ದು ಸತ್ಯ ಅಂತ ನಂಬಬೇಕು ಅನ್ನೋ ಪ್ರಶ್ನೆ ಹಂಗೆ ನನ್ನ ಹತ್ರ ಯಾವಾಗಲೂ ಇತ್ತದು. ಚಿಕ್ಕಂದಿನಿಂದ ಇದೆ. ಅದೇ ರೀತಿ ನಾನು ಚಿಕ್ಕಂದಿನಿಂದಿರುವಾಗ ನಮ್ಮ ಮನೆಗೆ ಒಬ್ಬ ಸ್ವಾಮೀಜಿ ಒಂದು 6 ಮಂತ್ಸ್ ಇದ್ದರು, ಸುಮಾರು 1975 ಅವ್ರ ಹೆಸರು ಕೂಡ ಹೇಳ್ತೀನಿ, ನಲಪ ಯಾದವ್ ಅಂತೇಳಿ. ಒಳ್ಳೆಯ ಸಾಧನೆ ಮಾಡಿದಂಥ ವ್ಯಕ್ತಿ ಅವರು. 40 ದಿನ ಸತತ ಒಂದು ಗುಹೆಯಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿ ಅವರು. ಒಂದು ದಿನ ಶ್ವಾಸದ ಬಗ್ಗೆ ಫಸ್ಟ್ ಟೈಮ್ ಹೇಳಿದ್ದು ನನಗೆ 1975, ಇನ್ನು ಟೀನೇಜ್ ನನಗೆ. ಅದನ್ನು ಮಾಡ್ತಿದ್ದೆ ಆಗಲೇ ಅದರ ಕ್ಲಾರಿಟಿ ಕೊಟ್ಟಿಲ್ಲ ಅವರು, ಸುಮ್ಮನೆ ಅಷ್ಟು ಮಟ್ಟಿಗೆ ಹೇಳಿಬಿಟ್ಟಿದ್ರು. ನಂತರ ನಾನು ಎಜುಕೇಷನ್ ಆದ ಮ್ಯಾರೇಜ್ ಆದ ನಂತರ ನಾವು ಬಳ್ಳಾರಿಯಲ್ಲಿ ಸೆಟ್ಲ್ ಆದ್ವಿ. ನಂತರ 1992 ಈಶ್ವರಾಂಬ ಸೇವಾ ಸಮಿತಿಯಲ್ಲಿ ಸತ್ಯಸಾಯಿ ಅವರ ತಾಯಿ ಹೆಸರ ಮೇಲೆ ಒಂದು ಸಂಸ್ಥೆ ಇದೆ, ಭಜನಾ ಮಂದಿರ ಅಂಥೇಳಿ. ಸತ್ಯಸಾಯಿ ಸಂಸ್ಥೆಯಲ್ಲಿ ಹೆಚ್ಚಿಗೆ ಭಜನ್ಸ್ ಇರ್ತವೆ, ನಾರಾಯಣ ಸೇವೆ, ನಗರ ಸಂಕೀರ್ತನೆ, ಇಂಥವು ಆ್ಯಕ್ಟಿವ್ಸ್, ಬಾಲ ವಿಕಾಸ್ ಇಂಥ ಆ್ಯಕ್ಟಿವಿಟೀಸ್ ಇರ್ತವೆ. ಅಲ್ಲಿ ಭಜನ್ಸ್ ಕೂಡ ತುಂಬ ಚೆನ್ನಾಗಿರ್ತವೆ. ಅದೇ ರೀತಿ ಸತ್ಯಸಾಯಿ ಸಂಸ್ಥೆಯಲ್ಲಿ ಸೇವೆಯಲ್ಲಿ ಕೂಡ ಭಾಗವಹಿಸ್ತಿದ್ವಿ ನಾವೆಲ್ಲ ಕೂಡ ಭಾಳ ಜನ. ಇಲ್ಲಿ ಕೂಡ ಭಜನ್ಸ್ ತುಂಬ ಚೆನ್ನಾಗಿ ನಡೀತಾ ಇದ್ದವು. ಆದರೂ ಕೂಡ ನನ್ನಲ್ಲಿ ಒಂದು ಪ್ರಶ್ನೆ ಹಂಗೆ ಉಳಿದಿತ್ತು, ಎದಕ್ಕೆ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಆರಾಧಿಸಲ್ಪಡ್ತಾ ಇದ್ದಾರೆ, ಕೆಲವು ವ್ಯಕ್ತಿಗಳು ಆರಾಧನೆ ಮಾಡ್ತಾ ಇದ್ದಾರೆ. ಇವರು ಇವರಾಗಿ ಉಳಿಬೇಕು, ಅವರು ಅವರಾಗಿ ಇರಬೇಕಾ, ಇವರು ಅವರಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನಲ್ಲಿ ಅನೇಕ ಒಂದು ಪ್ರಶ್ನೆ ಕಾಡ್ತಾ ಇರ್ತಿತ್ತು. ನಾನು ಯಾರ ಹತ್ರ ಯಾವ ಪ್ರಶ್ನೆ ಕೇಳಿಲ್ಲ, ಇದುವರೆಗೆ ಯಾವ ಪ್ರಶ್ನೆ ಯಾರನ್ನೂ ಕೇಳಿಲ್ಲ. ಅದೊಂದು ಅಭ್ಯಾಸ ನನಗೆ, ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೇಕು ಅಂತೇಳಿ. ಈ ರೀತಿ ಇರುವಾಗ 1995 ಒಬ್ಬರು ಮಲ್ಲಿಕಾರ್ಜುನ್ ಅಂತೇಳಿ ಅವರು ಪತ್ರಿಜಿ ಅವರಿಗೆ 92 ಪರಿಚಯ ಆಗಿದ್ದಾರೆ. ಹೊರಕೊಂಡ ಅವರು ಹೆಡ್ ಮಾಸ್ಟರಾಗಿ ಸೇವೆ ಸಲ್ಲಿಸ್ತಿದ್ದರು. ಅವರು ಬಳ್ಳಾರಿಯಲ್ಲಿ ನಮ್ಮ ತಂದೆಯವರು ಪರಿಚಯ ಆದರು. ನಾನು ಯಾವಾಗಲೂ ಸ್ಟ್ರೈಟಾಗಿ ಕೂಡ ಅಭ್ಯಾಸ ನನಗೆ ಮೊದಲಿದ್ದು ಕೂಡ. ನಮ್ಮ ತಂದೆಯವರು 90 ಇಯರ್ಸ್ ಆದಾಗ ಕೊಡ್ತಿದ್ರು. ಆ ಮಲ್ಲಿಕಾರ್ಜುನ ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು. ನಮ್ಮ ತಂದೆಯವರು ಕೇಳಿದ್ರು, ನೋಡಿರಿ ಆ ಹುಡುಗ ಯಾರು ಅಷ್ಟು ಸ್ಟ್ರೈಟಾಗಿ ಕುಂತಿದ್ದಾನೆ, 95 ನಡೆದಿರೋದು ಇದು. ಮೆಡಿಟೇಷನ್ಗಾದರೆ ಹುಡುಗನ ಬಾಡಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಅಷ್ಟು ಸ್ಟ್ರೈಟ್ ಯಾರೂ ಕುಂದಿರೋದಲ್ಲ ಅಂತ ಹೇಳಿದರು ಅವರು. ಆ ರೀತಿ ಹೇಳಿದಾಗ ತಂದೆಗೆ ಹೆಮ್ಮೆ ಅಲ್ಲ, ಯಾರೂ ಅಲ್ಲ, ನನ್ನ ಮಗನೇ ಅವರು ಅಂತವ್ರು ಹೇಳಿದ್ರಂತ. ನಂತರ ಆವತ್ತು ನೈಟೇ ಎಲ್ಲರೂ ಒಂದು ಕಡೆ ನಾವು ಸೇರಿದ್ವಿ. ಒಬ್ಬರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಬ್ಬ ವೀರಪ್ಪ ಅಂತಿದ್ದರು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಂಜಿನಿಯರು. ಅವರು ಮನೆಯಲ್ಲಿ ರಾತ್ರಿ 9:30 11 ಗಂಟೆವರೆಗೆ ಪತ್ರಿಜಿಯವ್ರ ಬಗ್ಗೆ, ಧ್ಯಾನದ ಬಗ್ಗೆ, ನಮ್ಮ PSSM ಕಾನ್ಸೆಪ್ಟ್ ಬಗ್ಗೆ ಈ ರೀತಿ ಡಿಸ್ಕಸ್ ಮಾಡ್ತಾಯಿದ್ವು. ಅವರು ಕೂಡ ಹೇಳ್ತಿದ್ರು, ತುಂಬ ಈ ರೀತಿ ಧ್ಯಾನ ಮಾಡಿದ್ರೆ ನಮಗೆ ಥರ್ಡ್ ಐ ಓಪನ್ ಆಗುತ್ತೆ, ಹಾಸ್ಟೆಲ್ ಟ್ರಾವೆಲ್ ಆಗುತ್ತೆ. ಮಲ್ಲಿಕಾರ್ಜುನ್ ಸರ್ ಅವರು ಹೇಳ್ತಿದ್ರು. ಓಕೆ, ಅವರು ಬರ್ತಿದ್ರು. ಅವರು ಕೆಲವರು ಮಾಸ್ಟರ್ನ ಕರೆಸ್ತಾಯಿದ್ರು. ನಾವು ಲಿಮಿಟೆಡ್ ಮೆಂಬರ್ಸ್ ಅಷ್ಟೇ, ಒಂದು 10 ಮೆಂಬರ್ಸ್. ಓಕೆ, ಅದೇ ಡಿಸ್ಕಸ್ ಮಾಡ್ತಾಯಿದ್ವಿ. ನಮಗೂ ನಮ್ಮ ಸುತ್ತಲೂ ಒಂದು ಆರ ಡೆವಲಪ್ ಆಗುತ್ತೆ, ಸಿಲ್ವರ್ ಕಾರ್ಡ್ ಅಂತೇಳಿ ಈ ಥರ ಹೇಳ್ಕೊಂತ ಹೋದರು. ಥರ್ಡ್ ಐ ವಿಷನ್ಸ್ ಎಲ್ಲ ಕಂಪ್ಲೀಟ್ ಹೇಳ್ಕೊತಿದ್ರೆ ಒಳ್ಳೆ ಆಸಕ್ತಿ ಇರ್ತಿತ್ತು ನನಗೆ ಕೂಡ. ಆ ಥರ ಮಾಡ್ತಾ ಹೋಗ್ತಿದ್ವಿ. ನಂತರ ಪತ್ರಿಜಿ ಅವ್ರ ಪರಿಚಯ ಇಲ್ಲ ಇನ್ನೋವಾಗ. ಸುಮ್ಮನೆ ಪತ್ರಿಜಿ ಅಂತ ಹೇಳ್ತಿದ್ರು ಅವರು. ನನಗೆ ಮೊದಲೇ ಶ್ವಾಸದ ಮೇಲೆ ಗಮನ ಇತ್ತಲ್ಲ, ನನಗೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದೆ ಅಂಥೇಳಿ ಆ ಥರ ಮಾಡ್ಕೊತ ಹೋಗ್ತಿದ್ದೀವಿ. ನನಗೆ ಯಾವ ರೀತಿ ಅನುಭವ ಆಗಿಲ್ಲ, ಅಂದರೆ ಬಾಡಿ ಹಗರಾಗೋದು, ಮೇಲೆ ಹೋದಂಗೆ ಇದೆಲ್ಲ, ಅಂದರೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಿತ್ತು ನನಗೆ. ನೈಟ್ 1 ಅವರ್ ಮೆಡಿಟೇಷನ್ ಮಾಡಿದರೆ ಬೆಳಗ್ಗೆ ಪ್ರತಿಯೊಂದು ನನ್ನ ಕೆಲಸದಲ್ಲಿ ಸಕ್ಸಸ್. ಇದು ಚೆನ್ನಾಗಿದೆ ಅಂಥೇಳಿ ಪತ್ರಿಜಿ ಅವ್ರು ನೋಡಬೇಕಂತ ಅಂದಾಗ ಹುರವಕೊಂಡದಲ್ಲಿ 1995 ಮಾರ್ಚ್ 4 ಅಲ್ಲಿ ವೆಂಕಟೇಶ್ ಸರ್ ಅಂತ ಇದ್ದಾರೆ, ಡೆಮಾನ್ಸ್ಟ್ರೇಟ್ರು. ಅವರು ಸ್ವಂತ ಖರ್ಚಿನಿಂದ ಒಂದು ಪಿರಮಿಡ್ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ರಾಂಪ ಅಂತ ಪತ್ರಿಜಿ ಅವರು ನಾಮಕರಣ ಮಾಡಿದ್ದಾರೆ. ಅದನ್ನು ಓಪನಿಂಗ್ಗೆ ಓದ್ವಿ ನಾವು, ನಮ್ಮ ತಂದೆಯವರು, ಕೆಲವು ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ವಿ. ಅವರು ಡೆಮಾನ್ಸ್ಟ್ರೇಟರ್ ಸರೌಂಡಿಂಗ್ ಎಲ್ಲ ಪ್ರದೇಶದಲ್ಲಿ, ಹೊರಕೊಂಡ ಕಾನ್ಸ್ಟಿಟ್ಯೂನ್ಸಿ ಎಲ್ಲ. ಅಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಅದು ಈವ್ನಿಂಗ್ ಪ್ರೋಗ್ರಾಮ್. ಈವ್ನಿಂಗ್ 5 o'clock ಸ್ಟಾರ್ಟ್ ಆಗಿ ನೈಟು 12 o'clockವರೆಗೂ ನಡೀತು. ಪತ್ರಿಜಿಯವರ ದೂರಿಂದ ನೋಡಿದ್ವಿ, ಹತ್ತಿರ ಹೋಗಿ ಮಾತಾಡೋಕ್ಕಾಗಲಿ ಅವಕಾಶ ಸಿಗಲಿಲ್ಲ. ಮುಗಿದಾದ್ಮೇಲೆ ಬಳ್ಳಾರಿಗೆ ಬಂದ್ವಿ. ಬಳ್ಳಾರಿ ಅದೇ ವರ್ಷ ಅದೇ ವೆಂಕಟೇಶ್ ಅವರು 1996 ಜೂನಲ್ಲಿ ಬಳ್ಳಾರಿಗೆ ಕರ್ಕೊಂಬಂದರು. ಆವಾಗ ನಮಗೆ ಫಸ್ಟ್ ಟೈಮ್
ಕೃಷ್ಣಮೋಹನ್ ಅವ್ರ ಪರಿಚಯ ಆಗಿರೋದು, ಓಕೆ. ಜೊನ್ನಗೋಡ್ಲ ಕೃಷ್ಣಮೋಹನ್ ಗುಪ್ತಾ ಅಂತೇಳಿ. ಹಾಂ ಸರ್. ಅವ್ರನ್ನ ಪರಿಚಯ ಮಾಡಿದ ನನಗೆ ಇವರು ಯಾರು ಭರತ್ ಕಪಾಡಿ ಅಂತ ಒಂದು ಇಬ್ಬರಿದ್ದರು. ಓಕೆ. ಅವರಿಬ್ಬರು ಸೇರಿಕೊಂಡು ವೆಂಕಟೇಶ್ ಅವರು ಮೂರು ಸೇರಿಕೊಂಡು ಈ ರೀತಿ ಧ್ಯಾನ ಮಾಡೋಣ ಅಂಥೇಳಿ ಪತ್ರಿಜಿಯವ್ರ ಪ್ರೋಗ್ರಾಮ್ ಮಾಡೋಣ ಅಂಥೇಳಿ ಬಂದರು. ಮತ್ತು ಅದೇ ವರ್ಷ ಅಲ್ಲೇ ಪ್ರೇಯರ್ ಹಾಲ್ ಇತ್ತು. ಫಸ್ಟು 1996 ಜೂನಲ್ಲಿ ಪತ್ರಿಜಿಯವರು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಎಲ್ಲಿ ಸರ್ ಮಾಡಿದ್ದದು? ಅಲ್ಲಿ ಪ್ರೇಯರ್ ಹಾಲ್ ಬರುತ್ತೆ, ಅಲ್ಲೇ ಪಾಪೈ ಹಾಲ್ ಬಗಲಲ್ಲೇ ಒಂದು ಪ್ರೇಯರ್ ಹಾಲ್ ಬರುತ್ತೆ, ಕ್ರಿಶ್ಚಿಯನ್ ಚರ್ಚದು ಪ್ರೇಯರ್ ಹಾಲ್ ಅಂತೇಳಿ. ಇದು ಯಾವುದೋ ಒಂದು ಫಂಕ್ಷನ್ ಇತ್ತು. ಅವಾಗ ಅಷ್ಟು ಜನನ ಕರ್ಕೊಂಡು ಹೋಗ್ಬೇಕಲ್ಲ, ಯಾರು ಬರ್ತಾರೆ? ಧ್ಯಾನ ಅನ್ನೋದು ನನಗೊಬ್ಬನಿಗೆ ಗೊತ್ತಿತ್ತು. ಇನ್ನೊಂದು ನನಗೆ ನನ್ನ ಕೈಯಲ್ಲಿ ಒಂದು 300-400 ಸತ್ಯಸಾಯಿ ಡಿವೋಟಿಸ್ ಇದ್ದರು, ಭಕ್ತರು. ಆವಾಗ ಫೋನ್ಸ್ ಕೂಡ ಇದ್ದಿಲ್ಲ. ಮನೆ ಮನೆಗೆ ಹೋಗಿ ಎಲ್ಲರಿಗೂ ಅನೌನ್ಸ್ ಮಾಡಿ ಒಂದು ಪಾಂಪ್ಲೆಟ್ಸ್ ಹಾಕಿಸಿ ಎಲ್ಲರಿಗೂ ಹೋಗಿ ಒಂದು ಸಲ ಪತ್ರಿಜಿ ಅಂತ ಗುರುಗಳು ಬರ್ತಾಯಿದ್ದಾರೆ ಅಂಥೇಳಿ ಎಲ್ಲರೂ ಕರ್ಕೊಂಡು ಹೋದ್ವಿ. ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಾಯಿತು. ಅದಕ್ಕಿಂತ ಮುಂಚಿನ ದಿನಾನೇ ಪತ್ರಿಜಿ ಅವ್ರು ನೋಡಿದೆ ನಾನು. ಗುಂಟಕಲ್ಲಿಂದ ಏನೋ ಬಂದರು ಸಾರು, ಅವ್ರ ಜೊತೆಗೆ ಒಂದು 4-5 ಜನ ಬಂದಿದ್ದರು. ಸರ್. ಸಾರು ಒಬ್ಬರೇ ಕುಂತಿದ್ರು ಒಂದು ಮೂಲೆಯಲ್ಲಿ, ಎಲ್ಲರೂ ಹೋಗಿದ್ದರು. ನಾನು ಅವ್ರ ಹತ್ರ ಹೋಗಿ ಮಾತಾಡ್ಸಾನಂದರೆ ಅವರು ಭಾಳ ಗಂಭೀರವಾಗಿದ್ದರು. ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಅಂದರೆ ಫಸ್ಟ್ ಟೈಮ್ ನೋಡಿದಾಗ ಇನ್ನೊಂದು ಪ್ರಶ್ನೆ ಏನಂದರೆ ಸರ್, ನೀವು ಹೇಳಿದ್ರಲ್ಲ ಸರ್, ಫಸ್ಟ್ ಟೈಮು ಹೊರಕೊಂಡು ಹೋದಾಗ ದೂರದಿಂದ ನೋಡಿದ್ವಿ ಪತ್ರಿಜಿ ಅಂತ. ಆವಾಗಲೂ ನೋಡಿದ್ದೀರಾ, ಮತ್ತು ಬಳ್ಳಾರಿಗೆ ಬಂದಮೇಲೆ ಇವಾಗಲೂ ನೋಡಿದ್ದೀರಾ. ಅದಕ್ಕಿಂತ ಮೊದಲು ನೀವು ಸಾಯಿಬಾಬಾ ಅವ್ರು ನೋಡಿದ್ದೀರಾ, ಬೇರೆ ಗುರುಗಳನ್ನ ನೀವು ನೋಡಿರ್ಬೋದು. ಸೊ ಪತ್ರಿ ಸರ್ನ ನೋಡಿದಾಗ ಫಸ್ಟು ಯಾವ ಥರ ನಿಮಗೆ ಫಸ್ಟ್ ಭಾವನೆ ಏನು ಸರ್? ಸರ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಪತ್ರಿಜಿಯವ್ರನ್ನ ನೋಡೋಕ್ಕಿಂತ ಮುಂದೆ ಆ ಕಾನ್ಸೆಪ್ಟ್ ನನಗೆ ಲೈಕ್ ಆಯಿತು. ಇದೇ ನಿಜವಾದ ಗುರು, ಇದೇ ನನಗೆ ಬೇಕಾಗಿರೋದು. ನನಗೆ ಯಾವ್ದು ಬೇಕೋ ಅಂತ ಗುರು ನನಗೆ ಹುಡುಕಾಡ್ಕಂತ ಬರ್ತಾ ಇದ್ದಾರೆ ಅನ್ನೋದು ಸರ್ ನಿಮ್ಗೆ ಹೇಳಿದಾಗ, ಈ ಧ್ಯಾನದ ಬಗ್ಗೆ ಪತ್ರಿಜಿಯವ್ರ ಬಗ್ಗೆ ಹೇಳಿದಾಗ ಇದೇ ನಿಜವಾದ ಮಾರ್ಗ, 100% ನಿಜವಾದ ಗುರು, 100% ನನಗೆ ಪಕ್ಕ ಇನ್ನರ್ ಫೀಲಿಂಗು. ಮುಂದಿನ ದಿನ ಅಲ್ಲೇ ಕುಂತಿದ್ರು. ಸಾರ್ ನೋಡಿದ್ರೆ ಅವರ ದೃಷ್ಟಿ ಪವರ್ಫುಲ್ ಇದೆ. ಅಷ್ಟು ದೃಷ್ಟಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಕೂಡ ನನಗಾಗಲಿಲ್ಲ. ಹತ್ರ ಹೋಗೋದು ದೂರ ಬರೋದು, ಹತ್ರ ಹೋಗೋದು ದೂರ ಬರೋದು, ಈ ಥರ ಒಂದು 5 ನಿಮಿಷ ನಡೀತು. ಅವರು ಏನೂ ಮಾತಾಡಲಿಲ್ಲ, ನಾನೇನು ಮಾತಾಡಲಿಲ್ಲ. ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ 10 o'clock ಈವ್ನಿಂಗ್ 5 o'clock ಒನ್ ಡೇ ವರ್ಕ್ಶಾಪು. ಸುಮಾರು ಒಂದು 1000 ಮೆಂಬರ್ಸ್ ಬಂದಿರ್ತಾರೆ. ಒಳ್ಳೆ ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮ ಆಯಿತು. ಆ ಟೈಮಲ್ಲಿ 1000 ಮೆಂಬರ್ಸ್ ಸರ್. ಪತ್ರಿಜಿ ಅವ್ರಿಗೆ ಹೇಳ್ತಾರಲ್ಲ, ಮೂರ್ತಿ ಆರಾಧನೆ ಬೇಡ ಹಾಗೆ ಈಗ ಅಂತೇಳಿ, ಹೈಯೆಸ್ಟ್ ಫಿಲಾಸಫಿ. ತುಂಬ ಚೆನ್ನಾಗಾಯಿತು. ಅದೇ ರೀತಿ ಪ್ರತಿ ವರ್ಷ ಕೂಡ ಸಾರು 3-4 ಟೈಮ್ಸ್ ಬರೋದು. ಅದೇ ಪಾಪೈ ಹಾಲಲ್ಲೇ ತುಂಬ ಕಾರ್ಯಕ್ರಮ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು, 7 o'clock, 7 to 5. ಸಾವಿರಾರು ಜನ ಬರ್ತಾಯಿದ್ರು. ಅದ್ಭುತವಾಗಿ ಇವತ್ತು ಬಳ್ಳಾರಿಯಲ್ಲಿ ಸಾವಿರಾರು ಜನ ಧ್ಯಾನಿಗಳಾಗಿದ್ದಾರೆ. ಸುಮಾರು 100 ಪಿರಮಿಡ್ಗಳಾಗಿದ್ದಾವೆ. ಮತ್ತು ಪತ್ರಿಜಿಯವರು ಒಂದು ಬರೀ 30 ವರ್ಷಗಳಲ್ಲಿ ಧ್ಯಾನ ಜಗತ್ತು ಸೃಷ್ಟಿ ಮಾಡಿದ್ದಾರೆ ಅಂದರೆ ಅದ್ಭುತವಾದ ಕೆಲಸ. ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ. ಯಾಕಂದರೆ ಅವರ ಕನಸು ಒಂದೇ ಇತ್ತು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು. ಅವೆಲ್ಲ ಕೂಡ ಇವತ್ತು ಅದ್ಭುತವಾಗಿ ಆಗಿದ್ದಾವೆ. ಮತ್ತು ನಾವು ಕೂಡ ಅದರಲ್ಲಿ ಭಾಗಿಯಾಗಿರೋದು ತುಂಬ ಲಕ್ಕು. ಯಾಕಂದರೆ ನಾನು ಪತ್ರಿಜಿ ಅವ್ರ ಜೊತೆ ಸುಮಾರು 28 years, 96 2022ವರೆಗೆ ಅವ್ರ ಜೊತೆ ಇದ್ದೇನೆ. ಅವ್ರು ಪ್ರತಿಯೊಂದು, ನಾನು ಅವ್ರನ್ನ ಯಾವುದೂ ಪ್ರಶ್ನೆ ಕೇಳಿಲ್ಲ ಆಗಲಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾಯಿದ್ದೆ. ಅದ್ಭುತವಾದ ಜ್ಞಾನ. ಅವರಲ್ಲಿ ಬೇಕಾದಷ್ಟು ಜ್ಞಾನ ಇದೆ, ತಿಳ್ಕೊಂಡಷ್ಟು ಇದೆ. ಮತ್ತು ಇವತ್ತು ಅಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ನಿಜವಾಗ ಅವರ ಸ್ಫೂರ್ತಿ. ಇನ್ನೊಂದು, ಎಲ್ಲರ ಜೊತೆ ಕೂಡ ಅವರು ಯಾವುದೂ ಡಿಪೆಂಡೆನ್ಸ್ ಇಲ್ಲ. PSSMಲ್ಲಿ ಶ್ವಾಸೆ ಗುರು, ನಿಮ್ಮ ಶ್ವಾಸೆ ನಿಮ್ಮ ಗುರು ಅಂತೇಳಿ ಅದ್ಭುತವಾಗಿದೆ. ಇವತ್ತು ವರ್ಲ್ಡ್ ವೈಡ್ ಧ್ಯಾನ ಜಗತ್ತಾಗಿದ್ದಂತೆ ಅದ್ಭುತವಾಗಿ. ಅದೇ ಸ್ಫೂರ್ತಿಯಿಂದಲೇ ನಾನು ಕೂಡ ಪತ್ರಿಜಿಯವರ ಕನಸಿತ್ತು ಯಾವಾಗಲೂ ಕೂಡ. ಏನು, ಧ್ಯಾನಾಂಧ ಪ್ರದೇಶ, ಧ್ಯಾನ ಕರ್ನಾಟಕ, ಧ್ಯಾನ ಭಾರತ್ ಅಂತಿತ್ತು ಬಿಗಿನಿಂಗು. ಧ್ಯಾನ ಜಗತ್ತಿಲ್ಲ ಅವಾಗ ಬಿಗಿನಿಂಗು. ಇಲ್ಲಿ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಒಂದೇ ಸೆಂಟ್ರ್ ಇತ್ತು. ಏನು ಮಾಡಬೇಕು, ಇವ್ರು ನೋಡಿದ್ರೆ ಪತ್ರಿಜಿಯವರ ಗುರುಗಳು ಧ್ಯಾನ ಕರ್ನಾಟಕ ಮಾಡಬೇಕಂದ್ರೆ ಒಬ್ಬರಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಅವರು ಒಬ್ಬರೇ ಇದ್ದರು, ನಾನು ನ್ಯೂ ಕಮ್ಮರು. ಹೈದರಾಬಾದಿಂದ ಮಾಸ್ಟರ್ಸ್ ಕರೆಸಿ ಬಳ್ಳಾರಿಯಲ್ಲಿ ಫಸ್ಟ್ ಗೊತ್ತಾಗಿದ್ದು ಇದು ಮಲ್ಲಿಕಾರ್ಜುನ ಸರ್ಗೆ ಸರ್, ಈ ಧ್ಯಾನ ಅನ್ನೋದು. ನನಗೆ ಮೊದಲೇ ಗೊತ್ತು. ಪತ್ರಿಜಿಯವನ್ನ ಪರಿಚಯ ಮಾಡಿದ್ದವರೇ, ಪತ್ರಿಜಿ ಪರಿಚಯದವರು. ವೆಂಕಟೇಶ್ ಪತ್ರಿ ಅವ್ರ ಬಗ್ಗೆ ಹೇಳಿದ್ದು ಇನ್ಫಾರ್ಮೇಷನ್, PSSM ಬಗ್ಗೆ ಇನ್ಫಾರ್ಮ್ ಮಾಡಿದ್ದವರೇ. ನಂತರ ಮತ್ತು ಹೆಂಗೆ ಇದು ಮಾಸ್ಟರ್ಸು ಎಲ್ಲಿಂದ ಕರೆಸಿದರೆ ಅವರು ತೆಲುಗಿನಲ್ಲಿ ಬಂದು ಹೇಳ್ತಾರೆ, ಧ್ಯಾನ ಕರ್ನಾಟಕ ಆಗಬೇಕಂದ್ರೆ ಏನು ಮಾಡಬೇಕು, ನಾವೇ ಮಾಸ್ಟರ್ಸ್ನ ರೆಡಿ ಮಾಡ್ಕೋಬೇಕಿಲ್ಲಿ ಅಂಥೇಳಿ ನಾನು ಎವ್ರಿ ಸಂಡೇ
ಪ್ರತಿಯೊಬ್ಬರ ಜೊತೆ ಮಾತಾಡ್ಸೋದು ಸ್ಟಾರ್ಟ್ ಮಾಡಿದೆ. ಹ್ಞೂ ಹ್ಞೂ ಆ ಥರ ಮಾತಾಡ್ತಾ ಮಾತಾಡ್ತಾ ಬಳ್ಳಾರಲ್ಲಿ ಇವತ್ತು ಒಂದು 1,000 ಜನ ಮಾಸ್ಟರ್ಸ್ ಇದ್ದಾರೆ. ಎಸ್ ರಿಯಲಿ ಸರ್. ಮೋರ್ ದೆನ್ 1000. ಅಬ್ಸಲ್ಯೂಟ್ಲಿ ನಿಜ. ಇನ್ನೂ ಜಾಸ್ತಿನೇ ಇದ್ದಾರೆ, ಅದ್ಭುತವಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಸರ್. ಇವತ್ತು ಪತ್ರಿಜಿ ಯಾವತ್ತು ಬಳ್ಳಾರಿಗೆ ಬಂದರೂ ಕೂಡ ಭಾಳ ಲೈಕ್ ಮಾಡ್ತಾರೆ ಬಳ್ಳಾರಿ ಅಂತಂದರೆ. ಪ್ರತಿಯೊಂದರಲ್ಲಿ ಒಂದು ಡೊನೇಷನ್ಸ್ ಆಗಲಿ, ಸೇವಾದಳ ಆಗಲಿ, ರ್ಯಾಲಿಗಳಾಗಲಿ, ಪಿರಮಿಡ್ ನಿರ್ಮಾಣಗಳಾಗಲಿ, ಪ್ರತಿಯೊಂದರಲ್ಲಿ ಕೂಡ ಮತ್ತು ನಂಬರ್ ಒನ್ ಸರ್ ಬಳ್ಳಾರಿ. ಕರೆಕ್ಟ್. ಯಾಕಂದರೆ ಒಬ್ಬರಿಂದ ಒಬ್ಬರು ಸ್ಫೂರ್ತಿ, ಒಬ್ಬರಿಂದ ಒಬ್ಬರು ಮಾಡಬೇಕು ಅಂಥೇಳಿ ಅದ್ಭುತವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಪತ್ರಿಜಿ ಅವರು ಯಾವ ಸಂಸ್ಥೆ ಇಲ್ಲದ ಒಂದು ಫ್ರೀಡಮ್ ಪತ್ರಿಜಿ ಅವರು ಕೊಟ್ಟಿದ್ದಾರೆ. ಹೌದು. ಎಷ್ಟೆಲ್ಲ ಸಾವಿರಾರು ಮಾಸ್ಟರ್ಸ್ ಬುಕ್ಸ್ ಬರೆದಿದ್ದಾರೆ. ಎಸ್ ಸರ್. ಅವರವರ ಅನುಭವಗಳು, PMC ಚಾನಲ್ಸ್ ಎಸ್ ಅನುಭವಗಳು ಹಂಚ್ಕೊಳ್ಳೋದಕ್ಕೆ PMC ಚಾನಲ್ ಇವತ್ತು ತಾವು ಕೂಡ ಬಂದಿದ್ದೀರಿ. ಮತ್ತು ಇಂಥದ್ದು ಎಲ್ಲಿದೆ, ಯಾವ ಸಂಸ್ಥೆಯಲ್ಲಿದೆ ಫ್ರೀಡಮ್? ಬೇರೆ ಸಂಸ್ಥೆಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಕಂಪಲ್ಸರಿ ಅವ್ರ ಪರ್ಮಿಷನ್ ತಗೊಳ್ಳೇಬೇಕು. ಪರ್ಮಿಷನ್ ಇಲ್ದಂಗೆ ಮಾಡಿದರೆ ಇಮಿಡಿಯೇಟ್ ಅವನ್ನ ಹೊರಗೆ ಹಾಕ್ತಾರೆ. ಮತ್ತು PSMಸಲ್ಲಿ ನಾವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂದರೆ ಪತ್ರಿಜಿಯವರು ಕೊಟ್ಟ ಫ್ರೀಡಮ್. ಮತ್ತು ನಾವು ಕೂಡ ಅದೇ ರೀತಿ ಪತ್ರಿಜಿ ಅವ್ರ ಜೊತೆ ತಿರುಗಾಡಿದ್ವಿ. ಪತ್ರಿಜಿ ಅವರ ಎಂಕರೇಜ್ಮೆಂಟಿಂದ ಅದ್ಭುತವಾದ ನನ್ನ ಸಾಧನೆ ಪ್ರಕಾರ 95 ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲೇ ನನ್ನಲ್ಲಿ ಪ್ರಶ್ನೆಗಳಿದ್ದು, ನಾನಾಗಿ ಮನುಷ್ಯನಾಗಿ ದೇವರಾಗಿರಬೇಕಾ, ಇದು ಅದು ಆಗೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಈ ಥರ ಮಾಡೋ ಸಂದರ್ಭದಲ್ಲಿ 3 ಇಯರ್ಸ್ ಮೆಡಿಟೇಷನ್ನಲ್ಲೇ ಟೋಟಲ್ ಈ ಬ್ರಹ್ಮಾಂಡದ ಎಲ್ಲದ ಜೊತೆ ಕನೆಕ್ಟ್ ಆದೆ. ಕಂಪ್ಲೀಟ್. ಓಕೆ ಸರ್. ಅಣುಬೇಣವಿನ ಜೊತೆ ಕನೆಕ್ಟ್ ಆದೆ. ಆವಾಗ ನಿಜವಾದ ಸತ್ಯ ಅರ್ಥ ಆಯಿತು. ನಾನು ಅಂದರೆ ಬರೀ 6 ಅಡಿ ದೇಹಕ್ಕೆ ಸಂಬಂಧಪಟ್ಟವನಲ್ಲ, ಈ ಬ್ರಹ್ಮಾಂಡದ ಎಲ್ಲದರಲ್ಲಿ ಕೂಡ ನಾನೇ ಇದ್ದೀನಿ. ಓಕೆ. ನಾವು ಒಂದು ಲೋಕಕ್ಕೂ, ಕೆಲವು ಜನ್ಮಗಳಿಗೂ, ಕೆಲವು ದೇಹಗಳಿಗೂ ಸಂಬಂಧಪಟ್ಟವರಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಕಡೆ ಇರುವ ಅನಂತ ಶಕ್ತಿಯ ನಾವು ಯಾವ ಶಕ್ತಿಯನ್ನು ಆರಾಧನೆ ಮಾಡ್ತಾಯಿದ್ದೀವೋ ಅದು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅನ್ನೋದು ಪಕ್ಕ ನನಗೆ ಕನ್ಫರ್ಮ್ ಆಯಿತು. 98 ಗೊತ್ತಾಯಿತು. ಆವಾಗ ಗೊತ್ತಾಯಿತು, ಯಾವಾಗ ನನಗೆ ಉತ್ತರ ಸಿಕ್ಕರೆ ಸೃಷ್ಟಿ ರಹಸ್ಯ ಎಲ್ಲ ಗೊತ್ತಾಗುತ್ತೆ. ನಾನು ತಿಳ್ಕೊಳ್ಳೋದಂಗೆ ಏನು ಮಾಡಿದ್ರು ಕೂಡ ನಿಮಗೇನು ಅರ್ಥ ಆಗಲ್ಲ. ಎಲ್ಲ ನಾನಲ್ಲೇ ಇದೆ. ನಾನು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹುಡ್ಕೊತ ಹೋದರೆ ಈ ಜಗತ್ತಿನ ಎಲ್ಲದರಲ್ಲೇ ಹರಡಿದೆ. ಆವಾಗ ಗೊತ್ತಾಯಿತು ಕೃಷ್ಣ ಹೇಳಿದ್ದೇನೆಂಬುದು. ಓಕೆ ಸರ್. ಅದಕ್ಕಾಗಿ ಧ್ಯಾನ ಮಾಡೋ ಉದ್ದೇಶ ಏನಂದರೆ, ಏನು ತಿಳ್ಕೊಂಡ್ರೆ ಏನು ತಿಳ್ಕೊಳ್ಳೋದಕ್ಕೆ ಏನು ಉಳಿದಿರೋದಿಲ್ಲವೋ ಅದನ್ನು ತಿಳ್ಕೊಳ್ಳೋದಕ್ಕೆ ಮಾಡುವ ಸಾಧನೆ ಮೆಡಿಟೇಷನ್. ಅದು ಬೇಕು, ಅದ್ಭುತವಾಗಿರುತ್ತೆ. ಅದಕ್ಕಾಗಿ ಇವಾಗ ನೀವು ಹೇಳಿದ್ರಲ್ಲ ಸರ್, ಪ್ರಶ್ನೆಗಳಿಂದ ನನ್ನ ಇತ್ತು. ನೆಕ್ಸ್ಟ್ ಮತ್ತು 98 ನನಗೆ ಸಮಾಧಾನ ಎಲ್ಲ ಸಿಕ್ತು ಅಂತ. 95 ಸರ್ ನಿಮಗೆ ಧ್ಯಾನ ಇಂಟ್ರಡ್ಯೂಸ್ ಆಗಿದ್ದು? 95. ಮಲ್ಲಿಕಾರ್ಜುನ್ ಸರ್ ಹೇಳಿದಾಗಿಂದ ಧ್ಯಾನ ಪರಿಚಯ ಅಫ್ಕೋರ್ಸ್ ನಿಮ್ಗೆ ಮೊದಲೇ ತಿಳಿದಿತ್ತು, ಬಟ್ ಅವ್ರ ಸಾಂಗತ್ಯದಲ್ಲಿದ್ದಾಗ PSSM ಡಿಸ್ಕಷನ್ ಪತ್ರಿಜಿ ಇದೆಲ್ಲ ಗೊತ್ತಾಯಿತು. ಅವರು ಪರಿಚಯ ಆದಮೇಲೆ ನಿಮ್ಮ ಸಾಧನೆ ಹೆಂಗೆ ನಡೀತು ಸರ್? ಮೇ ಬಿ 95ಇಂದ 98ವರೆಗೆ ಅಂದ್ಕೊಳ್ಳಿ. ನಿಮ್ಮ ಒಂದು ಸಾಧನೆ ಹೆಂಗಿತ್ತು? ನೀವು ಆ ಟೈಮಲ್ಲಿ ಯಾವುದಾದ್ರು ಬುಕ್ಸ್ ಏನಾದರೂ ಓದ್ತಾ ಇದ್ದೀರಾ, ಅಥವಾ ನೀವು ಇದಕ್ಕಿಂತ ಮೊದಲು ಸತ್ಯಸಾಯಿ ಒಂದು ಫೀಲ್ಡಲ್ಲಿ ಇದ್ದಿರಿ, PSSM ಬಂದಾಗ ಪತ್ರಿಜಿಯವ್ರ ಪರಿಚಯ ಆದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅನಿಸ್ತು ನಿಮಗೆ? ಏನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರಿ ಸರ್? 100% ಡಿಫ್ರೆನ್ಸ್ ಇದೆ ಇದರಲ್ಲಿ. ಓಕೆ. ಅದರಲ್ಲಿ ಮೂರ್ತಿ ಆರಾಧನೆ ಅಂದರೆ ದೇವರು ಎಲ್ಲೋ ಇದ್ದಾನೆ, ಆರಾಧನೆ ಮಾಡಿದ್ರೆ ನಮಗೆ ಅವನೇ ನಮ್ಮ ಹುಟ್ಟೋದಕ್ಕೆ, ನಮ್ಮ ಎಲ್ಲವಕ್ಕೆ ಅವರೇ ರಕ್ಷಕರು, ಅವರೇ ಕಾರಣ. ಅವನ ಆರಾಧನೆ ಮಾಡಿದ್ರೆ ನಾವು ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಹೋಗ್ತಾರೆ. ಇಲ್ಲ ಬೇಬಿ ಸೋಲ್ಸ್, ತಪ್ಪೇನಿಲ್ಲ, ಅವರವರ ಸ್ಥಿತಿಯಲ್ಲಿ ಅವ್ರು ಮಾಡ್ಕೊತ ಹೋಗ್ತಿರ್ತಾರೆ. ಮತ್ತು ಇದು PSSMಲ್ಲಿ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಐಮಾತ್ಮ ಬ್ರಹ್ಮ, ಯಾವ ಶಕ್ತಿನ ಆರಾಧನೆ ಮಾಡ್ತಾಯಿದ್ರು ಅದು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅನ್ನೋದು ನನಗೆ 98ಗೆ ಗೊತ್ತಾಯಿತು. ನಾವು ಸ್ತೋತ್ರಗಳ ಮುಖಾಂತರ, ಜಪಗಳ ಮುಖಾಂತರ, ಭಜನೆಗಳ ಮುಖಾಂತರ ಆರಾಧನೆ ಮಾಡ್ತಾಯಿದ್ದೀವಲ್ಲ, ಅದು ಯಾರೋ ಅಲ್ಲ ನೀನೇ ಅನ್ನೋದು ನನಗೆ ಪಕ್ಕ ಕನ್ಫರ್ಮ್ ಆಯಿತು. ನಾವೇನಾಗ್ತಾಯಿದ್ದೀವಿ ಅಂದರೆ ಭಜನೆ ಮಾಡ್ತಾ ಹೂವಾಗ್ತಾ ಇದು ನೀನು, ಇದು ನೀನು, ಇದು ನೀನು ಅಂಥೇಳಿ ಅದನ್ನು ರಿವರ್ಸ್ ತಗೊಳ್ರಿ. ಡೈಲಿ ಒಂದು 4 ಡೇಸ್ ಅದೇ ನೀನು ಆಗ್ತೀರಿ, ನೀವೇ ಆಗ್ತೀರಿ. ಅವೆಲ್ಲ ಎಕ್ಸ್ಪೆರಿಮೆಂಟ್ ನಾನು ಮಾಡಿದ್ದೀನಿ. ಫಸ್ಟು ಭಯ ಇರ್ತಿತ್ತು, ಯಾಕಂದರೆ ಹೊರಗಡೆ ಜಗತ್ತೆಲ್ಲ ಒಂದು ಕಡೆ ಓಡ್ತಾ ಇದೆ. ಹೌದು, ಇದು ಇಂಥ ಸತ್ಯ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ನಾನಂತೂ ಪಕ್ಕ ಕನ್ಫರ್ಮ್ ಆಯಿತು ನನಗೆ. 98 ನಾನು ಎಲ್ಲರ ಜೊತೆ ಮಾತಾಡ್ತಿದ್ದೆ, ಗಿಡಗಳ ಜೊತೆ ನನ್ನ ಜೊತೆ ಮಾತಾಡ್ತಿದ್ದು, ನನ್ನ ವೆಹಿಕಲ್ ನನ್ನ ಜೊತೆ ಮಾತಾಡ್ತಿತ್ತು. ಫಸ್ಟ್ ಟೈಮ್ ನನಗೆ ಅನುಭವ ಆಗಿದ್ದು 98 ಧ್ಯಾನ ಮಾಡಿ ಹೊರಗಡೆ ಬಂದರೆ
ಒಂದು ಮಾವಿನ ಮರ ಇತ್ತು ನಮ್ಮ ಮನೆ ಮುಂದೆ. ಅದು ಹೇಳಿತು, ಧ್ಯಾನವೆಂಬ ವಜ್ರಾಯುಧವಿದೆ, ಚಿಂತಿಸಬೇಡ ಅಂತೇಳಿ. ಓಕೆ ಸರ್. ನನಗೆ ಯಾವುದೋ ಒಂದು ಸೈಟದ ಪ್ರಾಬ್ಲಮ್ ಇತ್ತು. ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಒಂದು ದೊಡ್ಡ ಸೈಟದ ಪ್ರಾಬ್ಲಮ್ ಇತ್ತು. ಹೇಳಿತು, ಮರೆತುಬಿಟ್ಟೆ. ಆಯ್ತು ಬಿಡು, ಚಿಂತಿಸಬೇಡ ಅಂತ ಮೇಲೆ ಮರೆತುಬಿಟ್ಟೆ. ಒಂದೇ ಮಂತಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೈಯೆಸ್ಟ್ ರೇಟ್ಗೆ ಅದು ಆಯಿತು. ನಂತರ ನಾನು ವೆಹಿಕಲ್ಲು ಕ್ಲೀನ್ ಮಾಡ್ತಿದ್ದೆ ಡೈಲಿ ಮಾರ್ನಿಂಗು. ಅದು ಹೇಳ್ತತೆ ನನ್ನ ವೆಹಿಕಲ್, ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ನೀನು ಅಷ್ಟಾಗಿ ನೋಡ್ಕೊಳ್ತೀನಿ ಅಂತೇಳಿ. ಅದೇ ರೀತಿ ಒಂದು ಸಲ ನಮ್ಮ ಮೆಸೇಜ್ ಜೊತೆ ನಾನು ಬಸ್ಸಲ್ಲಿ ಜರ್ನಿ ಮಾಡುವಾಗ ಕೂಡ ಬಸ್ಸಿಂದ ಒಂದು ಮೆಸೇಜ್ ಏನಂತೇಳಿ, ಎಲ್ಲಿ ಸೇರಬೇಕೋ ಅಲ್ಲಿ ಸೇರೋದಲ್ಲ ನಾನು ಅಂತೇಳಿ. ಆಯಿತು, ಒಂದು ಅರ್ಧ ದಾರಿಗೆ ಹೋಗಿ ನಿಂತು ಹೋಗ್ಬಿಡ್ತು. ಓಕೆ, ಬಸ್ ನಿಂತೋಗ್ಬಿಡ್ತು. ಅಂದರೆ ನನಗೆ ಕೊನೆಯಲ್ಲಿ ಅರ್ಥ ಆಗಿದ್ದೇನಂತಂದರೆ, ಅನೇಕ ಭೌತಿಕ ವಸ್ತುಗಳಲ್ಲಿರುವ ಆ ಒಂದು ಚೈತನ್ಯ ಅನುಸಂಧಾನ ಆಗುತ್ತೆ. ಅಲ್ಲಿ ಗಿಡ ಮಾತಾಡಿದೆ, ಬಸ್ಸು ಮಾತಾಡಿದೆಲ್ಲ. ಓಕೆ, ನಮ್ಮ ಕಣ್ಣಿಗೆ ಕಾಣುವ ಈ ಎಲ್ಲ ಭೌತಿಕ ಜಗತ್ತಿನ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಯಾವಾಗ ಈ ನಾನು ಜೀರೋ ಆದ ಕೂಡಲೇ ಆ ನಾನು ಕನೆಕ್ಟ್ ಆಗ್ತೀವಿ. ಈ ಬ್ರಹ್ಮಾಂಡದ ಎಲ್ಲದರ ಜೊತೆ ನಾವು ಅನುಸಂಧಾನ ಆಗ್ತೀವಿ. ಆವಾಗ ನಮಗೆ ಗೊತ್ತಾಗುತ್ತೆ, ಎಲ್ಲ ನಾನೇ ಎಲ್ಲ. ಯಾವ ಶಕ್ತಿಯನ್ನು ಆರಾಧನೆ ಮಾಡ್ತಾಯಿದ್ದೀನೋ ಯಾರಲ್ಲ. ಆವಾಗ ಭಗವದ್ಗೀತೆ ಕೂಡ ಅರ್ಥ ಆಗುತ್ತೆ. ಭಗವದ್ಗೀತೆ ನಾವು ಪಾರಾಯಣ ಮಾಡಿದೇನೋ, ಕೃಷ್ಣನ ಆರಾಧನೆ ಮಾಡಿದಿರೋನೋ 1% ಕೂಡ ಅರ್ಥ ಆಗಲ್ಲ. ಕೃಷ್ಣ ಅಂದರೆ ಇಲ್ಲೋ ಇದ್ದಾನೆ ಅಂತ ಹೇಳ್ತಾರೆ. ಕೃಷ್ಣ ಅಂತ ವ್ಯಕ್ತಿ ಅಲ್ಲ, ಕೃಷ್ಣ ಅಂದರೆ ಸ್ಥಿತಿ. ಯಾವಾಗ ನಿಷ್ಕಾಮ ಕರ್ಮ ಮಾಡೋಕ್ಕೆ ಯಾರಿಗೆ ಸಾಧ್ಯ ಆಗುತ್ತಂದರೆ ಒಬ್ಬ ಮೆಡಿಟೇಟ್ರಿಗೆ ಮಾತ್ರ ಸಾಧ್ಯ. ಯಾಕಂದರೆ ಯಾವಾಗ ಅವನು ತನ್ನನ್ನು ತಾನು ಜೀರೋ ಮಾಡ್ಕೊಳ್ತಾನೋ ಆ ನಾನು ಕನೆಕ್ಟ್ ಆಗ್ತಾನೆ. ಅದೇ ನಿಷ್ಕಾಮ ಕರ್ಮ. ಅಲ್ಲಿಂದ ಅವನಿಗೆ ಮಹಾವೈಭೋಗ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ನಾವು ಪೂಜೆಗಳಿಂದ ಆಗಲಿ ಅಥವಾ ನಾವು ಸ್ವಲ್ಪ ಪಾರಾಯಣ ಮಾಡ್ತಿರ್ತೀವಲ್ಲ ಸರ್, ಸೊ ಆ ಒಂದು ಸ್ಥಿತಿಯಿಂದ, ಈ ಪೂಜೆಗಳಿಂದ, ಪಾರಾಯಣಗಳಿಂದ ಈ ಒಂದು ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯನಾ? ಅಂದರೆ ಇಲ್ಲಿ ಸೋಲ್ಸ್ ಹೇಗಿರ್ತಾವಂದರೆ, ಫಸ್ಟು ನಮಗೆ ಎವಲ್ಯೂಷನ್ ಥಿಯರಿ, ಪರಿಣಾಮ ಕ್ರಮ ಅಂತ ಒಂದಿದೆ. ಓಕೆ, ಯಾವಾಗ ಖನಿಜ ಸ್ಥಿತಿ, ವೃಕ್ಷ ಸ್ಥಿತಿ, ಪ್ರಾಣಿ ಸ್ಥಿತಿ, 4th ಸ್ಟೆಪ್ಪು ಮಾನವರಾಗಿ ಬಂದೀವಿ ಅಂಥೇಳಿ. ಅದೇ ರೀತಿ ನಾವು ಮಾನವರಾಗಿ ಬಂದ ನಂತರ ಒಂದು 25% ಜನ್ಮಗಳು ಸುಮಾರು ಪಶು ಪ್ರವೃತ್ತಿಯಲ್ಲಿ ಇರ್ತೀವಿ ನಾವು. ಅಂದರೆ ಬರೀ ತಿನ್ನೋದು, ಬದುಕೋದು, ಒಂದು ವಿಶೇಷಣ ಜ್ಞಾನ ಅನ್ನೋದು ಇರೋದಿಲ್ಲ. ಅದೇ ಮಾಡ್ಕೊತ ಹೋಗ್ತಿರ್ತೀವಿ. ಅವನಿಗೆ ಆಲೋಚನೆ ಬೇರೆ ಇರೋದಿಲ್ಲ. ನೆಕ್ಸ್ಟ್ 25% ಜನ್ಮಗಳು ವೃತ್ತಿ ಧರ್ಮದಲ್ಲಿ ನಂಬರ್ 1 ಇರ್ತಾನೆ ಅವನು. ಅವನು ರಾಜಕೀಯ ಆಗಿರಲಿ, ವ್ಯಾಪಾರ ಆಗಿರಲಿ, ವ್ಯವಸಾಯ ಆಗಿರಲಿ, ರಾಜಕೀಯ ಆಗಿರಲಿ, ಅದರಲ್ಲಿ ನಂಬರ್ 1 ಆಗಿರ್ತಾನೆ. ಥರ್ಡ್ 25% ಸೋಲ್ಸ್ ಹೆಂಗಿರ್ತಾವಂದರೆ ಸ್ವಲ್ಪ ಬದಲಾವಣೆ ಬರುತ್ತೆ. ಆವಾಗ ಸಾಹಿತ್ಯ, ಸಂಗೀತ, ರಂಗಭೂಮಿ, ಸಮಾಜ ಸೇವೆ ಇದರಲ್ಲಿ ಅವನು ಹೋಗ್ತಾನೆ. ಯಾಕಂದರೆ ಸೋಲ್ ಸ್ವಲ್ಪ ಮೆಚ್ಯೂರಿಟಿ ಬಂದಿರುತ್ತೆ, ಅಂಥವು ಸೆಲೆಕ್ಟ್ ಮಾಡ್ಕೊಳ್ತಾನೆ. 4th ಸ್ಟೆಪ್ ಅಂತಂದರೆ ಕಾಯಿ ದಶೆಯಿಂದ ಹಣ್ಣು ದಶೆಗೆ ಪರಿವರ್ತನೆ ಆಗುವ ಒಂದು ಸ್ಥಿತಿ ಅದು. ಓಕೆ ಸರ್, ಓಕೆ. ಆವಾಗ ಮೆಲ್ಲಕ್ಕೆ ಅವನಲ್ಲಿ ಪ್ರಶ್ನೆಗಳು ಹುಟ್ಟಿ ಬರ್ತವೆ. ಏನು ಇದೇನಾ ಜೀವನ? ಇದಕ್ಕಿಂತ ಬೇರೆ ಏನಿಲ್ಲ, ಏನಿದೆ ಇದು? ಯಾಕೆ ಮೂರ್ತಿನ ಆರಾಧನೆ ಮಾಡ್ತಾಯಿದ್ದೀವಿ? ಯಾಕಂತೇಳಿ ಪ್ರಶ್ನೆಗಳಿದ್ರೇ ಉತ್ತರಗಳು ಸಿಗ್ತವೆ. ಪ್ರಶ್ನೆಗಳಿದ್ದರೆ ಉತ್ತರ ಸಿಗೋದಿಲ್ಲ. ಇನ್ನೊಂದು ನಿಜವಾದ ಬೋಧಕ, ನಿಜವಾದ ಗೈಡು, ನಿಜವಾದ ಜ್ಞಾನ ಕೊಡೋ ವ್ಯಕ್ತಿ ಎಲ್ಲಿದ್ದಾರೆ ಅಂದರೆ ನಿನ್ನ ಅಂತರಾತ್ಮನೇ. ಒಬ್ಬ ಬುದ್ಧನಿಗೆ ಅದಾಯಿತು, ಒಬ್ಬ ವಾಲ್ಮೀಕಿ ಕೂಡ ಆಯಿತು. ಯಾಕಂದರೆ ಅನಂತ ಶಕ್ತಿ, ಅನಂತ ಜ್ಞಾನ ನಮ್ಮಲ್ಲಿ ಅಡಗಿದೆ. ಅವು ಬೇಬಿ ಸೋಲ್ಸ್ಗೆ ಅರ್ಥ ಆಗೋಂಗಿಲ್ಲ. ಹುಡುಕ್ತಾ ಹೋಗ್ತಿರ್ತವೆ. ಯಾಕಂದರೆ ಅದು ಕೂಡ ತಪ್ಪೇನಲ್ಲ. ಇದೊಂದು ಪರಿಣಾಮ ಸಹಜವಾಗಿ ನಡೆಯುವ, ಇವೆಲ್ಲ ಕೂಡ ಸಹಜವಾಗಿ ನಡೆಯುತ್ತೆ. ಓಕೆ, ಓಕೆ. ಈ ಭೂಲೋಕ ನಾಟಕ ರಂಗದಲ್ಲಿ ಚಾಯ್ಸ್ ಎಲ್ಲ ನಮ್ಮದೇ. ಯಾವ ಗೂಡಿನ ಹಕ್ಕಿಗಳು ಆ ಗೂಡಿಗೆ ಸೇರ್ತಾ ಹೋಗ್ತಾರಲ್ಲ, ಅವ್ರ ಮೆಚೂರಿಟಿಗೆ ತಕ್ಕಂಥ, ಅವ್ರಿಗೆ ತಿಳುವಳಿಕೆ ತಕ್ಕಂಥ ಸೋಲ್ಸ್ಗೆ ಅಂಥವೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಪಾತ್ರಗಳನ್ನು ಕೂಡ ತನ್ನೇ ಆ ಸೋಲ್ ಪಾತ್ರಗಳು ಮಾಡ್ಕೊತ ಕೊನೆಗೆ ಏನಿದು ಸಮಾಚಾರ, ಎಲ್ಲಿಂದ ಬಂದಿದ್ದೀವಿ, ಏತಕ್ಕಾಗಿ ಬಂದಿದ್ದೀವಿ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಎಲ್ಲರೂ ಏನೇನೋ ಹೇಳ್ತಾ ಇದ್ದಾರೆ. ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ, ಗುರುಗಳು, ಸ್ವಾಮೀಜಿಗಳು ಏನೇನೋ ಹೇಳ್ತಾ ಇದ್ದಾರೆ. ಸುಮ್ಮನೆ ತಲೆ ಅಲ್ಲಾಡಿಸ್ತೀವಿ. ಆದರೂ ಕೂಡ ಡೌಟಾಗಿ ಉಳಿಯುತ್ತೆ, ಪಕ್ಕ ಕನ್ಫರ್ಮ್ ಆಗಲ್ಲ. ಕೊನೆಗೆ ಸೋಲ್ ಯಾವಾಗ ಇದಾಕಂದಾಗ ಅವನಲ್ಲಿ ಪ್ರಶ್ನೆಗಳು ಹುಟ್ಟು ಬರ್ತವೆ. ಅದಕ್ಕೆ ಅಂಥ ಸಂದರ್ಭದಲ್ಲೇ ನಮಗೆ ಪತ್ರಿಜಿ ಅಂತ ದೊಡ್ಡ ಗುರುಗಳು ಸಿಗ್ತಾರೆ ನಮಗೆ. ಧ್ಯಾನ ಮಾಡು, ನಿನ್ನನ್ನು ನೀನು ತಿಳ್ಕೊ ಅಂತೇಳಿ. ಧ್ಯಾನ ಮಾಡುವುದೇ ಒಂದೇ ಒಂದು ಉದ್ದೇಶ, ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ. ಆ ನಿಜವಾದ ನಾನು ಯಾರಂತಂದರೆ ಬರೀ 6 ಅಡಿ ದೇಹಕ್ಕೆ ಸಂಬಂಧಪಟ್ಟವನಲ್ಲ. ಈ ಬ್ರಹ್ಮಾಂಡದ ಎಲ್ಲ ಮಾನವರಲ್ಲಿ ನಾವೇ ಇದ್ದೀವಿ, ಪಂಚಭೂತಗಳಲ್ಲಿ ನಾವೇ ಇದ್ದೀವಿ, ಸೂರ್ಯಚಂದ್ರಾದಿಗಳಲ್ಲಿ ನಾವೇ ಇದ್ದೀವಿ, ಎಲ್ಲ ಪ್ರಾಣಿಗಳಲ್ಲಿ ನಾವೇ ಇದ್ದೀವಿ, ಎಲ್ಲ ಸಮುದ್ರಗಳಲ್ಲಿ
ಎಲ್ಲ ದೇವತೆಗಳಲ್ಲೂ ನಾವು ಆರಾಧನೆ ಮಾಡುವಂಥ ದೇವತೆಗಳಲ್ಲಿ ಕೂಡ ಇರೋದು ನಾನೇ ನಾನೇ ನಾನು ಅನ್ನೋದು ಪಕ್ಕ ಕನ್ಫರ್ಮ್ ಆಗುತ್ತೆ. ಒಂದು ಸರ್ ನೀವು ಬುಕ್ಸ್ ಅಂದರೆ ನಮ್ಮ ಧ್ಯಾನದ ಜೊತೆಗೆ ಪತ್ರಿಜಿ ಅವರು ಸ್ವಾಧ್ಯಾಯನೂ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನೀವು ಓದಿರುವಂತಹ ಒಂದು ಬೆಸ್ಟ್ ಬುಕ್ಸು ನಿಮ್ಗೆ ಯಾವುದು ಬಹಳ ಬುಕ್ಸು, ಕೆಲವೊಂದು 2-3 ಬುಕ್ಸು ನಮಗೋಸ್ಕರ ಹೇಳ್ತೀರಾ ಸರ್? ನಿಮ್ಮನ್ನು ಇನ್ಸ್ಪೈರ್ ಮಾಡಿರೋವು, ನಿಮ್ಮನ್ನು ನನಗೆ ಓದಿರೋ ಬುಕ್ಸು ಭಾಳ ಕಡಿಮೆ. ಒಂದು ವಶಿಷ್ಠಾಮೃತಂ, ವಶಿಷ್ಠ ಬರೆದಿರೋದು ರಾಮನಿಗೆ, ಶ್ರೀರಾಮನ ಗುರುಗಳಾದ ನನಗೆ ಭಾಳ ಇಷ್ಟವಾದ ಬುಕ್ ಏನಂತಂದರೆ ಚಂದ್ರನ ಗುರುಗಳಾದ ವಶಿಷ್ಠ ಮಹರ್ಷಿ. ಅದರಲ್ಲಿ ವಶಿಷ್ಠ ಶ್ರೀರಾಮ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ಶ್ರೀರಾಮಣ್ಣ. ಈ ಭೂಮಿಯನ್ನು, ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ಆವಾಗ ವಶಿಷ್ಠ ಮಹರ್ಷಿ ಹೇಳ್ತಾರೆ, ಶಿವಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವರು. ಆವಾಗ ಶ್ರೀರಾಮ ಕೇಳ್ತಾರೆ, ಇಲ್ಲಿವರೆಗೆ ನೀವು ಏನೇನು ಹೇಳಿದ್ರಿ, ಮತ್ತೆ ಎಲ್ಲಿಂದ ತಂದರೆ ಆ ಶಿವನ ಅಂತಂದರೆ, ಆ ಶಿವ ಯಾರೂ ಅಲ್ಲ ನೀನೇನು ಅಂತ ಹೇಳ್ತಾರೆ ಶ್ರೀರಾಮನಿಗೆ. ಅಂದರೆ ಅದರ ಅರ್ಥ ಏನಂತಂದರೆ, ನೀನೇ ಸೃಷ್ಟಿಕರ್ತ, ಯಾರೂ ನಿನ್ನನ್ನು ಸೃಷ್ಟಿ ಮಾಡಿಲ್ಲ, ನಿನ್ನನ್ನು ನೀನು ಕ್ರಿಯೇಟ್ ಮಾಡಿಕೊಂಡು ಬಂದು ಅನ್ನೋದು ಅದರಲ್ಲಿ ಅಲ್ಟಿಮೇಟ್ ಜ್ಞಾನ ಇದೆ. ಅದಕ್ಕಿಂತ ಮೊದಲೇ ನನಗೆ ಅದು ಅನುಭವ ಆಗಿತ್ತು. ಇನ್ನು ಪಕ್ಕ ಆ ಬುಕ್ ಓದಿದ ಕೂಡಲೇ ಇನ್ನೂ ಪಕ್ಕ ಕನ್ಫರ್ಮ್ ಆಯಿತು. ಪತ್ರಿಜಿ ಅವರು ತುಳಸಿದಳಂ ಬುಕ್ ಒಂದು ನಾನು ಚೆನ್ನಾಗಿ ಓದಿರೋದು. ಎರಡನೇದು ಕೆಲವು ಓಶೋ ಓದಿದ್ದೆ ನಾನು, ಅತಿಶ ಪ್ರಜ್ಞಾವೇದಂ ಇಂಥ ಬುಕ್ಸ್ ಓದಿದ್ದೀನಿ. ಇನ್ನೊಂದು ನನ್ನ ಬುಕ್ಸು ಕಡಿಮೆ ಓದಿರೋಕ್ಕೆ ಉದ್ದೇಶ ಏನಂತಂದರೆ, ಬುಕ್ಸ್ ಓಡಬೇಕಂತ ಯಾರಿಗೂ ಹೇಳಲ್ಲ ನಾನು. ಬುಕ್ಸ್ ಓದಬೇಕು ಅಂತ ಓದಬೇಡ ಅಂತ ಯಾರಿಗೂ ಹೇಳಲ್ಲ ನಾನು. ಯಾಕಂದರೆ ಬುಕ್ ಅಂದರೆ ಪುಸ್ತಕ. ಪುಸ್ತಕಕ್ಕೆ ಎಲ್ಲಿಂದ ಬರುತ್ತೆ? ಮಸ್ತಕದಿಂದ ಬರುತ್ತೆ. ಮಸ್ತಕ ಅಂದರೆ ಮೈಂಡ್. ಪುಸ್ತಕದಲ್ಲಿ ಬರೋ ಜ್ಞಾನ ಎಲ್ಲ ಮಸ್ತಕದಿಂದ ಬರೋದೆ. ಅದು ರಾಮಾಯಣ ಆಗಿರಲಿ, ಮಹಾಭಾರತ ಆಗಿರಲಿ, ಭಗವದ್ಗೀತೆ ಆಗಿರಲಿ, ಯಾವ ಬುಕ್ ಆಗಲಿ. ಮತ್ತು ಜ್ಞಾನ ಪುಸ್ತಕದಲ್ಲಿ ಎಷ್ಟು ಜಾಸ್ತಿ ಇದೆಯಾ, ಮಸ್ತಕದಲ್ಲಿ ಜಾಸ್ತಿ ಇದೆಯಲ್ಲ? ಮಸ್ತಕದಿಂದ ಬಂದಿದ್ದೆ ಪುಸ್ತಕಕ್ಕೆ. ನಾನು ಪುಸ್ತಕಕ್ಕಿಂತ ಮಸ್ತಕ ಜಾಸ್ತಿ ಓದ್ತೇನೆ. ಧ್ಯಾನ ಅಂತಂದರೆ ಮಸ್ತಕವನ್ನು ಓದುವುದೇ. ಓದಂಗೆಲ್ಲ ಡೀಪ್ ಸೈಲೆನ್ಸ್ ಓದಂಗೆಲ್ಲ ಆ ನನಗೆ ಉತ್ತರ ಸಿಗುತ್ತೆ. ಒಂದು ಸಲ ಅದು ಕನ್ಫರ್ಮ್ ಆಯಿತು ಅಂದರೆ ಆಯಿತು ನನಗೆ. ಯಾವ ರೀತಿ ಹುಡುಕಾಟ ಇರೋದಿಲ್ಲ, ಗೊಂದಲ ಇರೋದಿಲ್ಲ, ಹ್ಯಾಪಿಯಾಗಿರ್ತೀವಿ ಲೈಫ್. ಎಲ್ಲವನ್ನು ಸ್ವೀಕಾರ ಮಾಡೋ ಮನೋಭಾವನೆ ಬರುತ್ತೆ. ಅಲ್ಲಿವರೆಗೆ ಅದು ಕರೆಕ್ಟು, ಇದು ಕರೆಕ್ಟು, ಅದು ಜಾಸ್ತಿ, ಇದು ಜಾಸ್ತಿ, ಈ ರೀತಿ ಓಡಾಡ್ತಾ ಹುಡುಕಾಟ ತಿರುಗಾಡ್ತಾ ಅವ್ರ ಹತ್ರ ಹೋದರೆ ಬರುತ್ತೆ, ಇವ್ರ ಹತ್ರ ಹೋದರೆ ಇದು ಬರುತ್ತೆ. ಯಾಕಂದರೆ ನಾನು ತಿಳ್ಕೊಂಡಿರೋದು ಏನಂತಂದರೆ, ಅಲ್ಟಿಮೇಟು ತಿಳ್ಕೊಂಡಿನಿ. ಭಾಳ ಜನ ಹೇಳ್ತಿರ್ತಾರೆ ಜ್ಞಾನಂ ಅನಂತಂ, ಜ್ಞಾನಂ ಅನಂತಂ, ಜ್ಞಾನಂ ಅನಂತಂ ಅಂತೇಳಿ. ಯಾರು ಹೇಳ್ತಾರೆ ಜ್ಞಾನಂ ಅನಂತ ಅಂತೇಳಿ? ನೀನು ಅನಂತ ಅಂತ ಗೊತ್ತಿಲ್ಲದಾಗ, ನೀನು ಅನಂತ ಸ್ಥಿತಿಗೆ ಕನೆಕ್ಟ್ ಆದಾಗ ಬರೋ ಮಾತುಗಳದು. ಅದು ಕೂಡ ಪರಿಪೂರ್ಣ ಅಲ್ಲ, ಅದು ಕೂಡ ಅಪರಿಪೂರ್ಣನೇ. ಯಾವಾಗ ನೀನು ಈ ವಿಶ್ವದ, ಈ ಬ್ರಹ್ಮಾಂಡದ ಎಲ್ಲದರ ಜೊತೆ ಕನೆಕ್ಟ್ ಆಗ್ತೀಯೋ, ಈ ಬ್ರಹ್ಮಾಂಡ ಎದರದಲ್ಲೇ ನೀವು ಅನ್ನು ನೀಡ್ಕೊಳ್ತೀರೋ, ಆವಾಗ ಅನಂತ ಮೇಲಿದೆ. ಅಲ್ಟಿಮೇಟ್ ಗೊತ್ತಾದ ಮೇಲೆ ಇಂಥವು ಇರೋದಿಲ್ಲ. ಇದೇನಾಗ್ತದೆ ಅಂದರೆ, ಒಬ್ಬರು ಹೇಳಿದ್ದನ್ನು ಹಂಗೆ ಹೇಳ್ಕೊತಿರ್ತಾರೆ. ಅಂದರೆ ಪರಿಪೂರ್ಣ ಸ್ಥಿತಿಗೆ ಹೋಗೋ ದಾರಿಯಲ್ಲಿ ಇರ್ತಾರೆ, ಅವರು ಕೂಡ ಏನು ತಪ್ಪಲ್ಲ, ವ್ಯಾಖ್ಯಾನಗಳು ಆ ರೀತಿ ಇರ್ತವೆ. ಯಾವಾಗ ನಾವು ಪರಿಪೂರ್ಣ ಸ್ಥಿತಿ ಏನಂತಂದರೆ, ಎಲ್ಲ ಕಾಲದ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ನಾನೇ ಇದ್ದೇನೆ, ಎಲ್ಲ ಕಡೆ ನಾನೇ ಇದ್ದೇನೆ. ಒಂದು ದೇಹಕ್ಕೋ, ಒಂದು ಲೋಕಕ್ಕೋ, ಒಂದು ಜನ್ಮಕ್ಕೋ ಸಂಬಂಧಪಟ್ಟವನಲ್ಲ. ಅದೇ ವಿಶ್ವರೂಪಂ ಅಂದರೆ ವಿಶ್ವರೂಪಾನುಸಂಧಾನಂ. ಈ ಧ್ಯಾನದಲ್ಲಿ ಅಲ್ಟಿಮೇಟ್ ಅದೇ ನಡೆಯೋದು. ಅದಕ್ಕಾಗಿ ನಾವು ಧ್ಯಾನ ಮಾಡಬೇಕು ಹೊರತಾಗಲಿ ಸಂಕಲ್ಪ ವಿಕಲ್ಪಗಳು. ಎಸ್ ಸರ್, ಒಂದು ಒಳ್ಳೆ ಪಾಯಿಂಟ್ ಇದು ನೀವು ಇವಾಗ ಬಂತು ಸರ್ ನಿಮ್ಮ ಬಾಯಿಂದ. ಧ್ಯಾನ ಅಂದರೆ ಬಹಳಷ್ಟು ಜನ ಸರ್ ಇವಾಗ ಇತ್ತೀಚಿನ ಎಸ್ಪೆಷಲಿ ಝೂಮ್ ಸ್ಟಾರ್ಟ್ ಆದಾಗ ಸಂಕಲ್ಪಗಳು ಮಾಡ್ಕೋ, ನೆಕ್ಸ್ಟ್ ಮತ್ತೆ ಧ್ಯಾನ ಕೂತ್ಕೊಂಡು ಅವ್ರನ್ನ ಆಹ್ವಾನ ಮಾಡು, ಇವ್ರನ್ನ ಆಹ್ವಾನ ಮಾಡು ಅಂತ ಹೇಳ್ತಾರೆ. ನಾವು ಒಂದು ಪತ್ರಿಜಿ ಅವ್ರು ನೋಡಿದಾಗ ಯಾವುದು ಬೆಸ್ಟು, ಮನುಕುಲಕ್ಕೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಪತ್ರಿಜಿ ಅದನ್ನು ಕೊಡೋದ್ರಲ್ಲಿ ಯಾವಾಗಲೂ ಮುಂದೆ ಇರ್ತಾ ಇದ್ದಾರೆ. ಪತ್ರಿ ಸರು ಆ ಥರ ಏನೂ ಹೇಳಿಲ್ಲ ಅಂತ ನಾವು ಯಾವತ್ತೂ ಕಂಡಿಲ್ಲ. ಬಟ್ ಇವಾಗ ಸ್ವಲ್ಪ ಇನ್ನು ಅದನ್ನು ಆಹ್ವಾನ ಮಾಡೋದು, ಇದನ್ನು ಆಹ್ವಾನ ಮಾಡೋದು, ಈ ಸಂಕಲ್ಪ ಮಾಡು ಅಂತ ಹೇಳ್ತಾ ಇರ್ತಾರೆ ಸರ್. ಸೊ ನಿಜವಾದ ಧ್ಯಾನ ಯಾವುದು ಅನ್ನೋದು ಸ್ವಲ್ಪ ಹೊಸಬರು ಎಸ್ಪೆಷಲಿ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? 100% ರಾಂಗು. ಸಂಕಲ್ಪ ತ್ಯಾಗ ಮಾಡಬೇಕು, ಸಂಕಲ್ಪಗಳು ಇರಬಾರ್ದು. ಅದೆಲ್ಲ ಮೈಂಡಿಗೆ ಸಂಬಂಧಿದ್ದು. ನೀವು ಬಿಯಾಂಡ್ ದ ಮೈಂಡ್ ಅತೀತ ಸ್ಥಿತಿಗೆ ಹೋದಾಗ ನಿನಗೆ ಸತ್ಯ ಗೋಚರ ಆಗುತ್ತೆ. ಇವೆಲ್ಲ ಕೂಡ ಕೆಳಮಟ್ಟದ್ದು. ತಪ್ಪಂತ ನಾನು ಯಾವುದೂ ಹೇಳೋದಲ್ಲ, ತಪ್ಪಂತ ಹೇಳೋದಲ್ಲ. ಅವರ ಮಟ್ಟಿಗೆ ಅದು ಅಷ್ಟು ಮಟ್ಟಿಗೆ ಕರೆಕ್ಟ್ ಅದು. ಯಾಕಂದರೆ ಆ ಸೋಲ್ ಮೆಚ್ಯೂರಿಟಿ ಅಷ್ಟೇ ಇರುತ್ತೆ.
ನಾವು ಹೇಳಿದ್ರೂ ಕೂಡ ಅರ್ಥ ಆಗಲ್ಲ ಅವರಿಗೆ. ಓಕೆ. ಅದಕ್ಕೆ ನಾನು ಹೇಳುತ್ತಿದ್ದೇನೆ, ಬಯಸಿದರೆ ಕೆಲವು, ಬಯಸದೆ ಹೋದರೆ ಹಲವು ಅಂತೇಳಿ. ಇಲ್ಲಿ ಜಗತ್ತಿನಲ್ಲಿ ಕೊಡೋರು ಯಾರೂ ಇಲ್ಲ. ನೀನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಈ ಜಗತ್ತಿನ ಒಡೆಯ ನೀನೇ. ಈ ಜಗತ್ತಿನ ಎಲ್ಲದರಲ್ಲಿ ನೀನೇ ಇದೆ. ಈ ನಾನಿಂದ ಹೊರಗಡೆ ಬಂದರೆ ಕೊನೆಗೆ ಈ ಬ್ರಹ್ಮಾಂಡದ ಎಲ್ಲದರ ಜೊತೆ ನೀನೇ ಇರ್ತಿ. ಆವಾಗ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಏನಂಬುದು ಗೊತ್ತಾಗುತ್ತಂದರೆ, ವಿಶ್ವರೂಪ ದರ್ಶನ ಅಂದರೆ ಧ್ಯಾನದಲ್ಲಿ ಸಹಸ್ರಾರ ಸ್ಥಿತಿಗೆ ಹೋದಾಗ ಎಲ್ಲದರ ನೀವು ಇರ್ತೀರಿ. ಆ ಸ್ಥಿತಿಗೆ ಒಂದು ಸಲ ಹೋಗಿ ನೀವು ಆ ಸ್ಥಿತಿಯಲ್ಲಿ ನಿರಂತರ ಇರುವುದೇ ಅದನ್ನೇ ಜೀವನ್ ಮುಕ್ತ ಸ್ಥಿತಿ. ನೀವು ಹಂಗೆ ಇರ್ತೀರಿ, ವ್ಯಕ್ತಿಯಾಗಿರ್ತೀರಿ, ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ ಎಲ್ಲರಿಗೂ ಇರ್ತಾರೆ. ಆದರೆ ನಿಮಗೆ ನೀವು ಇರೋದಿಲ್ಲ. ಅದನ್ನೇ ಮುಕ್ತ ಸ್ಥಿತಿ, ಜೀವನ್ ಮುಕ್ತ ಸ್ಥಿತಿ. ಅದನ್ನೇ ಸರ್ವಂತರ್ಯಾಮ ಸ್ಥಿತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ಥಿತಿ. ಭಾಳ ಸುಲಭ. ಏನಂತ ಅಂದರೆ, ನಿಜವಾದ ಜ್ಞಾನ ಬೋಧ ಮಾಡೋಕ್ಕೆ ಯಾರು ಅರ್ಹರಂದರೆ ಒಬ್ಬ ಬ್ರಹ್ಮಜ್ಞಾನಿ ಮಾತ್ರ, ಅಲ್ಟಿಮೇಟ್ ತಿಳ್ಕೊಂಡವರು. ಚೆನ್ನಾಗಿ ಹೇಳಿದೆ ಸರ್, ವಂಡರ್ಫುಲ್. ಅದಕ್ಕಾಗಿ ನಾವು ಪಬ್ಲಿಕ್ಗೆ ಯಾವಾಗಲೂ ಕೂಡ ಜನರನ್ನ ಮೇಲ್ಭಾಗಕ್ಕೆ ಎಲ್ಲ ತನ್ನಲ್ಲೇ ಇದೆ. ಹೊರಗಡೆ ನೀನು ಆ ಲೋಕದಿಲ್ಲ ಈ ಲೋಕ. ನಾನು ಭಾಳ ವರ್ಷಗಳ ಹಿಂದೆ ನನಗೊಬ್ಬ ಮಾಸ್ಟರ್, ಎಲ್ಲರನ್ನೂ ಲೈಕ್ ಮಾಡ್ತೀನಿ, ನಾನು ಯಾರನ್ನೂ ಕೆಳಮಟ್ಟದಲ್ಲಿ ನೋಡೋಂಗಿಲ್ಲ. ಅವರವರ ಸ್ಥಿತಿಯಲ್ಲಿ ಅವರವರು ಕರೆಕ್ಟೇ ಇದ್ದಾರೆ. ಈ ಜಗತ್ತಿನಲ್ಲಿ ಎಲ್ಲ ಪಾತ್ರಗಳು ಕರೆಕ್ಟೇ. ನಾವೆಲ್ಲ ಕೂಡ ಆ ಪಾತ್ರಗಳು ಮಾಡ್ಕೊಂಡು ಬಂದಿವಿ. ಅವರವ್ರ ಪಾತ್ರದಲ್ಲಿ ಅವರಿದ್ದಾರೆ. ಆದರೆ ಕೊನೆಗೆ ಹಂಗೆ ಇರಬಾರ್ದು, ಅಲ್ಟಿಮೇಟ್ ತಿಳ್ಕೊಬೇಕು. ನನಗೆ ಕೂಡ ಭಾಳ ವರ್ಷಗಳ ಹಿಂದೆ ಎಲ್ಲರ ಜೊತೆ ಅವಾಗವಾಗ ಫೋನ್ನಲ್ಲಿ ನಾನು ಡಿಸ್ಕಸ್ ಮಾಡ್ತಿರ್ತೀನಿ. ಒಬ್ರಿಗೆ ಬ್ರಹ್ಮರ್ಷಿ ಅವಾರ್ಡ್ ಬಂದಿತ್ತು, ನನಗೆ ಹೆಸರು ಹೇಳೋದಲ್ಲ. ಅವ್ರ ಹತ್ರ ಮಾತಾಡುವಾಗ ಅವ್ರು ಹಿಂಗೆ ಅಂದರು, ನಾನು ಧ್ಯಾನದಲ್ಲಿ ಕುಂತಾಗ ಆ ಲೋಕದಲ್ಲಿ ಅವ್ರು ಕಂಡ್ರು, ಈ ಲೋಕದಲ್ಲಿ ಇವ್ರು ಕಂಡ್ರು ಅಂತಂದರೆ ನಾನು ಹೇಳಿದೆ, ಅವನೇ ಇವನೇ ಅವನು ಸರ್, ಅದು ತಿಳ್ಕೊಳ್ಳೋವರೆಗೆ ನಿಮಗೆ ಅಲ್ಟಿಮೇಟ್ ಜ್ಞಾನ ಅಲ್ಲದು. ಹಂಗಲ್ಲ, ಅಲ್ಲಿ ನೋಡಿ ಬಂದೀನಿ ಅಂತಂದ್ರು. ಇಲ್ಲ, ಅದು ಕೂಡ ಇನ್ನೂ ನೀವು ಎಲ್ಲೋ ಒಂದು ಪಾಯಿಂಟ್ ಕಡಿಮೆ ಇದ್ದೀರಿ, 99ನಲ್ಲೇ ಇದ್ದೀರಿ. ಯಾಕಂದರೆ ಅವನು ಇವನೇ ಒಂದಂತ ತಿಳ್ಕೊಳ್ಳೋದೆ. ಇನ್ನೂ ಏನಾದರೂ ಒಂದು ಉಳಿದಿದೆ ಅಂತಂದರೆ ನಿನ್ನ ಬಿಟ್ಟು ಅಸಂಪೂರ್ಣನೇ, ಅದು ಅಪರಿಪೂರ್ಣನೇ. ಇದಕ್ಕೆ ಭಾವನೆ ಸಾಧನೆ ಎರಡು ಮುಖ್ಯ. ಭಾವನೆ ಅಂತಂದರೆ ಬಿಗಿನಿಂಗು. ಈ ವಿಶ್ವದ ಎಲ್ಲದರಲ್ಲಿ, ಈ ಬ್ರಹ್ಮಾಂಡದ ಎಲ್ಲದರಲ್ಲಿ ಕೂಡ ನಾನು ಇದೇನೆ ಅಂತೇಳಿ ಇನ್ನೊಬ್ಬ ಗೈಡ್ ಮಾಡೋದು ಬೇಕಾಗಿಲ್ಲ. ಬೀಜ ಎಂಥದ್ದಿದ್ದರೆ ಧ್ಯಾನ ಅನ್ನೋದು ಮಳೆ ಇದ್ದಂಗೆ ಅಷ್ಟೇ. ಮಳೆಗೆ ಏನು ಭೇದ ಭಾವ ಇದೆ? ಎಲ್ಲ ಕಡೆ ಸುರಿತೈತೆ. ಹುಲ್ಲಿನ ಬೀಜದ ಮೇಲೆ ಬಿದ್ದರೆ ಹುಲ್ಲಾಗ್ತದೆ, ಮುಳ್ಳಿನ ಗಿಡದ ಬೀಜದ ಮೇಲೆ ಬಿದ್ದರೆ ಮುಳ್ಳಿನ ಗಿಡ ಬರುತ್ತೆ, ಹಣ್ಣು ಕೊಡುವಂಥ ಬೀಜದ ಮೇಲೆ ಬಿದ್ದರೆ ಅದು ಮಹಾವೃಕ್ಷವಾಗಿ ಹಣ್ಣು ಕೊಡುತ್ತೆ, ಹೂವಿನ ಬೀಜದ ಮೇಲೆ ಬಿದ್ದರೆ ಹೂ ಬೀಳುತ್ತೆ. ಧ್ಯಾನ ಅನ್ನೋದು ಮಳೆ ಇದ್ದಾಗೆ ನಮ್ಮ ಒಳಗಡೆ ನಮ್ಮ ಇಂಟೆನ್ಷನ್ ಅನ್ನೋದು, ಉದ್ದೇಶ ಅನ್ನೋದು ಬೀಜ ಇದ್ದಾಗೆ. ಅದಕ್ಕೆ ಧ್ಯಾನ ಮಾಡುವುದು ಯಾವುದೋ ಭೌತಿಕ ಸುಖಕ್ಕಾಗೋ ಲಾಭಕ್ಕಾಗೋ ಶಕ್ತಿಗಳ ಸಂಪಾದಿಸೋದಕ್ಕಲ್ಲ. ಧ್ಯಾನ ಮಾಡೋದು ಅಲ್ಟಿಮೇಟ್ ತಿಳ್ಕೊಳ್ಳೋದಕ್ಕೆ. ಒಂದು ಸಲ ಅದು ತಿಳ್ಕೊಂಡ್ರಂದರೆ ಆಯಿತು, ನೀನು ಮುಗೀತು. ಈ ಭೂಲೋಕ ನಾಟಕದಲ್ಲಿ ನಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಿ. ಭಾಳ ಜನ ಎಲ್ಲೋ ದುಃಖ ಕಾಡ್ತಿರ್ತತೆ. ಎಷ್ಟು ಧ್ಯಾನ ಮಾಡಿದ್ರು ಎದಕ್ಕಿರ್ತತೆ ಅಂದರೆ ಸತ್ಯ ಗೊತ್ತಿಲ್ಲ. ಯಾಕಂದರೆ ವರ್ತಮಾನದಲ್ಲಿ ನಡೆಯುವ ಪ್ರತಿಯೊಂದು ಸಂಘಟನೆಗೆ ಕರ್ತ ನೀನೇ. ನಾನು ಇನ್ನೊಂದು ನಿಮಗೆ ಹೇಳಕ್ಕೆ ಬಯಸ್ತೇನೆ. ಭಾಳ ಜನ ಹೇಳ್ತಾರೆ, ಕೆಲವು ಮಹಾನ್ ಋಷಿಗಳು, ಯಾರೋ ಅವ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಂಗಿಲ್ಲ. ಕರ್ಮ ಅನ್ನೋದು ದೇವಾನುದೇವತೆಗಳು ಕೂಡ ಬಿಡೋದಿಲ್ಲ, ಅದು ಅನುಭವಿಸಲೇಬೇಕು ಅಂತೇಳಿ ಕೆಲವರು ಹೇಳ್ತಾರೆ. ಹೌದು ಸರ್, ನಾವು ಭಾಳಷ್ಟು ಸಲ ಕೇಳಿದ್ದೀವಿ. ಯಾರ ಬಗ್ಗೆ ನಾನು ಇದನ್ನು ಕೇಳಾಗ ಮಾತಾಡೋ ವಿಷಯ ಅಲ್ಲ. ನಾನು ಅದು ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ. ಕರ್ಮ ಮಾಡಿರೋದು ಯಾರು? ಕರ್ತ ಅಂದರೆ ನಾನು. ಕರ್ತ ಅಂದರು, ಮನಸ್ಸಂದರು, ನಾನು ಅಂದರು, ಇವೆಲ್ಲ ಒಂದು. ಅವನೇ ಜೀರೋ ಆದಾಗ ಕರ್ಮ ಎಲ್ಲಿದೆ? ಕರ್ಮ ಮಾಡಿದವನು ಜೀರೋ ಆದ, ಕರ್ಮ ಮಾಡಿದವನು ಇಲ್ದಾಗ ಕರ್ಮ ಎಲ್ಲಿದೆ? ಅಕೌಂಟ್ ಕ್ಲೋಸ್ ಆದಾಗ ಸಾಲ ಎಲ್ಲಿದೆ? ಹೌದು ಸರ್. ಕರ್ಮ ಎಲ್ಲಿದೆ ಅಂದರೆ ಕರ್ತೃತ್ವ ಭಾವನೆ ಇರೋವರೆಗೆ ಕರ್ಮ ಇದೆ. ಓಕೆ. ಕರ್ಮ ಮಾಡಿ ಕರ್ತೃತ್ವ ಭಾವನೆಯಿಂದ ನೀವು ಸಂಪೂರ್ಣ ಹೊರಗಡೆ ಬಂದಾಗ, ಅನಂತ ಸ್ಥಿತಿಗೆ ಕನೆಕ್ಟ್ ಆದಾಗ ಏನೂ ಇಲ್ಲ. ಭಗವದ್ಗೀತೆ ಸಾರಾಂಶ ಕೂಡ ಅದೇ, ಅದು ನನ್ನ ಅನುಭವ ಕೂಡ. ಓಕೆ ಓಕೆ. ಅದಕ್ಕೆ ನಾನು ಹೇಳ್ತೀನಿ, ಮೆಡಿಟೇಷನ್ 100% ನೀವು ಪರ್ಫೆಕ್ಟ್ ಮಾಡಿದ್ರೆ 100% ಯಾವ ಸ್ಥಿತಿಯಲ್ಲಿರಬೇಕು ಆ ಸ್ಥಿತಿಯಲ್ಲಿರ್ತೀರಿ. ಯಾವಾಗ ನೀವು ಇರುವ ಸ್ಥಿತಿಯಲ್ಲಿ 100% ಇದ್ದಾಗ ಏನು ಪಡಿಬೇಕು 100% ನೀವು ಪಡಿತೀರಿ. ನೀವು 100% ಯಾವುದು ಪಡಿತಾ ಇಲ್ಲ ಅಂತಂದರೆ ನೀವು ಸಾಧನೆ 100% ಪರ್ಫೆಕ್ಟ್ ಇಲ್ಲ, ಸ್ಥಿತಿ ಎಲ್ಲಿಲ್ಲ. ನಿಮ್ಮ ಸ್ಥಿತಿ 100% ಪರ್ಫೆಕ್ಟ್ ಆಗಿಲ್ಲ ಅಂತಂದರೆ ನಿಮ್ಮ ಸಾಧನೆಯಲ್ಲಿ ಫಾಲ್ಟ್ ಇದೆ. 100% ಸಾಧನೆ ಕರೆಕ್ಟ್ ಇಲ್ಲ.
ಸುಮ್ಮನೆ ಓಡಾಡ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ. ಹೌದು ಹೌದು ಸರ್. ಅಲ್ಲಿ ತಿರುಗಾಡ್ತಾ ಇದ್ವಿ, ಏನೋ ಬರುತ್ತೆ, ಅದು ರ್ಯಾಲಿ ಮಾಡಿದ್ರೆ ಏನು ಬರುತ್ತೆ, ಇದು ಮಾಡಿದ್ರೆ ಏನು ಬರುತ್ತೆ, ಪಿರಮಿಡ್ ಕಟ್ಟಿಸಿದ್ರೆ ಏನು ಬರುತ್ತೆ, ಬರ್ತವೆ ಕರ್ಮ, ಸತ್ಕರ್ಮ, ಪುಣ್ಯಕರ್ಮ ಬರುತ್ತೆ. ಧರ್ಮ ಮಾಡಬಾರ್ದು ಅಂತ ಹೇಳೋದಲ್ಲ. ಬಟ್ ಇವಾಗ ಅದರಲ್ಲೂ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಸರ್ ಈಗ. ಇಲ್ಲ, ಇವೆಲ್ಲ ಹೇಳಿದ್ರೆ ಸ್ವಲ್ಪ ಕೆಲವರಿಗೆ ಇಷ್ಟಪಡೋದಲ್ಲ, ಆದರೂ ಹೇಳಲೇಬೇಕಾಗ್ತದೆ. ನಾವು ಹೇಳದಿದ್ರೆ ಅರ್ಥ ಆಗಲ್ಲ. ತಿಳಿದವರು ಕೂಡ ಹೇಳದಿದ್ದರೆ, ನಾನು ಯಾರನ್ನೂ ಕೂಡ ಅವರವರ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ನಾನು ಈ ಪತಂಜಲಿ ಧ್ಯಾನ ಕೇಂದ್ರದಲ್ಲಿ ಆರ್ಗನೈಸರ್ ಆಗಿ ಎಸ್ ಸರ್ 1995 ಇಲ್ಲಿ ಸತ್ಯಸಾಯಿ ಸಂಸ್ಥೆಯಲ್ಲಿ ಭಕ್ತರ ಜೊತೆ ಕೂಡ ನಾನು ಧ್ಯಾನ ಮಾಡಿಸ್ತಿದ್ದೆ. ನೀವು ಹೇಳಿದ್ರಲ್ಲ ಸರ್ 98ಅಲ್ಲಿ ನಾನು ರಿಯಲೈಸ್ ಆದೆ ಅಂತ. ಸೊ 98ಅಲ್ಲಿ ನಿಮಗೆ ರಿಯಲೈಸೇಷನ್ ಬಂದಮೇಲೆ, ಅಂದರೆ ನಾನೇ ಎಲ್ಲ ಅಂತ ನೀವು ನೋಡಿಕೊಂಡಾಗ, ಎಲ್ಲದರಲ್ಲೂ ನೀವು ಅಂದರೆ ಒಂದು ಗಿಡದ ಹತ್ರ ಮಾತಾಡೋದಾಗಲಿ, ಇದೆಲ್ಲ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಬಂದಾಗ ಈ ಧ್ಯಾನ ಪ್ರಚಾರ ಮಾಡಬೇಕು, ಈ ಪಿರಮಿಡನ್ನು ಸ್ಥಾಪನೆ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು ಸರ್? ಈ ಒಂದು ಪತಂಜಲಿ ಪಿರಮಿಡ್ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು? ಅದಕ್ಕೆ ಒಂದು ಪ್ರೇರಣೆ ಏನು ಸರ್? ಇಲ್ಲಿ ಏನಾಗಿದೆ ಅಂತಂದರೆ, ಪತ್ರಿಜೀವ್ ಕಾನ್ಸೆಪ್ಟ್ ಅನ್ನೋದು ಅನುಭವಕ್ಕೆ ಬಂತು 98ಅಲ್ಲಿ. ಅಲ್ಟಿಮೇಟ್ ಪತ್ರಿಜಿ ಅವರು ಹೇಳ್ತಿರೋದು. ಈಗಿರುವ ಗುರುಗಳಲ್ಲಿ ಅಂದರೆ ಬೋಧಕರು, ಉಳಿದವರೆಲ್ಲ ಸುಮಾರು ಅಂತಲ್ಲ, ಅವರವರ ಸ್ಥಿತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಪತ್ರಿಜಿ ಅವರು ಪ್ರತಿಯೊಂದು ನಿನ್ನಲ್ಲಿ ಅನಂತ ಶಕ್ತಿ ಇದೆ, ನಿನ್ನಲ್ಲಿ ಅನಂತ ಜ್ಞಾನ ಇದೆ, ನಿನ್ನ ಶ್ವಾಸೆ ಗುರು ನೀನು ಅಂತೇಳಿ, ನಾನೆಷ್ಟೋ ನೀನು ಅಷ್ಟೇ, ಪ್ರತಿಯೊಬ್ಬನ ಎಂಕರೇಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ನನಗೆ ಕೂಡ 98ಅಲ್ಲಿ ಯಾವಾಗ ಅನುಭವ ಆಯಿತು, ಅದಕ್ಕಿಂತ ಮೊದಲು ಕೂಡ ನನಗೆ ಸತ್ಯಸಾಯಿ ಸಂಸ್ಥೆಯಲ್ಲೂ ಮಾಡಿಸ್ತಿದ್ದೆ. ಅದರಲ್ಲಿ ಭಕ್ತರು ಕೆಲವು ಜನ ಬಿಟ್ಬಿಟ್ರು, ಯಾಕಂದರೆ ಒರಿಜಿನಲ್ ಕಲ್ಲು ಎಲ್ಲ ಕಡೆ ಸಿಗ್ತವೆ, ಆದರೆ ಡೈಮಂಡ್ಸ್ ಎಲ್ಲ ಕಡೆ ಸಿಗಲ್ಲ. ಅತ್ಯುತ್ತಮವಾದದಿಗೆ ಕೆಲವರಿಗೆ ಸಿಗುತ್ತೆ. ನಂತರ ಸತತ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಂತರ 95ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಪಿರಮಿಡ್ ಇಲ್ಲ. ಒಂದು ಕಪ್ಪುಗಲ್ ರೋಡಲ್ಲಿ ಲಯನ್ಸ್ ಕ್ಲಬ್ ಬಿಲ್ಡಿಂಗ್ ರೆಂಟಿಗೆ ತಗೊಂಡ್ವಿ. ಅಲ್ಲಿ ಒಂದು 2 years ಮಾಡಿದ್ವಿ. ನಿಮ್ಮ ಜೊತೆಗೆ ಯಾರು ಇದ್ರು ಸರ್? ಇದ್ದರು, ಪಂಪಾರೆಡ್ಡಿ ಅವರಂತ ಒಬ್ಬರು ಇದ್ದರು, ರುದ್ರಾರೆಡ್ಡಿ ಒಬ್ಬರು ಅಂತಿದ್ರು, ಮಸ್ಕಿ ಮಲ್ಲಿಕಾರ್ಜುನ್ ಅಂತಿದ್ರು, ಇನ್ನೂ ಕೆಲವರು ಒಳ್ಳೆ ಮಾಸ್ಟರ್ಸ್ ಇದ್ದರು. ಅವರವರ ಸ್ಥಿತಿಯಲ್ಲಿ ಅವರವರ ತಕ್ಕಂತೆ ಅವರು ಕೂಡ ಸೇವೆ ಮಾಡಿದ್ದಾರೆ. ಆ ಥರ ಮಾಡ್ತಾ 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 ಪಿರಮಿಡ್ ಇಲ್ಲಲ್ಲ, ಸ್ವಂತ ಪಿರಮಿಡ್ ಇಲ್ಲ ನಮಗೆ. ಏನು ಮಾಡಿದ್ರು, ಒಂದು ಸಲ ಪತ್ರಿಜಿ ಅವರ ಕಾರ್ಯಕ್ರಮ ನಡೀತಾ ಇತ್ತು. ನಡೀತಿರುವಾಗ ನಮ್ಮ ಮಿಸ್ಸಸ್ಗಳು ಬರ್ತಾಯಿದ್ದಾರೆ ಕಾರ್ಯಕ್ರಮಕ್ಕೆ. ಕೃಷ್ಣಮೋಹನ್ ಸರ್ ಅಂದರೆ ಈ ಪಾಪಾಯಾಲ್ ಓನರ್ ಒಂದು ಸಲ ನಮ್ಮ ಮಿಸ್ಸಸ್ಸನ್ನು ಕೇಳಿದ್ರು, ಏನಮ್ಮ ಧ್ಯಾನದಲ್ಲಿ ನಿಮಗೆ ಏನು ಅನುಭವ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಮಿಸ್ಸಸ್ ಒಂದು ಅನುಭವ ಹೇಳಿದ್ರು. ಅದು ಯಾವುದೋ ಒಂದು ಅಗ್ನಿ ಕಂಡಿದೆ ನನಗೆ, ಅಗ್ನಿ. ಓಕೆ ಸರ್, ಓಕೆ. ಉರಿಯುವ ಬೆಂಕಿ ಕಂಡಿದೆ ಅಂತಾಗ, ಅದು ಪಿರಮಿಡ್ ಅಂದರೆ ಒಂದು ಅರ್ಥ ಇದೆ. ಅರ್ಥಕ್ಕೆ ತಕ್ಕಂತೆ ಅವರು ಅರ್ಥ ಮಾಡಿಕೊಂಡು ಇಮ್ಮಿಡಿಯೇಟ್ ಅವರು ಸ್ವಂತ ಖರ್ಚಿನಿಂದ 2001 ಅಲ್ಲಿ 2000ಅಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಮಾಡಿದರು. ಅದಕ್ಕೆ ಪತ್ರಿಜಿ ಅವರು ಕೂಡ ಏನು ಹೇಳಿದರು, ಪತಂಜಲಿ ಅಂಥೇಳಿ ಒಂದು ಒಳ್ಳೆ ಹೆಸರಿಟ್ಟರು. ಅದು 2001 February 23 ಪತ್ರಿಜಿ ಅವರ ಅಮೃತಾಸ್ತದಿಂದ ಅದು ಪ್ರಾರಂಭೋತ್ಸವ ಆಯಿತು. ಮತ್ತು ಆ ಪಿರಮಿಡ್ಡಲ್ಲಿ ಬರೀ ಎಲ್ಲರೂ ಮೆಡಿಟೇಟರ್ಸ್ ಅಲ್ಲ, ಮಾಸ್ಟರ್ಸ್ ಆಗಿ ತಯಾರಾಗಿದ್ದಾರೆ. ಪ್ರತಿಯೊಬ್ಬರು ಮಾಸ್ಟರ್ಸ್ ಪತಂಜಲಿ ಪಿರಮಿಡಿಂದನೇ. ಸೊ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ, ಅದೊಂದು ಸ್ಪಿರಿಚುವಲ್ ಸ್ಕೂಲ್ ಅನ್ಬೋದು, ಕಾಲೇಜ್ ಅನ್ಬೋದು. ಇಟ್ಸ್ ಲೈಕ್ ಎ ಸ್ಪಿರಿಚುವಲ್ ಮದರ್ ಸರ್. ಹೌದು. ಇನ್ನೊಂದು ಅಲ್ಲಿ ಏನಿರುತ್ತೆ ಅಂದರೆ, ಅಲ್ಲಿ ಅಟ್ಯಾಚ್ಮೆಂಟ್ ಏನಿರೋಂಗಿಲ್ಲ, ಹಣ ಒಂದು ಭಾವನೆ ಸರ್. ನಮ್ಮ ಪಿರಮಿಡ್ ಅಂದ್ರೇನೆ ಭಾವನೆ. ಅದಕ್ಕೊಂದು ಗ್ರೇಟ್ಫುಲ್. ಚೆನ್ನಾಗಿ ಮಾಡಿದರೆ, ನೀವು ಕೂಡ ಬರ್ತಾ ಇದ್ದೀರಿ, ಚೆನ್ನಾಗಿ ಮಾಡಿದ್ರಲ್ಲಿ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗಿದೆ. ಇವತ್ತು PMCಗೆ ಅದ್ಭುತವಾದ ನಿಮ್ಮದು, ನಿಮ್ಮ ಶ್ರೀಮತಿ ಫ್ಯಾಮಿಲಿ ಒಳ್ಳೆಯ ಅದ್ಭುತವಾದ ಕೊಡುಗೆ ಇದೆ. ಮತ್ತು ನಾನು ಕೂಡ ಅದೇ ರೀತಿ ಪ್ರತಿಯೊಬ್ಬರನ್ನು ಕೂಡ ಮಾಸ್ಟರ್ಸ್ ಆಗಿ, ನಾನು ಯಾವ ಜ್ಞಾನವನ್ನು ತಿಳ್ಕೊಂಡಿದ್ದೀನೋ, ಅಲ್ಟಿಮೇಟ್ ಪರಿಪೂರ್ಣ ತಿಳ್ಕೊಂಡಿದ್ದೇನೆ, ಪ್ರತಿಯೊಬ್ಬರ ಅದು ಆಗಲೇಬೇಕು ಅನ್ನೋದು ನನ್ನದು ಹಠ. ಪ್ರತಿಯೊಬ್ಬರಿಗೆ ಅದು ಸಾಧ್ಯ. ನನಗೆ ಆಗದಿದ್ದರೆ ಇನ್ನು ಇದ್ರೆ ಯಾಕಾಗಲ್ಲ? ಕರೆಕ್ಟ್ ಸರ್. ಅದಕ್ಕೆ ಡಿಪೆಂಡೆನ್ಸ್ ಯಾವಾಗೂ ಹೇಳಲ್ಲ ನಾನು. ಪ್ರತಿಯೊಂದು ಭಾಳ ಜನ ಬರ್ತಾರೆ, ಸಮಸ್ಯೆಯಿಂದ ಬರ್ತಾರೆ. ಅಲ್ಲಿ ಸರ್ ಡಾಕ್ಟರ್ ಹತ್ರ ಹೋಗಿದ್ದೀವಿ, ನನಗೆ ಹಂಗಾಗಿದೆ, ಹಿಂಗಾಗಿದೆ, ಅದಾಗೈತೆ ಅಂದರೆ ಹೇಳಿದೆ, ನೋಡಯ್ಯ ನಿನಗೆ ನಿನ್ನೆವರೆಗೆ ಶನಿದಶೆ ಇತ್ತು, ಇವತ್ತು ಪಿರಮಿಡ್ ಕಾಲಿಟ್ಟಂದರೆ ನಿನಗೆ ಶುಕ್ರದಶೆ ಸ್ಟಾರ್ಟ್ ಆಗಿದೆ. ನನಗೊಬ್ಬರು ಭಾಳ ವರ್ಷಗಳಿಂದ ಒಬ್ಬ ಮೇಡಮ್ ಪರಿಚಯ ಆಗಿದ್ದರು. ಇಲ್ಲಿ ತಾಲೂಕು ಆಫೀಸಲ್ಲಿ ಪದ್ಮ ಅಂತ ಇರ್ತಾರೆ ಒಬ್ಬರು. ತಾಲೂಕು ಆಫೀಸಾಗ ನಾನು ಯಾವುದು ಆಫೀಸ್ ವರ್ಕ್ಗಳಿಗೆ ಹೋದಾಗ ಮಾತಾಡಿಸಿದ್ರು, ಅಂಕಲ್ ಅಂತೇಳಿ. ನಾನು ಪಿರಮಿಡ್ಗೆ ಬರ್ರಿ ಅಂತೇಳಿ ಒಂದು ಸಲ ಬಂದು ಹೋದರು. ಕೆಲವು ದಿನಗಳಾದಮೇಲೆ ಅವರು 1 ಸಲ 2 ಸಲ ಬಂದು ಬಿಟ್ಬಿಟ್ರು. ಮತ್ತೆ ಒಂದು 6 ತಿಂಗಳಾದಮೇಲೆ ನನಗೆ ಫೋನ್ ಮಾಡಿದ್ರು, ಅಂಕಲ್ ನನಗೆ ಆರಾಮಿಲ್ಲ, ಹಾಗೆ ಹೀಗೆಲ್ಲ ಅಂದರೆ ಪಿರಮಿಡ್ಗೆ ಬರೀ ಅಮ್ಮ ಅಂತೇಳಿದೆ. ಅವರಂತಂದರೆ, ಇಲ್ಲ ಅಂಕಲ್, ನಾನು ನಿಮ್ಮಾನ್ಸಲ್ಲೇ ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ, ಬೆಂಗಳೂರಲ್ಲಿ ಬರೋಕ್ಕಾಗಲ್ಲ, ಆ ಸ್ಥಿತಿಯಲ್ಲಿಲ್ಲ ನಾನು ಅಂತಂದರು. ಆಯಿತು ನೀವು ಆದಮೇಲೆ ಬರ್ರಿ ಅಂತ ಹೇಳಿದೆ. ಆಮೇಲೆ ಒಂದು 3 months ಆದಮೇಲೆ ಅವ್ರು ಬಂದರು. ಪೂರ್ತಿ ಸೊರಗೋಗಿದ್ರು ಅವರು, ಪೂರ್ತಿ ಡಲ್ಲಾಗಿದ್ದರು. ನಾನು ಕೆಲವು ಪ್ರಶ್ನೆಗಳು ಕೇಳಿದೆ. ಅಮ್ಮ ನೀನು ಇಲ್ಲಿ ಬರೋದಕ್ಕೆ ಯಾರು ಕಾರಣ ಅಂತ ಕೇಳಿದೆ. ಅವರು ಏನು ಉತ್ತರ ಹೇಳಿಲ್ಲ. ದೇವರ, ಗುರುಗಳ, ಅಪ್ಪ ಅಮ್ಮ, ಅತ್ತೆ ಮಾವ, ನಾನು ಯಾರೂ ಅಲ್ಲ.
ನಿನ್ನ ಸಮಸ್ಯೆ ನಿನ್ನೆ ಕರ್ಕೊಂಬಂದಿರೋದಿಲ್ಲ. ಫಸ್ಟ್ ಪಿರಮಿಡ್ ಮೇಲೆ ಹೋಗಿ ನೀನು, ನಿನ್ನ ಸಮಸ್ಯೆ ನಿನಗೆ ಸಮಸ್ಯೆ ನನಗೆ ಗುರು, ನಿನ್ನ ಸಮಸ್ಯೆ ನಿನ್ನ ವೆಲ್ ವಿಷರ್. ಇವತ್ತು ಪಿರಮಿಡ್ ಕಂದಿರಬಾರ್ದು ನಿನ್ನ ಸಮಸ್ಯೆ. ಅದಕ್ಕಾಗಿ ಮೇಲೆ ಹೋಗಿ ನಿನ್ನ ಸಮಸ್ಯೆಗೆ ಸಮಸ್ಯೆ ನನಗೆ ಒಳ್ಳೆಯ ದಾರಿ ತೋರಿಸ್ಕೊಟ್ಟು ಅಂಥೇಳಿ ನಿನ್ನ ಸಮಸ್ಯೆಗೆ ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳಿ ನಾನು. ಈ ಸಮಸ್ಯೆಯಿಂದ ನೀನು 24 ಅವರ್ಸಲ್ಲಿ ನೀನು ಬಿಡುಗಡೆ ಆಗ್ತೀಯ ಅಂತೇಳಿನಿ. ಅದೇ ರೀತಿ ಅವರು ಒಂದು 2 ಮಂತ್ಸಲ್ಲಿ ಡೈಲಿ 6 ಅವರ್ಸ್ 10 ಅವರ್ಸ್ ಧ್ಯಾನ ಮಾಡ್ತಾ ಹೋದರು. ಇವತ್ತು ಅದ್ಭುತವಾದ ಸ್ಥಿತಿಯಲ್ಲಿದ್ದಾರೆ ಅವರು. ಅದಕ್ಕೆ ನಾವು ಯಾವಾಗಲೂ ಕೂಡ ಸರಿಯಾದ ಜ್ಞಾನ ಇದ್ದವರೇ ಸರಿಯಾದ ಗೈಡೆನ್ಸ್ ಕೊಡ್ತಾರೆ. ಕರ್ಮ ಗಿರ್ಮ ಅದು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅವರು. ಯಾಕಂದರೆ ಪ್ರತಿಯೊಂದನ್ನು ಕೂಡ ನಮ್ಮ ಪ್ರತಿಯೊಂದು ಸಮಸ್ಯೆ ನಾವು ಒಂದು ಮಾರ್ಗದರ್ಶನ ಕೊಡುತ್ತೆ, ಒಂದು ಒಳ್ಳೆಯ ದಾರಿ ಕೊಡುತ್ತೆ ಅರ್ಥ ಮಾಡಿಕೊಂಡ್ರೆ. ನಾನು ಪ್ರತಿಯೊಬ್ಬರಿಗೆ ಹಂಗೆ ಹೇಳ್ತಿರ್ತೀನಿ, ನೀವು ಯಾವುದು ಡಿಪೆಂಡೆನ್ಸಿಗೆ ಹೋಗಬೇಡ. ತಿರುಪತಿ ವೆಂಕಟರಮಣ ಸ್ವಾಮಿನ ಹೇಳ್ತಾರೆ, 7 ಬೆಟ್ಟದ ರಾಯ 7 ಕೊಂಡಲವಾಡ ಅಂತೇಳಿ. ಏನಿಲ್ಲ, ಧ್ಯಾನ ಮಾಡ್ತಿದ್ರೆ ನೀವು ಸಕಲ ಸಂಪದ ರೂಪುಡು ಅಂತೇಳಿ ತಿರುಗಿನಲ್ಲಿ ಹೇಳ್ತಿರ್ತಾರೆ. ಅನಂತ ಶಕ್ತಿ ಅನಂತ ಜ್ಞಾನ ಎಲ್ಲದರಲ್ಲಿ ನಮ್ಮಲ್ಲಿದೆ. ಐಶ್ವರ್ಯ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಆನಂದ ಸಿಗುತ್ತೆ, ಆತ್ಮಜ್ಞಾನ ಸಿಗುತ್ತೆ, ಅದ್ಭುತವಾದ ಸ್ಥಿತಿ ಇರುತ್ತೆ. ಮುಕ್ತಿ ಅನ್ನೋದು ಒಬ್ಬರು ಕೊಡೋದು ಅಲ್ಲ, ಒಬ್ಬರು ತಗೊಳ್ಳೋದು ಅಲ್ಲ. ಈ ಜಗತ್ತಿನಲ್ಲಿ ಆಲ್ರೆಡಿ ನಿನ್ನಲ್ಲಿ ಎಲ್ಲವೂ ಇದ್ದಾವೆ. ಅದನ್ನು ಹೊರತೆಗೆಯುವ ಬಳಸಿಕೊಳ್ಳುವಂಥ ವಿಧಾನವೇ ಮೆಡಿಟೇಷನ್. ಅದಕ್ಕಾಗಿ ಡಿಪೆಂಡೆನ್ಸಿನ ನಾನು ಯಾವತ್ತೂ ಎಂಕರೇಜ್ ಮಾಡೋದಿಲ್ಲ, ಪ್ರೋತ್ಸಾಹ ಕೊಡೋದಿಲ್ಲ. ಯಾರೋ ಗುರುಗಳಂತಂದರೆ ರೆಸ್ಪೆಕ್ಟ್ ಕೊಡ್ರಿ, ಪ್ರತಿಯೊಬ್ಬ ಮಾಸ್ಟರ್ಗೆ ರೆಸ್ಪೆಕ್ಟ್ ಕೊಡ್ರಿ. ಪತ್ರಿಜಿಯವ್ರನ್ನೂ ಕೂಡ ನೀವು ಆರಾಧನೆ ಮಾಡಿಬಿಡ್ರಿ. ಪತ್ರಿಜಿಯವರು ಕೂಡ ಅದೇ ಹೇಳಿದ್ದಾರೆ. ಪತ್ರಿಜಿ ಅಂದರೆ ನಮಗೆ ಮಾರ್ಗದರ್ಶಕರು. ಅದ್ಭುತವಾದ ಒಂದು 30 ಇಯರ್ಸಲ್ಲಿ ಅವರು ನಿಜವಾದ 21ನೇ ಶತಮಾನದಲ್ಲಿ ಅವರು ಮಾಡಿದಷ್ಟು ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಅಲ್ಟಿಮೇಟ್ ನಾನು ಹೇಳ್ತೇನೆ, ಒಂದೊಂದು ರೆವಲ್ಯೂಷನ್, ಅದು ಒಂದು ವಿಪ್ಲವ. ಯಾಕಂದರೆ ಅವ್ರ ಜೊತೆ ಅಷ್ಟು ವರ್ಷ ನಾನು ತಿರುಗಾಡಿ ನೋಡಿದ್ದೀನಿ, ಎಲ್ಲ ಗುರುಗಳು ನೋಡಿದ್ದೀನಿ ನಾನು. ಒಂದು ನಿಮಿಷ ಒಂದು ದಿನ ಒಂದು ಕಡೆ ಇಲ್ಲ. ಅವರು ಓಡಾಡಿ ತಂದು ಕೆಲಸ ಮುಗಿಸ್ಕೊಂಡ್ಬಿಟ್ರು. ಅವರಿದ್ದು ಫಿಸಿಕಲ್ ಆಗಿದ್ದರು, ಫಿಸಿಕಲ್ ಇಲ್ದಿದ್ರು ಕೂಡ ಇವತ್ತು ಇನ್ನೂ ಇಷ್ಟು ಮಟ್ಟಿಗೆ ನಡ್ತಾ ಇದೆ ಅವ್ರು ಕೊಟ್ಟಂಥ ಸ್ಫೂರ್ತಿ. ಅವರು ಡಿಪೆಂಡೆನ್ಸಿ ಕೊಟ್ಟು ನಾನು ಗುರು ನೀವೆಲ್ಲ ಶಿಷ್ಯರು ಅಂದಿದ್ರೆ ಇವತ್ತು ಈ ಸಮಸ್ಯೆ ಇಷ್ಟು ಮಟ್ಟಿಗೆ ಬೆಳೀತಿದ್ದಿಲ್ಲ. ಯಾವತ್ತೂ ತುಂಡು ಆಗ್ತಿತ್ತು. ಇವತ್ತು ಮತ್ತು ನೀವೆಲ್ಲ ಇಲ್ಲಿ ವಾಲಂಟ್ರಿಯಾಗಿ ಮಾಡ್ತಾಯಿದ್ರಿ, ನಾವೆಲ್ಲ ಮಾಡ್ತಾಯಿದ್ದೀವಿ. ಪ್ರತಿಯೊಂದುಗಳು ಪಿರಮಿಡ್ಗಳ ನಿರ್ಮಾಣ, ಅದ್ಭುತವಾದ ರ್ಯಾಲಿಗಳು ಎದಕ್ಕೆ ನಡೀತಾ ಇದ್ದಾವೆ? ಅವರು ಕೊಟ್ಟಂಥ ಮಾರ್ಗದರ್ಶನ ಸ್ಫೂರ್ತಿ ಮತ್ತು ಇವೆಲ್ಲ ಅದರಲ್ಲಿಂದನೇ ಇವತ್ತು PSSM ಅದ್ಭುತವಾಗಿ ಬೆಳೀತಾ ಇದೆ. ಹೌದು, ಎಲ್ಲಿ ಡಿಪೆಂಡೆನ್ಸ್ ಹೇಳಿಲ್ಲ. ಸರ್, ಯಾರೋ ಒಂದು ಪ್ರಶ್ನೆ ಕೇಳಿದ್ರಂತೆ ಪತ್ರಿಜಿಯವರನ್ನ ಒಂದು ಸಂದರ್ಭದಲ್ಲಿ, ಸರ್ ನೀವು ಹೋದ್ಮೇಲೆ ಇದು ಯಾರು ನೆಕ್ಸ್ಟು ಸಕ್ಸಸ್ ಸರ್ ಇದಕ್ಕೆ? ಹೌದು ಸರ್, ಇದಕ್ಕೆ ಅಧಿಪತಿ ಯಾರು ಅಂತೇಳಿ. ನಾನು ಇವಾಗ ಒಬ್ಬನೇ ಇದ್ದೀನಿ, ನಾನು ಹೋದ್ಮೇಲೆ ಈ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಇದಕ್ಕೆ ಅಧಿಪತಿಗಳೇ. ಮತ್ತು ಅದೇ ರೀತಿ ನಾವೆಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಜ್ಞಾನ ಇದೆ, ಸಾಧನೆ ಇದೆ. ಅನೇಕ ಜನರಿಗೆ ಅವರಲ್ಲಿ ಎಷ್ಟೋ ಜನ ದುಃಖದಲ್ಲಿದ್ದಾರೆ, ಸಮಸ್ಯೆಗಳಿದ್ದಾರೆ. ಅಂಥವ್ರಿಗೆ ಇವತ್ತು ನಮ್ಮ ಮಾರ್ಗದರ್ಶನ ಮುಖಾಂತರ, ಸಾಧನೆ ಮುಖಾಂತರ, ಗೈಡೆನ್ಸ್ ಮುಖಾಂತರ ಅದ್ಭುತವಾಗಿ ಆನಂದವಾಗಿ ಜೀವನ ಮಾಡ್ತಾಯಿದ್ದಾರೆ. ಅವರು ಸತ್ಯ ಗೊತ್ತಾಗ್ತಾ ಇದೆ. ಒಂದು ವಾರ ಧ್ಯಾನದಲ್ಲೇ ಅವರು ಅದ್ಭುತವಾಗಿ ಬೆಳೀತಾ ಇದ್ದಾರೆ. ಮತ್ತು ಇದೆಲ್ಲ ಒಂದು ನಾವು ಒಳ್ಳೆಯ ಸೇವೆ ಅಲ್ಲ, ಇದಕ್ಕಿಂತ ದೊಡ್ಡ ಸೇವೆ ಜಗತ್ತಿನಲ್ಲಿ ಏನಿದೆ? ಗ್ರೇಟ್ ಸರ್ವಿಸ್. ನಾವು ಎಲ್ಲೋ ಹೋಗಿ ಏನೋ ಸೇವೆ ಅದು ಮಾಡ್ತಾಯಿದ್ದೀವಿ ಅಂತಲ್ಲ. ಪ್ರತಿಯೊಬ್ಬರು ಇವತ್ತು ಅವ್ರ ಹೃದಯದಲ್ಲಿ ಒಂದು ಆನಂದ ಇದೆ, ಇದ್ದಿದ್ದರೆ ಆನಂದವಾಗಿದ್ದಾರೆ. ಅದೇ ಜೀವನನೇ, ಅದೇ ಹಣನೇ, ಅದೇ ಗಂಡ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಇರ್ತದೆ. ಆದರೂ ಜೀವನ ಆನಂದವಾಗಿ ಜೀವನ ಮಾಡ್ತಾಯಿದ್ದಾರೆ ಅಂದರೆ ಓನ್ಲಿ ಮೆಡಿಟೇಷನ್ ಅಲ್ಲ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಅದು ಅದಕ್ಕಿಂತ ದೊಡ್ಡ ಸೇವೆ ಜಗತ್ತಿನ ಯಾವಿಲ್ಲ. ಒಬ್ಬ ಹೃದಯದಲ್ಲಿ ಒಬ್ಬರಿಗೆ ಆನಂದ ತುಂಬಿದರೆ ಅದಕ್ಕಿಂತ ದೊಡ್ಡದು ಸೇವೆ ಇನ್ನೊಂದೇನಿಲ್ಲ. ನಿಜ ಸರ್. ಪತ್ರಿ ಸರ್ ಜೊತೆ ಸರ್ ಇಷ್ಟು ವರ್ಷ ನೀವು ಟ್ರಾವೆಲ್ ಮಾಡಿದ್ದೀರಲ್ಲ ಸರ್. ಸೊ ಇನಿಷಿಯಲ್ ಡೇಸ್ ಬಂದಾಗ ಅವರು ಎಸ್ಪೆಷಲಿ 90sಲ್ಲಿ 2000 ಆ ಟೈಮಲ್ಲಿ ಸಿಟ್ಟು ಬಹಳ ಇತ್ತು ಅಂತ ನಾವು ಕೇಳಿದ್ದೀವಿ. ಕೆಲವು ಸಂದರ್ಭಗಳಲ್ಲಿ 1 or 2 ಇನ್ಸಿಡೆಂಟ್ಸ್ ನೋಡಿದ್ದೀವಿ. ಸೊ ಇನಿಷಿಯಲ್ ಡೇಸಲ್ಲಿ ಹೆಂಗಿತ್ತು ಸರ್ ಅವ್ರ ಸಿಟ್ಟು ಹೆಂಗಿತ್ತು? ಯಾಕಂದರೆ ಅವಾಗ ನೀವು ಹೆಂಗೆ ಮಾತಾಡ್ತಿದ್ದೆ ಅವ್ರ ಹತ್ರ? ಬಿಕಾಸ್ ಅಷ್ಟು ಸಿಟ್ಟು ಇರ್ತಾ ಇತ್ತು ಅವ್ರಿಗೆ. ನಿಮ್ಮ ಕಾನ್ವರ್ಸೇಷನ್ ಹೆಂಗಿರ್ತಾ ಇತ್ತು ಸರ್ ಆ ಡೇಸಲ್ಲಿ ಅವ್ರ ಹತ್ರ? ಪತ್ರಿಜಿಯವರನ್ನು ಹೆಚ್ಚಿಗೆ ಅರ್ಥ ಮಾಡ್ಕೊಂಡಿದ್ದೇನೆ. ದೂರಲಿದ್ದಾನೆ. ಯಾವತ್ತೂ ಅವರು ಅಬ್ಸರ್ವೇಷನ್ ಜಾಸ್ತಿ ಇತ್ತು. ಅವ್ರ ಹತ್ರ ಇದ್ದರೂ ಕೂಡ ಅಬ್ಸರ್ವೇಷನ್ ಜಾಸ್ತಿ. ಪ್ರತಿಯೊಂದು ಭಾಳ ಹುಷಾರಾಗಿ ಮಾತಾಡಬೇಕು ಅವ್ರ ಹತ್ರ. ಯಾಕಂದರೆ ಅವರು ನನ್ನ ಮುಂದೆ ಇರೋ ಮಾಸ್ಟರ್ ನನ್ನಂಗೆ ಆಗಬೇಕು. ಈಗ ನಮ್ಮ ಪಿರಮಿಡ್ಗೆ ಬರೋರು ಎಲ್ಲರೂ ಬೆಳಿಬೇಕು, ನನ್ನಂಗೆ ಇರಬೇಕು, ಹಂಗಿರುತ್ತೋ. ಪತ್ರಿಜಿಯವರು ಅಷ್ಟು ಸಿಟ್ಟಿದ್ರು, ಬೈದರು, ಏನು ಹೇಳಿದ್ರು ಕೂಡ ಅವ್ರ ಇಂಟೆನ್ಷನ್ ಏನಂತ ಉದ್ದೇಶ, ಡೇ ಬೈ ಡೇ ನನ್ನಂಗಿರಬೇಕು, ಬೆಳಿಬೇಕು, ಬೇಗ ಇವರು ಕೂಡ ಈ ಥರ ಆಗಬೇಕು ಅನ್ನೋದು ಒಂದೇ ಇತ್ತು. ಅದಕ್ಕಾಗಿ ಅವರು ಸಿಟ್ಟಾಗ್ತಿದ್ರು. ಇಷ್ಟು ದಿನ ಧ್ಯಾನ ಮಾಡಿ ನೀನು ಇನ್ನೂ ಇದೇ ಮಾಡ್ತೀಯ. ಭಾಳ ಅನುಭವ ಅವ್ರ ಜೊತೆ, ಒಂದಲ್ಲ 100 ಅನುಭವಗಳಾಗಿದ್ದಾವೆ ನನಗೆ. ಆದರೆ ಎಲ್ಲಿಯೂ ಕೂಡ ಅವರ ಮಿರಾಕಲ್ಸ್ ತೋರಿಸ್ಬೇಕಂದ್ರೆ ಬೇಕಾದಷ್ಟಿದ್ದು, ಯಾವತ್ತೂ ತೋರಿಸಿಲ್ಲ.
ಅವೆಲ್ಲ ತೋರಿಸಿದ್ರೆ ನಾವು ಇವತ್ತು ಧ್ಯಾನ ಮಾಡ್ತಿದ್ದಲ್ಲ, ನಾವು ಕೂಡ ಎಲ್ಲರೂ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ವಿ. ಅಂಥವಕ್ಕೆ ಅವಕಾಶ ಕೊಡಲಿಲ್ಲ ಸಾರು. ನೋಡಿದ್ದೇನೆ ಅವನ್ನೆಲ್ಲ ಕೂಡ ನಾನು. ಯಾಕಂದರೆ ಸಾರಿಗೆ ಮೆಡಿಟೇಟರ್ಸ್ ಬೇಕಾಗಿಲ್ಲ, ಮಾಸ್ಟರ್ಸ್ ಬೇಕಾಗಿದ್ದರು. ಅದ್ಭುತವಾಗಿ ಪ್ರತಿಯೊಬ್ಬರು ಒಂದು ಸ್ಫೂರ್ತಿ, ಅದ್ಭುತವಾಗಿ ಬೆಳೆಯೋನು ಬೇಕು. ಸುಮ್ಮನೆ ಟೈಮ್ ಪಾಸಿಗೆ ಬಂದು ಅಳಕಂತ ಅಳಮೊಕ್ಕ ಎದ್ದುಕೊಂಡು ಬರೋರು ಬೇಕಾಗಿದ್ದಿಲ್ಲ. ಡೇ ಬೈ ಡೇ ನನಗೆ ಕೂಡ ಒಂದು ಸಲ ಅವರಿಂದ ಬಹಳ ಅನುಭವಗಳಾಗಿದ್ದಾವೆ. 1-2 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಸರ್ ನಮಗೋಸ್ಕರ. ಒಂದಾದರೆ ನಾನು ಕೇಳ್ತೀನಿ. ಸರ್, ನಾನು ಪತ್ರಿಜಿ ಅವ್ರ ಜೊತೆ ಒಂದು ಸಲ ಮಾರಂ ಶಿವಪ್ರಸಾದ್ ಅಂತಾರೆ ನಮ್ಮ ಮಾಸ್ಟ್ರು, ಅವ್ರ ಮಗನ ರಿಸೆಪ್ಷನ್ಗೆ ಹೋಗಿದ್ದು ಹೈದರಾಬಾದಲ್ಲಿ. ಅವ್ರ ಜೊತೆ ನಾನು ಭಾಳ ಹೊತ್ತಿದ್ದು. ಬರುವಾಗ ಅವ್ರು ನಮ್ಮ ಕಾರಲ್ಲೇ ಬಂದರು, ಕರ್ನೂಲ್ವರೆಗೆ. ಪತ್ರಿಜಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಕೆಲವು ಟೆಸ್ಟಿಂಗ್ ಇರುತ್ತೆ ಅವರು. ಏಮಯ್ಯ ಸೂರ್ಯನಾರಾಯಣ ಸಂಗತಲು ಏನು ವಿಶೇಷ ಅಂತ ಕೇಳಿದ್ರು ಅವರು. ಏನಿಲ್ಲ ಸರ್ ಅಂದರೆ ಏನೂ ಇಲ್ಲ, ಏನಿಲ್ಲ ಸರ್ ಅಂತಂದೆ. ಏನೋ ಸೂರ್ಯನಾರಾಯಣ, ನಾವು ಬರೀ ಇದೆಲ್ಲ ಇಟ್ಕೋಬಾರ್ದಾಗಿತ್ತು. ಈ ಧ್ಯಾನ ಜಗತ್ತು, ಧ್ಯಾನ ಕರ್ನಾಟಕ, ಧ್ಯಾನ ಭಾರತ ಬರೀ ಕರ್ನೂಲು ಸುತ್ತಮುತ್ತಲು ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತಲ್ಲ ಅಂತಂದ್ರೆ ನಾನು ಪ್ರಶ್ನೆ ಕೇಳಿದಾಗ, ಸರ್ ಇವಾಗ ನೀವು ಮಾಡೋದೇ ಕರೆಕ್ಟು ಅಂತಂದೆ. ಆವಾಗ ಸರ್ ಅಂದರು, ಹೌದಯ್ಯ, ಮೊನ್ನೆ ಕರ್ನೂಲಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ಒಂದೇ ವಾರದಲ್ಲಿ 5,000 ಕಿಲೋಮೀಟರ್ ತಿರುಗಾಡಿ ನಾನು. ಮೈಯೆಲ್ಲ ಮೆತ್ತಗಾಗ್ಬಿಟ್ಟದೆ. ಅದು ಒಳಗಡೆಯಿಂದ ಅದು ಒಂದು ಸ್ಫೂರ್ತಿ, ಎದ್ದೇಳು ಅಂತ ಹೇಳ್ತತೆ. ನಾನು ಎದಕ್ಕೆ ತಿರುಗಾಡ್ತಾ ಇದ್ದೇನೆ ಗೊತ್ತಾಯ ನಿನಗೆ? ಯಾವ ಮಾಸ್ಟ್ರ್ ಬಾಯಿಂದ ಏನು ಅನುಭವ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ತಿರುಗಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಗ್ರ್ಯಾಂಡ್ ಮಾಸ್ಟರ್, ಅದ್ಭುತವಾದ ಮಹಾಜ್ಞಾನಿ, ಬ್ರಹ್ಮಜ್ಞಾನಿ. ಅವರ ಬಾಯಿಂದ ಅಂಥ ಮಾತು ಬಂದಂತಂದರೆ ಅವ್ರ ಮುಂದೆ ನಾವು ಇನ್ನೂ ಎಷ್ಟು ತಿಳ್ಕೊಳ್ಳೋದಿದೆ ಸರ್. ಅವರೇ ಅಷ್ಟು ವಿನಯವಾಗಿ ಹೇಳಿದ್ದಾರೆ. ನಂತರ ಭಾಳ ಇದ್ದಾವೆ ನಮ್ಮ ಎಲ್ಲಿ ಹೊರಗಡೆಗೆ ಅಲ್ಲ. ಯಾಕಂದರೆ ಅವರು ಯಾವುದೂ ಮಿರಕಲ್ ತೋರಿಸಿಲ್ಲ. ನನಗಾಗಿರೋದು ಅದ್ಭುತ ಅನುಭವ ಏನಂತಂದರೆ 2015 ಇರ್ಬೋದು ಮೋಸ್ಟ್ಲಿ. ಒಂದು ಸಲ ಈವ್ನಿಂಗ್ ಟೈಮ್ ಅಲ್ಲೇ ವೇದಿಕೆ ಹಿಂದುಗಡೆ ಕುಂತಿದ್ದೆ ನಾನು. ವೇದಿಕೆ ಮುಂದೆ ಹಿಂದುಗಡೆ ಎಲ್ಲ ಕುಂತಾಗ ಧ್ಯಾನದಲ್ಲಿ ಕುಂತಿದ್ದೆ. ಜನ ಕಡಿಮೆ ಇದ್ದರು. ಪತ್ರಿಜಿ ಅವರು ಬಂದು ನನ್ನ ಮೇಲೆ ಕೈ ಹಾಕಿದರು, ಕಣ್ಣು ತೆಗೆದೆ. ಅವಾಗ ಮೌನದಲ್ಲಿದ್ದರು. ವರ್ಷ ಡಿಸೆಂಬರ್ ಧ್ಯಾನ ಮಹಾಚಕ್ರಮ ನಡೆಯುವ ಸಂದರ್ಭದಲ್ಲಿ ಸಾರು ಹೇಳಿದರು, ಒಂದು ಪೇಪರು ಈ ಥರ ನಾಳೆ ಬೆಳಿಗ್ಗೆ ಅಲ್ಲಿಗೆ ಬಾ ಅಂತೇಳಿ. ಹಿಂಗಂತ ಬಾಯಿಂದ ಹೇಳಿಲ್ಲ, ಸುಮ್ಮನೆ ಹಿಂಗಂದ್ರೆ ನನಗೆ ಅರ್ಥ ಆಗಲಿಲ್ಲ. ಇಮಿಡಿಯೇಟ್ ಒಂದು ಪೇಪರ್ನಲ್ಲಿ ಬರ್ಕೊಟ್ರು, ನಾಳೆ ಬೆಳಿಗ್ಗೆ ಅಲ್ಲಿಗೆ ಬಾ ಅಂತೇಳಿ. ನಾನು ಆ ಪಕ್ಕದ ಒಂದು ವಿಲೇಜಲ್ಲಿ ಹನುಮಾನ್ಪಲ್ಲಿ ಅಂತ ಒಂದು ವಿಲೇಜ್ ಇತ್ತು. ಅಲ್ಲಿ ಬೆಳಗ್ಗೆ ಹೋಗಿ ಬಾತ್ರೂಮ್ನಲ್ಲಿ ನಾನು ಸ್ನಾನ ಮಾಡ್ತಿದ್ದೆ 4 ಗಂಟೆಗೆ. ಯಾರೊಬ್ಬರು ಅಪರಿಚಿತರು ಬಂದು ನನ್ನ ಡೋರ್ ಬರೀತಿದ್ರು. ಯಾಕೆ ಡೋರ್ ಬಡಿತಾಯಿದ್ದೆ ಹಿಂಗೆ ಅಂತಂದರೆ, ಅವರು ಮತ್ತೆ ಹೋಗಿ ಒಂದು ಹೊಸ ಇನ್ನೋವಾ ಕಾರು ತಗೊಂಡು ಅವ್ರು ನನಗೆ ಪರಿಚಯ ಇಲ್ಲ. ಅವ್ರು ಅದರೆಲ್ಲ ನಾವು ಕೂಡಿಸ್ಕೊಂಡು ಮುಂದಿನ ಸೀಟಲ್ಲಿ ಅವರೇ ಡ್ರೈವ್ ಮಾಡ್ಕೊತ ಸೀದಾ ಎಲ್ಲಿಗೆ ಬಂದರು, ಪತ್ರಿಜಿ ಅವರು ಹತ್ತಾರಲ್ಲ ವೇದಿಕೆ ಹಿಂದುಗಡೆ ಬ್ಯಾಕ್ ಸೈಡ್ ಕರ್ತಾಳಲ್ಲಿ ಸರಸ್ವತಿ ಪ್ರಾಂಗಣ, ಅಲ್ಲಿ ಕರೆಕ್ಟು ಅವ್ರು ಹತ್ತೋ ಟೈಮ್ನಲ್ಲಿ ಅಲ್ಲಿ ನನ್ನ ಇಳಿಸಿದರು. ಏನೂ ಮಾತಾಡಲಿಲ್ಲ, ಮೌನವಾಗಿ ಬಂದರು. ನಾನೇನು ಮಾತಾಡಲಿಲ್ಲ. ಒಂದು ಸೆಕೆಂಡ್ ನಾನು ಒಂದು ಸ್ಟೆಪ್ಸ್ 2 ಸ್ಟೆಪ್ ಮುಂದಕ್ಕಾಗಿ ಹಿಂದಕ್ಕೆ ನೋಡಿದ್ರೆ ಅಲ್ಲಿ ಕಾರ ಇಲ್ಲ. ಕಾರ್ ಜಾಗದಲ್ಲಿ ಪತ್ರಿಜಿ ಅವರಿದ್ದಾರೆ. ಇದೆಲ್ಲ ಪತ್ರಿಜಿ ಅವರ ಕ್ರಿಯೇಷನ್. ಅದು ತೋರಿಸ್ಕೊಟ್ಟಿದ್ದಾರೆ ನನಗೆ. ವೇದಿಕೆ ಮೇಲೆ ಅವತ್ತು ಹೇಳಬೇಕಾಗಿತ್ತು, ಹೇಳೋಕ್ಕಾಗಲಿಲ್ಲ ನಿಜವಾಗಿ. ಮತ್ತೆ ನೆಕ್ಸ್ಟು 2017 ಜನವರಿಯಲ್ಲಿ ಸದಾನಂದ ಯೋಗ ಪಿರಮಿಡ್ಗೆ ಬಂದಾಗ ಮತ್ತೆ ಹೇಳಿದ್ರು, ಅಲ್ಲಿ ಏನು ನಡೆದಿದ್ದು ಹೇಳಂತೇಳಿ ಅವ್ರು ಹಿಂಗೆ ಇದು ಮಾಡಿದ್ರೆ, ಕೈ ತೋರಿಸಿದ್ರೆ ಹಿಂಗೆ ಅಂತೇಳಿ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವಾಗ ಕೂಡ. ಅದಕ್ಕಾಗಿ ಸಾಮಾನ್ಯ ವ್ಯಕ್ತಿಯನ್ನೆಲ್ಲ ಅವರು ಅದ್ಭುತವಾದ ಜ್ಞಾನ ನಿಧಿ. ತಿಳ್ಕೊಂಡವ್ರಿಗೆ ಪತ್ರಿಜಿ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಿರ್ತಾರೆ, ಒಬ್ಬ ಬುದ್ಧನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಬ್ಬ ಬುದ್ಧನಿಗೆ ಸಾಧ್ಯ, ಒಬ್ಬ ಪತ್ರಿಜಿನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಬ್ಬ ಪತ್ರಿಜಿಗೆ ಸಾಧ್ಯ ಅಂತೇಳಿ. ಅದರ ಅರ್ಥ ಏನಂತಂದರೆ, ಆ ಸ್ಥಿತಿಯಲ್ಲಿದ್ದಾಗ ಮಾತ್ರ ಆ ವ್ಯಕ್ತಿಗಳು ನಮ್ಗೆ ಅರ್ಥ ಆಗ್ತಾರೆ, ಇಲ್ಲದಿದ್ದರೆ ಅರ್ಥ ಆಗಲ್ಲ. ಈಗ ಪತ್ರಿಜಿ ಅವನು ಕೂಡ ಅರ್ಥ ಮಾಡ್ಕೋಬೇಕಂದ್ರೆ ಆ ಲೆವೆಲ್ಗಿದ್ದ ಮಾಸ್ಟರ್ಸ್, ಆ ಫ್ರೀಕ್ವೆನ್ಸಿಲೇ ಇರೋ ಮಾಸ್ಟರ್ಸ್ಗೆ ಸಾಧ್ಯ ಆಗುತ್ತೆ. ನಾವು ಕೂಡ ಭಾಳ ಮಟ್ಟಿಗೆ ಸಾರ್ನ ತಿಳ್ಕೊಂಡಿವ ಅಂತ ಹೇಳ್ಬೋದು. ಒಂದು 80% ಅದು ತಿಳ್ಕೊಂಡಿರ್ಬೋದು ಅಂತ. ಒಂದು ಅದ್ಭುತವಾದ ವ್ಯಕ್ತಿ. ಅವ್ರ ಹತ್ರ ಹೋದರೆ ಒಂದು ಯಾರಿಗೆ ದುಃಖ ಇರೋದಿಲ್ಲ, ಎಲ್ಲರಿಗೂ ಉತ್ಸಾಹ, ಉಲ್ಲಾಸ, ಆನಂದ. ಅದ್ಭುತವಾಗಿ ಎಲ್ಲ ಮರೆತು ಬಿಡ್ತಾರೆ. ಅದ್ಭುತ. ಅದೊಂದು ಲೋಕ, ಆನಂದ ಲೋಕ. ಅದಕ್ಕಾಗಿ ಅದ್ಭುತವಾಗಿ ಇವರಿಗೆ ಇವತ್ತು ಲಕ್ಷಾಂತರ ಜನ ಮಾಸ್ಟರ್ಸ್ ಆಗಿದ್ದಾರೆ. ಎಲ್ಲರೂ ನಮ್ಮ ಡಾಕ್ಟರ್ಸ್ ಮದುವೆ ಕೂಡ ಬಂದಿದ್ರು ಸರ್, ಬಳ್ಳಾರಿ ಇಬ್ಬರು ಡಾಕ್ಟರ್ಸ್ ಕೂಡ ಬಂದು ಒಂದೇ ಸಂದೇಶ ಕೊಟ್ಟರು ಅವರು. ನೋಡಿ, ಲೋಕ ಕಲ್ಯಾಣ ಮಾಡಿದ್ರೆ ಸ್ವಂತ ಕಲ್ಯಾಣ ಆಗುತ್ತೆ. ಅಂದರೆ ಲೋಕ ಸೇವೆ ಮಾಡಿದರೆ
ನಮ್ಮ ಸೇವೆ ಅದೇ ಸಹಜವಾಗಿ ಆಗುತ್ತೆ ಅಂತೇಳಿ ಸಾರ್ ಹೇಳಿದ್ರು. ನನ್ನ ಬಗ್ಗೆ ಕೂಡ ಅದೇ ಪಾಯಿಂಟ್ ಹೇಳಿದ್ರು ಅವರು. ನಮ್ಮಿಬ್ಬರು ಮಕ್ಕಳ ಮದುವೆ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಬಂದೋದ್ರು. ಅದಕ್ಕಾಗಿ ಪ್ರತಿಯೊಬ್ಬ ಮಾಸ್ಟರ್ಸನ್ನು ಕೂಡ ಅವರು ಎಂಕರೇಜ್ ಮಾಡ್ತಿದ್ರು. ಅವ್ರು ಮಾಡೋ ಸೇವೆಯಲ್ಲಿ ಯಾವಾಗಲೂ ಕೂಡ ಅವರು ಕೃತಜ್ಞತೆಯಿಂದ ಇದ್ದರು. ಸಾರ್ ಕೂಡ ಪ್ರತಿಯೊಬ್ಬರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಏನು ಮಾಡಿದ್ರು ಪತ್ರಿಜಿ ಸಲುವಾಗಲ್ಲ, ನಾವು ಬೆಳೆಯೋದಕ್ಕೆ ಮಾಡ್ತಾಯಿದ್ವಿ. ಇವತ್ತು ಸಂಸ್ಥೆ ಬೆಳೆಯೋದಕ್ಕೋ ವ್ಯಕ್ತಿ ಬೆಳೆಯೋದಕ್ಕೆ ಮಾಡ್ತಾಯಿಲ್ಲ, ಗುರುಗಳು ಬೆಳೆಯೋದಕ್ಕೆ ಮಾಡ್ತಾಯಿಲ್ಲ. ನಾವು ಎಷ್ಟು ಮಾಡ್ದಂಗೆಲ್ಲ ನಮಗೆ ಅಷ್ಟು ಡೆವಲಪ್ಮೆಂಟ್ ಇದೆ. ಮತ್ತು ಇವತ್ತು ನಾನು ಕೂಡ ಲಾಸ್ಟು ಒಂದು 7 ಇಯರ್ಸಿಂದ 2016 ಅಕ್ಟೋಬರ್ 2 ಒಂದು ಮಾಡಿನಿ 360 ಸಂಡೇಸ್ 360 ಮಾಸ್ಟರ್ಸ್ ಅಂತೇಳಿ. ಎವ್ರಿ ಸಂಡೇ 1 ಡೇ ವರ್ಕ್ಶಾಪು. ಮತ್ತು ಆಂಧ್ರ ಕರ್ನಾಟಕದ ಎಲ್ಲ ಸಂಡೇಸ್ 360 ಮಾಸ್ಟರ್ಸ್ 2016 ಅಕ್ಟೋಬರ್ 2 ಒಂದು ಮೆಸೇಜ್ ಬಂತು. ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಆಂಧ್ರ ಕರ್ನಾಟಕದಿಂದ ಎಲ್ಲರೂ ಪರಿಚಯ ಆಗಿದ್ದಾರೆ. ಫಸ್ಟು 108 ಅಂತ ಮಾಡಿದ್ವಿ, ಮತ್ತು 180 ಮಾಡಿದ್ವಿ. ಅದು 360ವರೆಗೂ ಹೋಗಿದೆ. ಈಗ 360 ಅಂದರೆ 316 ಇದೆ ವಾರ. ಇದು ಹಿಂಗೆ ಕಂಟಿನ್ಯೂ 360 ಸಂಡೇಸ್ ಮಾಡಿದ್ರೆ ಇದರಿಂದ ಏನಂತಂದರೆ ಅನೇಕ ಜನ ಮಾಸ್ಟರ್ಸ್ ಒಬ್ಬರೊಬ್ಬರು ಪರಸ್ಪರ ಪರಿಚಯ ಆಗುತ್ತೆ. ಅವರು ಇಲ್ಲಿಗೆ ಬಂದು ಅವ್ರಿಗೆ ತಿಳಿಸೋದು, ನಮ್ಮಿಂದ ನಮ್ಮ ಶಿಸ್ತು ಇಲ್ಲಿ ಇವೆಲ್ಲ ತಿಳ್ಕೊಂಡು ಹೋಗ್ತಾರೆ. ಅವರು ಕೂಡ ಭಾಳ ಇಲ್ಲಿ ಎಲ್ಲ ನೋಡಿಕೊಂಡು ಅದ್ಭುತವಾಗಿದೆ ಅಂತೇಳಿ ಅವರು ಕೂಡ ಒಂದು ಸ್ಫೂರ್ತಿ ಪಡಿತಾ ಇದ್ದಾರೆ. ಅದಕ್ಕಾಗಿ ಪತ್ರಿಜಿಯವರ ಕನಸು ನೆನಸಾಗಿದೆ. ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು. ಮುಖ್ಯವಾಗಿ ನಾನು ಸತ್ಯಸಾಯಿ ಸಂಸ್ಥೆಯಲ್ಲಿರೋ ಕೂಡ ಎಲ್ಲ ಗುರುಗಳು ಹೇಳಿದ್ದಾರೆ ಮಾಂಸ ತಿನ್ನಬೇಡ ಅಂತೇಳಿ. ಅಹಿಂಸು ಪರಮದ ಅನ್ನೋದು ಅಲ್ಟಿಮೇಟ್ ಅದು. ಯಾಕಂದರೆ ಈ ಜಗತ್ತಿನಲ್ಲಿ ಜೀವಿಸುವ ಹಕ್ಕು ಎಲ್ಲ ಪ್ರಾಣಿಗಳಿಗಿದೆ. ಎಲ್ಲವೂ ಕೂಡ ಮಾನವರು ಯಾವ ರೀತಿ ಇಂಡಿಪೆಂಡೆಂಟಾಗಿ ಹುಟ್ಟಿದ್ದೀವ ನಾವು ಎಲ್ಲ ಪ್ರಾಣಿಗಳನ್ನು ನಾವೇನು ಸೃಷ್ಟಿ ಮಾಡಿಲ್ಲ, ಅವು ಅವಾಗ ಹುಟ್ಟಿದ್ದಾವೆ ಸೃಷ್ಟಿಯಲ್ಲಿ. ಇಲ್ಲಿ ದೇವರು ಪಾಪ ಪುಣ್ಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಗಲಿಗೆಟ್ರೆ ಕಾಮನ್ ಸೆನ್ಸ್. ಅವು ಕೂಡ ಆನಂದವಾಗಿ ಜೀವಿಸಬೇಕಲ್ಲ. ರಿಯಲಿ ಸರ್, ನಾವು ಯಾವ ಕಾಮನ್ ಸೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲೋ ಪಾಪ ಬರುತ್ತೆ ಪುಣ್ಯ ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್, ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ಪ್ರಾಣಿಗಳನ್ನು ಆನಂದವಾಗಿರ್ತವೆ, ಅದು ಕೊಲ್ಲೋದು ಎಷ್ಟು ಕರೆಕ್ಟು ಅನ್ನೋದು ಒಂದು ಆಲೋಚನೆ ಮಾಡಿದರೆ ಸಾಕು. ಇದು ಹೇಳುವವರೆಗೆ ಭಾಳ ಜನಕ್ಕೆ ತಿಳುವಳಿಕೆ ಇಲ್ಲ ಸಮಾಜದಲ್ಲಿ, ಗೈಡ್ ಮಾಡೋ ವ್ಯಕ್ತಿಗಳಿಗೆ. ಅದೇ ಜ್ಞಾನದಿಂದ ಹೋಗ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿಗಳು ಕೂಡ ಪರಂಪರೆ, ಅವರು ಹೇಳಿದರು, ನಮ್ಮ ತಂದೆಯವರು ಹೇಳಿದರು, ತಾಯಿ ಹೇಳಿದರು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಅಂತ ಕೆಲವರು ಜನರು ಹಂಗೆ ರಾಂಗ್ ಹೋಗ್ತಾ ಇದ್ದಾರೆ. ನಾನು ಅನೇಕ ಗುರುಗಳಿದ್ದಾರೆ, ಅನೇಕ ಪೀಠಾಧಿಪತಿಗಳು ಪರಿಚಯ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಅವ್ರು ತಪ್ಪೇನಿಲ್ಲ. ಆದರೆ ಈ ಮಟ್ಟದಲ್ಲಿ ಎಲ್ಲರಿಗೆ ಸ್ಫೂರ್ತಿ ಮಾಡಿ ಒಂದು ರ್ಯಾಲಿಗಳು ಮಾಡಿಸಿ ಊರೂರು, ನಮ್ಮ ಬಳ್ಳಾರಿಯಲ್ಲಿ ನೋಡಿದ್ರೆ ನೀವು ಪ್ರತಿ ವಾರ ರ್ಯಾಲಿಗಳು, ಪ್ರತಿ ವಾರ ರ್ಯಾಲಿಗಳು ಅದ್ಭುತವಾಗಿ, ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಯಾರದಕ್ಕೆ ಪತ್ರಿಜಿಯವರು ಕೊಟ್ಟಂಥ ಒಂದು ಅದ್ಭುತವಾದ ಸ್ಫೂರ್ತಿ ನಿಜವಾಗಿ. ಅದರಲ್ಲಿ ಒಂದು ಆನಂದ ಇದೆ. ಎಷ್ಟೋ ಜನ ಇವತ್ತು ನಾವು ಅನೇಕ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ನೋಡಿದ್ದೀನಿ. ನಾನು ಕೂಡ ಸತ್ಯಸಾಯಿ ಸಂಸ್ಥೆಯಲ್ಲಿದ್ದಾಗ ಕೂಡ ಮಾಂಸ ತಿಂತಿದ್ದೆ ನಾನು. 1995ವರೆಗೆ ಕೂಡ ಧ್ಯಾನಕ್ಕೆ ಬಂದ ಕೂಡಲೇ ಇವತ್ತು ನಮ್ಮ ಫ್ಯಾಮ್ಲಿ, ನಮ್ಮ ಡಾಟರ್ಸ್ ಆಗಲಿ, ಇಬ್ಬರು ಆಗಲಿ, ನಮ್ಮ ಮಿಸ್ಸಸ್, ನಾವು ಸಂಪೂರ್ಣ 29 ಇಯರ್ಸ್ ಸಂಪೂರ್ಣ ಸಸ್ಯಾಹಾರಿಗಳು. ಮತ್ತು ಹೇಗೆ ಪರಿವರ್ತನೆ ಬಂತಂದರೆ ಅವಾಗ ಕೂಡ ನಾನು ಅದೇ ಮಾರ್ಗದಲ್ಲಿದ್ದೆ, ಭಕ್ತಿ ಮಾರ್ಗದಲ್ಲಿ. ಧ್ಯಾನಕ್ಕೆ ಬಂದ ಮೇಲೆ ಸತ್ಯ ಗೊತ್ತಾಯಿತು, ರಾಂಗ್ ಇದು ಅಂಥೇಳಿ ಇವತ್ತು ನಾವು ಸಂಪೂರ್ಣ ಈ ರೀತಿ ನಮ್ಮ PSSMಲ್ಲಿ 100%, 100% ಧ್ಯಾನ ಮಾಡಿದವರೆಲ್ಲ ಕೂಡ ಸಸ್ಯಾಹಾರಿಗಳಾಗಿದ್ದಾರೆ. ಅನೇಕ ಜನ ಸ್ಫೂರ್ತಿ ಪಡಿತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಲೋಕ ಕಲ್ಯಾಣ ಏನು ಬೇಕು? ಇದರಲ್ಲಿದ್ದ ಅನೇಕ ಜನರಿಗೆ ಆರೋಗ್ಯ ಚೆನ್ನಾಗ್ತಾಯಿದೆ, ಪ್ರಾಣಿಗಳು ಒಂದು ಫ್ರೀಯಾಗಿ ಅವು ತಿರುಗ್ತಾ ಇದ್ದಾವೆ. ಇದೇ ನಿಜವಾಗಿ ಮಾಡಬೇಕಾಗಿದ್ದು. ಈ ಲೋಕದಲ್ಲಿ ಆನಂದವಾಗಿ ಎಲ್ಲ ಪ್ರಾಣಿಗಳು, ಅಹಿಂಸು ಪರಮ ಧರ್ಮ ಅಂತ ಹೇಳ್ತಾರಲ್ಲ, ಮತ್ತು ಅತ್ಯುತ್ತಮವಾದ ಧರ್ಮ ಯಾವುದು? ಎಲ್ಲರೂ ಆನಂದವಾಗಿ ಫ್ರೀಯಾಗಿ ತಿರುಗಾಡೋದಲ್ಲ. ಮತ್ತು ಅಂಥದ್ದು ಅದೊಂದು ಅದ್ಭುತವಾದ ಒಂದು ಪತ್ರಿಜಿಯವರು ಕೊಟ್ಟಿದ್ದಾರೆ, ಎಲ್ಲಿಲ್ಲ ಅಂಥದ್ರಲ್ಲಿ. ಪತ್ರಿಜಿಯವರು ಸ್ಟೇಟ್ಮೆಂಟ್ ಅಂದರೆ ಸತ್ಯ ಗೊತ್ತಿದ್ದು ಮಾಸ್ಟರ್ಸ್ಗೆ ಗಟ್ಸ್ ಇರ್ತವೆ. ಎಲ್ಲರಿಗೂ ಅದು ಸ್ಟೇಟ್ಮೆಂಟ್ಸ್ ಅದ್ಭುತವಾಗಿ ವೇದಿಕೆ ಮೇಲೆ ಹೇಳಬೇಕಂದ್ರೆ ಆಗಲ್ಲ. ಸಾರು ಸುಮಾರು ಒಂದು 5 ಇಯರ್ಸ್ ಬ್ಯಾಕ್ ಇರ್ಬೋದು, ಕ್ರಿಸ್ಮಸ್ ಸಂದರ್ಭವಾಗಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಮಾರ್ನಿಂಗ್ 2 ಅವರ್ಸ್ ಮೆಡಿಟೇಷನ್ ಅಂದರೆ ಅವ್ರ ಸಂದೇಶ ಇರುತ್ತೆ. ಸಾರು ಒಂದು ಹೇಳಿದ್ದರು, ಚಿಕನ್ ತಿಂದು ಚರ್ಚಿಗೆ ಹೋಗೋವನು ನಿಜವಾದ ಕ್ರಿಶ್ಚಿಯನ್ ಹೆಂಗಾಗ್ತಾರೆ, ಮಟನ್ ತಿಂದು ಮಸೀದಿಗೆ ಹೋಗೋವನು ನಿಜವಾದ ಮುಸಲ್ಮಾನ್ ಹೆಂಗಾಗ್ತಾನೆ ಅಂಥೇಳಿ ಅವ್ರು ಹೇಳಿದ್ರು. ಪಬ್ಲಿಕ್ಕಾಗಿ ಸಾವಿರಾರು ಜನರ ಮುಂದೆ ಹೇಳಬೇಕಂದ್ರೆ ಗಟ್ಸ್ ಇರಬೇಕಂತ ಗುರುಗಳು. ನಂತರ ಹೇಳಿದರು, ನಮ್ಮ ಪಕ್ಕದವ್ರನ್ನ ಪ್ರೀತಿಸು ಅಂಥೇಳಿ ನಮ್ಮ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳ್ತಾರೆ. ಪಕ್ಕದವ್ರು ಅಂದರೆ ಯಾರು? ಅಕ್ಕ, ಮನೆ, ಫ್ಯಾಮಿಲಿ ಮೆಂಬರ್ಸು, ನೈಬರ್ಸ್ ಅಲ್ಲ, ಸಹಜೀವಿಗಳು, ಪ್ರಾಣಿ ಪಕ್ಷಿಗಳು. ಮತ್ತು ಅದು ಮಾಡಬೇಕಾಗಿದ್ದು ನಾವು
ತಿಳುವಳಿಕೆ ಇಲ್ಲದೆ ನೀವೆಲ್ಲ ಇದು ಹೇಳ್ಕೊಂತ ಈ ಥರ ತಿರುಗಾಡ್ತಾ ಇದ್ರಿ. ಜೀಸಸ್ ಹೇಳಿರೋ ಉದ್ದೇಶ ಅದು. ನೀವು ಅರ್ಥ ಮಾಡಿಕೊಂಡು ಆಚರಣೆ ಮಾಡ್ತಿರೋದು ಇದು. ಹೇಳಿದ್ರು, ನನಗೆ ಬಂದು ಡೈನಿಂಗ್ ಹಾಲಲ್ಲಿದ್ದೆ, ಟಿಫನ್ ಮಾಡ್ತಿದ್ದೆ. ಸಾರ್ ಬಂದರು, ಏನಯ್ಯ ಹೇಗಿದೆ ಇವತ್ತು ಹೇಳಿದ್ದೆ ಅಂದರೆ, ಸಾರ್ ಗಡ್ಸಿದ ಮಾಸ್ಟರ್ಸ್ ಹೇಳ್ತಾರೆ, ಅದು ನಿಮಗೆ ಸಾಧ್ಯ ಅಂತ ಹೇಳಿದೆ. ನಿಜವಾಗಿ ಎಸ್ ಸರ್, ಇಲ್ಲಾಂದರೆ ಅದು ಹೇಳೋಕ್ಕೆ ಎಲ್ಲರಿಗೂ ಸಾಧ್ಯ ಅಲ್ಲ. ವೇದಿಕೆ ಮೇಲೆ ಲಕ್ಷಾಂತರ ಸಾವಿರಾರು ಜನರ ಮುಂದೆ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತು ಅವರೆಲ್ಲ ಸಾರಿಗೆ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿನ ಅಂತೇಳಿ ಸತ್ಯವನ್ನು ಅವ್ರು ಮುಚ್ಚಿಡಲಿಲ್ಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ಸತ್ಯವಾದಿ ಲೋಕ ವಿರೋಧಿ ಅಂತೇಳಿ. ರಾಂಗ್ ಅದು ಸ್ಟೇಟ್ಮೆಂಟು. ಸತ್ಯವಾದಿ ಲೋಕ ಹಿತೈಷಿ. ಸತ್ಯವಾದಿ ಲೋಕ ವಿರೋಧಿ ಅಲ್ಲ, ಹಿತೈಷಿ. ಯಾವಾಗ ಗೊತ್ತಾಗುತ್ತಂದರೆ ಅವನಿಗೆ ಸಿಟ್ಟು ಬರಲಿ, ನೋವುಂಟಾಗಲಿ, ಕೊನೆಗೆ ನಿಧಾನವಾಗಿ ಅರ್ಥ ಆಗುತ್ತೆ ನಾನು ಮಾಡೋದು ತಪ್ಪಿದು ಅಂತೇಳಿ. ಅವತ್ತು ಹೇಳಿದ್ದು ಕರೆಕ್ಟಲ್ಲ ಅವ್ರು ಹೇಳಿದ್ದು ಅಂತೇಳಿ. ಹೀಗೆ ಸತ್ಯವಾದಿಗಳಿಗೆ ಸ್ವಲ್ಪ ಕೆಲವರು ವಿರೋಧ ಮಾಡ್ಬೋದು, ವಿರೋಧಿಗಳಿರ್ತಾರೆ. ಅಸತ್ಯವಾದಿಗಳು ಸತ್ಯವಾದಿಗಳು ಯಾವಾಗಲೂ ಸೇರೋದಿಲ್ಲ. ಕೊನೆಗೆ ಒಂದು ದಿನ ಅವನು ಈ ಪಾರ್ಟಿಗೆ ಬರಲೇಬೇಕಾಗ್ತದೆ, ಸತ್ಯದ ಕಡೆ ಬರಲೇಬೇಕಾಗ್ತದೆ. ಒಂದು ಬೇಗ ಬಂದರೆ ಅವನು ಆನಂದವಾಗಿರ್ತಾನೆ. ಸೊ ಕೃಷ್ಣಮೋಹನ್ ಸರ್ ಬಗ್ಗೆ ಹೇಳಿ ಸರ್. ಅವರು ಒಂದು ನೀಡಿರುವಂಥ, ಯಾಕೆಂದರೆ ಅಪಾರವಾದ ಸೇವೆ. ನಾವು ಅವ್ರ ಬಗ್ಗೆ ಒಂದೆರಡು ಅವಾಗ ಕೇಳಿದ್ದಷ್ಟೇ, ಒಂದು ಸಲ ನೋಡಿದ್ದೀನಿ ಅಷ್ಟೇ ನಾನು ಕೃಷ್ಣಮೋಹನ್ ಸರ್ನ. ಅವ್ರ ಬಗ್ಗೆ ಹೇಳಿ ಸರ್. ಕೃಷ್ಣಮೋಹನ್ ಅಂದರೆ ನಮ್ಮ ತಂದೆಯ ನಂತರ ತಂದೆ ಸಮ. ನನಗೆ ಹೆಚ್ಚಿಗೆ ಜನ್ಮ ಕೊಡದಿದ್ದರೂ ಅವ್ರ ತಂದೆಯೇ ನನಗೆ. ತಂದೆ ನಂತರ ತಂದೆ ವ್ಯಕ್ತಿ. ಯಾಕಂದರೆ ಈ ಒಂದು ಕಾಂಬಿನೇಷನ್ ನೋಡ್ರಿ, ಇದೆಲ್ಲ ಕೂಡ ಒಂದು ಡಿಸೈನ್. ಪತ್ರಿಜಿ, ಸೂರ್ಯನಾರಾಯಣ, ಕೃಷ್ಣಮೋಹನ್, ಇದ್ರ ಜೊತೆಗೆ ಅನೇಕ ಜನ ಮಾಸ್ಟರ್ಸ್ ಬಂದಿದ್ದಾರೆ. ಉರವಕೊಂಡ ವೆಂಕಟೇಶ್, ಮಲ್ಲಿಕಾರ್ಜುನ, ಇದೆಲ್ಲ ಒಂದು ಡಿಸೈನ್ ಅಂತ ಹೇಳ್ಬೋದು. ಅವು ಪತ್ರಿಜಿಯಲ್ಲೂ, ನಾನೆಲ್ಲೋ, ವೆಂಕಟೇಶ್ ಎಲ್ಲೋ, ಮಲ್ಲಿಕಾರ್ಜುನ ಎಲ್ಲೋ, ಇವರೆಲ್ಲ ನಾವು ಒಂದು ಕಡೆ ಒಂದೇ ಸಂದರ್ಭದಲ್ಲಿ ಸೇರಿ ಅವತ್ತಿನ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಫೈನಾನ್ಷಿಯಲ್ ಅಷ್ಟೆಷ್ಟು ಮಟ್ಟಿಗೆ ನಾವೆಲ್ಲರೂ ಕೂಡ ಯಾವಾಗ ಒಂದು 30 years ಬೇಕು ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ. ಆವತ್ತಿಗೆ ಯಾವುದೋ ಒಂದು ನಮ್ಮ ಪಬ್ಲಿಕ್ ಒಂದು ಹಾಲ್ಸ್ ಇಲ್ಲ. ಇವಾಗ ನಂಗೆ ಕಲ್ಯಾಣ ಮಂಟಪಗಳು ಇಲ್ಲ, ಫ್ರೀಯಾಗಿ ಕೊಡೋವೂ ಇಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣಮೋಹನ್ ಅವರು ಪ್ರತಿಯೊಂದು ಮೈಕ್ ಫ್ರೀ, ಹಾಲ್ ಫ್ರೀ, ಚೇರ್ಸ್ ಫ್ರೀ, ಎಲ್ಲ ಫ್ರೀಯಾಗಿ ಕೊಡ್ತಿದ್ರು. ನಮ್ಗೆ ಕೂಡ ₹1 ನಾವು ಬರೀ ಊಟಕ್ಕೆ ಬರೀ ಒಂದು ₹2,000 ಹಾಕಿ 10 ಮಂದಿ ಸೇರಿಕೊಂಡು ಅದರಲ್ಲಿ ಪಾಂಪ್ಲೆಟ್ಸು, ಟಿಫನು, ಊಟ ಎಲ್ಲ ಕೂಡ ಅದರಲ್ಲಿ ಮಾಡಿಸ್ತಿದ್ವಿ. ಇವತ್ತು PSSM ಬಳ್ಳಾರಿಯಲ್ಲಿ ಇಷ್ಟೇ ಮಟ್ಟಿಗೆ ಬೆಳೆದಿದ್ದಂದರೆ ಕೃಷ್ಣಮೋಹನ್, ಜೊನ್ನಗಡ್ಲ ಕೃಷ್ಣಮೋಹನ್ ಅವರ ಗಿಫ್ಟು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನಿಜವಾಗಿ ಅದ್ಭುತವಾದ ಸೇವೆ. ಎಲ್ಲರೂ ಸೇವೆ ಮಾಡ್ತಾರೆ ಅಲ್ಲಿ, ಎಲ್ಲರಿಗೂ ಕೂಡ ನಾನು ನನ್ನದು ಮಾಡಿ ನಮ್ಮದು ಅದು ಯಾವುದು ಕೂಡ ಇವತ್ತು ನಾನು ನನ್ನದೆಂಬ ಭಾವನೆ ಇಲ್ಲದೆ ಅದ್ಭುತವಾದ ಸೇವೆ ಮಾಡಿದ್ದಾರೆ. ಸ್ವಂತ ಖರ್ಚಿನಿಂದ ಇವತ್ತು ಪಿರಮಿಡ್ ಕಟ್ಟಿದ್ದಾರೆ. ಆಮೇಲೆ ಹಾಲು ಯಾವಾಗಲೂ ಫ್ರೀ ನಮಗೆ. ಪಿರಮಿಡ್ ಡಿಸೈನ್ ಅವರೇನಾ ಸರ್? ಕಂಪ್ಲೀಟ್ ಅವ್ರದ್ದೇ ಡಿಸೈನ್, ಎಲ್ಲ ಅವ್ರದ್ದೇ, ಎಲ್ಲ ಅವರೇ ಇಂಜಿನಿಯರ್. ಆ್ಯಕ್ಚುಲಿ ಅವರೇ ಇಂಜಿನಿಯರು, ಸಿವಿಲ್ ಇಂಜಿನಿಯರು. ಅದ್ಭುತವಾಗಿ ಮಾಡಿದ್ದಾರೆ. ಇನ್ನೊಂದು ಯಾವ ರೀತಿ ಅಹಂಕಾರ ಇಲ್ಲದ ವ್ಯಕ್ತಿ. ನಾನು ನನ್ನದೆಂಬ ಭಾವನೆ ಇಲ್ಲದೆ ನಾವು ಇಷ್ಟು ಮಟ್ಟಿಗೆ ನಮಗೆ ಫ್ರೀಡಮ್ ಕೊಟ್ಟಿದ್ದದಕ್ಕೆ ನಾವು ಇಷ್ಟು ಮಟ್ಟಿಗೆ ಇದನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಪಿರಮಿಡ್ಡಲ್ಲಿ. ಇದಿದ್ರೆ ಆಗ್ತಿದ್ದಿಲ್ಲ. ನನ್ನ ಪಿರಮಿಡ್ ಅಂತೇಳಿ ರಿಸ್ಟ್ರಿಕ್ಷನ್ಸ್ ಇಟ್ಟು ಈ ಥರ ಹೇಳಿದರೆ ಆಗ್ತಿದ್ದಿಲ್ಲ. ಇದು ನಮ್ಮದಲ್ಲ ನಿಮ್ಮದೇ ಅಂತೇಳಿ ಅವರು ನಮ್ಗೆ ಫ್ರೀಡಮ್ ಕೊಟ್ಟರು. ನಾವು ಕೂಡ ಅದೇ ರೀತಿ ಇವತ್ತು ನಾವು ಒಂದು ಕೆಲಸ ಮಾಡಿದ್ರೆ PSSMಗಾಗಲಿ, ಪತ್ರಿಜಿ ಅವ್ರಿಗಾಗಲಿ, ಪಿರಮಿಡ್ ಕೊಟ್ಟ ಕೃಷ್ಣಮೋಹನ್ಗಾಗಲಿ ಒಳ್ಳೆಯ ಹೆಸರೇ ಬರಬೇಕು ಅಂಥೇಳಿ ನಾವು ಅದೇ ರೀತಿ ಎಲ್ಲ ಸುಧಾರಿಸಿಕೊಂಡು, ಯಾಕಂದರೆ ನಮ್ಮಿಂದ ಅವ್ರು ಕೊಟ್ಟ ಅವಕಾಶವನ್ನು ನಾವು ಕೂಡ ದುರ್ಬಳಕೆ ಮಾಡ್ಕೋಬೋದು. ಅದ್ಭುತವಾಗಿ ಮಾಡ್ತಾಯಿದ್ವಿ, ಎಲ್ಲರೂ ಬೆಳಿಬೇಕಂತೇಳಿ. ಅದಕ್ಕೆ ಪತಂಜಲಿ ಪಿರಮಿಡ್ ಅಂದರೆ ಮದರ್ ಪಿರಮಿಡ್ ಅಂತ ಹೇಳ್ತಾರೆ. ಅವರು ಮೊನ್ನೆ ಅವರು ಹುಟ್ಟಿದ್ದು ಬಂದು 90 years ಕಂಪ್ಲೀಟ್ ಆಗಿತ್ತು. ಮೊನ್ನೆ January 5th 4 days ಮುಂದೆ January 1st ಅವ್ರ ಬಾಡಿ ವೆಕೇಟ್ ಮಾಡಿದ್ರು. ಅವ್ರು ಹೋದರೂ ಕೂಡ ಇವತ್ತು ಪಾಪಾಯಿ ಹಾಲ್ ಪಿರಮಿಡ್ ಅಂದರೆ ಪತ್ರಿಜಿ ಅವರು ಕೂಡ ಭಾಳ ಲೈಕ್ ಮಾಡ್ತಿದ್ರು ಅವ್ರನ್ನ, ಕೃಷ್ಣಮೋಹನ್ ಗುಪ್ತಾ ಅವರು. ನಿಜವಾಗಿ ಯಾಕಂದರೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಪರೋಪಕಾರಮಿದಂ ಶರೀರಂ ಅಂತೇಳಿ. ಈ ದೇಹ ಇರೋದು 3 ದಿನ. ಈ ದೇಹ ಏನಂದರೆ ಇತರರಿಗೆ, ಪರರ ಅಂದರೆ ಇತರರಿಗೆ, ನಮ್ಮ ಮುಂದಿರೋ ವ್ಯಕ್ತಿಗಳೇ ಒಳ್ಳೆಯದು ಮಾಡೋದಕ್ಕೆ. ಇದನ್ನು ಕೆಟ್ಟದಾಗಿ ಬೆಳೆಸ್ಕೋಬೋದು, ಸುಮ್ಮನೆ ಹಂಗೆ ಇಟ್ಕೋಬೋದು, ಒಳ್ಳೆಯದು ಮಾಡ್ಬೋದು. ಕೆಟ್ಟದ್ದು ಮಾಡಿದ್ರೆ ಅದು ತಕ್ಕಂಥ ಪರಿಣಾಮ ಇರುತ್ತೆ. ಏನೂ ಮಾಡದಿದ್ದರೂ ಇದಾಗುತ್ತೆ. ಮತ್ತು ಒಳ್ಳೆಯದು ಮಾಡಿದ್ರೆ ಸೋಲು ಆನಂದವಾಗಿ ಹೋಗುತ್ತೆ. ನನಗೆ 2000 ಇರ್ಬೋದು ಮೋಸ್ಟ್ಲಿ, ನನಗೊಂದು ಎಕ್ಸ್ಪೀರಿಯೆನ್ಸ್ ಬಂದಿತ್ತು. ಬಹಳ ಇಂಪಾರ್ಟೆಂಟ್ ಅದು. ಪ್ರತಿ ಮನುಷ್ಯ ಕೂಡ ಬಾಡಿ ವೆಕೇಟ್ ಮಾಡ್ತಾರಲ್ಲ, ತಾಯಿ ಗರ್ಭದಿಂದಾಗ ಮೊದಲನೇ ಉಸಿರು, ಕೊನೆಯ ಉಸಿರು ದೇಹ ಬಿಡೋ ಮುಂಚೆ, ಆ 2 ಉಸಿರುಗಳ ಮಧ್ಯದಲ್ಲಿರುವುದೇ ಜೀವನ. ಪ್ರತಿ ಮನುಷ್ಯ ಕೂಡ ಕೊನೆಯ ಶ್ವಾಸ ಬಿಡುವಾಗ ಅವನು ಕೆಲವು ನಿಮಿಷಗಳ ಕಾಲ ತನ್ನ ತಾಯಿಗರ್ಭದಿಂದ ಬಂದಾಗ ಈ ಕೊನೆಯ ಉಸಿರಿನವರೆಗೆ ತಾನು ಏನು ಮಾಡಿದೆ ಅಂತೇಳಿ ಒಂದು ಸಲ ನೋಡ್ಕೊಳ್ತಾನೆ. ಯಾಕಂದರೆ ಒಂದು ಸ್ಟೂಡೆಂಟು ಪೇಪರು ನೋಡಿದ್ರೆ ಹೆಂಗಿರ್ತತೆ ಆನ್ಸರ್ ಶೀಟು
ನೋಡಿಕೊಂಡ್ರೆ ಭಾಳ ಮಂದಿಗೆ ಅಲ್ಲಿ ಏನೂ ಇಲ್ಲ, 1/4 ಮಾರ್ಕ್ಗಳು ಬರೋಂಗಿಲ್ಲ. ಎಲ್ಲ ಸ್ವಾರ್ಥಕ್ಕಾಗಿ ಜೀವನವನ್ನು ವೇಸ್ಟ್ ಮಾಡಿರ್ತಾರೆ. ಒಳ್ಳೆ ಕೆಲಸ ಯಾವುದೂ ಸಿಗಲ್ಲ, ಸಿಕ್ಕರೂ ಕೂಡ 5%, 4%, 3%. ಆ ಸೋಲು ಏನಾಗುತ್ತೆ ಅಂದರೆ ವೇದನೆಯಿಂದ 70, 90 ವರ್ಷಗಳ ಇಂಥ ಅದ್ಭುತವಾದ ಸುಂದರವಾದ ಈ ಭೂಲೋಕದಲ್ಲಿ ನಾವೆಲ್ಲ ವೇಸ್ಟ್ ಮಾಡಿದ್ವಲ್ಲ, ಇಷ್ಟು ಅವಕಾಶಗಳಿದ್ದರೂ ಕೂಡ ಒಂದು ಕೀರ್ತಿ ಇಲ್ಲ, ಒಂದು ಒಳ್ಳೆಯ ಕೆಲಸ ಎಲ್ಲಿ ಮಾಡಿಲ್ಲ, ಹೋಗಿವಲ್ಲ ಅಂತೇಳಿ ದುಃಖದಿಂದ ಹೋಗುತ್ತೆ ಸೋಲು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸಾಧಾರಣ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಅಂಥೇಳಿ. ಅದು ಆವ್ರೇಜ್ ಹೋಗ್ತದೇನೋ ಬಂದಿನೋ ಹೋಗಿನ ಅಂಥೇಳಿ. ಈಗ ನಮ್ಮಂಥ ಸೋಲ್ಸ್ ಎಕ್ಸಾಂಪಲ್ ಯಾರೇ ಆಗಿರಲಿ, ನಮ್ಮ ಮೆಡಿಟೇಟರ್ಸ್, ಲೋಕ ಕಲ್ಯಾಣ ಮಾಡುವಂಥ ಸೋಲ್ಸ್, ಆ ಫೀಲ್ಡ್ ಯಾವುದೇ ಆಗಿರಲಿ, 10 ಮಂದಿಗೆ ಉಪಯೋಗ ಅಂತ ಸೋಲ್ಸ್ ಒಂದು ಸಲ ನೋಡ್ಕೊಳ್ತದೆ. ಅದು ಕೂಡ ನೋಡ್ತಾ ಎಲ್ಲ ಮಾರ್ಕ್ಸ್ ಟಿಕ್ ಹೋಗ್ತಾ ಹೋದರೆ ಮೋರ್ ದೆನ್ 90 ಮಾರ್ಕ್ಸ್ ಬರ್ತವೆ. ಅದು ಆನಂದವಾಗಿ ಹೋಗುತ್ತೆ, ಅದು ಸೋಲು, ತೃಪ್ತಿ ಆಗುತ್ತೆ ಸೋಲು. ಕೊನೆಗೆ ಜರ್ಜಾರ್ ಅಂದರೆ ನಿನಗೆ ನೀನೇ. ಕೊನೆ ನಾವು ಮಾಡೋದೆಲ್ಲ ಕೂಡ ಕೊನೆ ಉಸಿರು ಬಿಡುವಾಗ ಸಂತೃಪ್ತಿಯಿಂದ ಜೀವನ ಹೋದರೆ ಅದೇ ಸ್ವರ್ಗ, ಅದೇ ಮುಕ್ತಿ. ಮತ್ತು ನಾವು ಮಾಡೋದೆಲ್ಲ ಕೊನೆಯ ಸಂದರ್ಭದಲ್ಲಿ ನಾವು ಮಾಡೋ ಕೆಲಸಗಳೆಲ್ಲ ಪ್ರತಿಯೊಂದು ನೋಡ್ಕೊಳ್ತೀವಿ. ಇವಾಗ ಕಾಣೋದಲ್ಲ, ಡೆತ್ ಆಗೋ ಮುಂಚೆ ಪ್ರತಿಯೊಬ್ಬರಿಗೆ ಅದೊಂದು ಅನುಭವಕ್ಕೆ ಬರುತ್ತೆ. ಅದಕ್ಕೆ ತೆಲುಗಿನಲ್ಲಿ ಹೇಳ್ತಾರೆ, ಜ್ಯೋತಿ ಇರುವಾಗಲೇ ಅದು ಮನೆಯನ್ನು ಕ್ಲೀನ್ ಮಾಡ್ಕೊ ಅಂತೇಳಿ. ಬೆಳಕಿರುವಾಗಲೇ ಮನೆಯನ್ನು ಕ್ಲೀನ್ ಮಾಡ್ಕೊ ಅಂದರೆ ಉದ್ದೇಶ ಏನಂದರೆ, ದೇಹದಲ್ಲಿ ಉಸಿರಿರುವಾಗಲೇ ನಿನಗೆ ಬುದ್ಧಿಶಕ್ತಿ ಇದೆ, ಅವಕಾಶಗಳಿದ್ದಾವೆ, ಮಾಡಬೇಕಂದ್ರೆ ಮಾಡ್ಕೋ, ಅದ್ಭುತವಾಗಿರುತ್ತೆ ಜೀವನ. ನಿನಗೆ ಅಪ್ರಿಷಿಯೇಟ್ ಮಾಡೋ ವ್ಯಕ್ತಿಯಲ್ಲಿ, ಹೊರಗಡೆ ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲಿ ನಿನ್ನ ಅಂತರಾತ್ಮ ಯಾವಾಗಲೂ ನಿನ್ನ ಅಬ್ಸರ್ವ್ ಮಾಡ್ತಿರ್ತತೆ. ಹೊರಗಡೆ ವ್ಯಕ್ತಿಗಳು ಕ್ರಿಟಿಸೈಸ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಅವೆರಡೂ ಇಂಪಾರ್ಟೆಂಟ್ ಅಲ್ಲ. ನಿನ್ನ ಅಂತರಾತ್ಮ ಯಾವಾಗ ನಿನಗೆ ಕನೆಕ್ಟ್ ಆಗುತ್ತಂದರೆ, ನೀನು ಯಾವಾಗ ಇತರರಿಗೆ ಒಳ್ಳೆಯವರಿಗೆ ಒಂದು ಕೆಲಸ ಮಾಡ್ತಾ ಹೋದರೆ ಅವರು ಬೆಳೆಯೋದಕ್ಕೆ, ಮುಖ್ಯವಾಗಿ ಆತ್ಮರೀತಿಯಲ್ಲಿ ಆನಂದವಾಗಿ ದುಃಖಾತೀತ ಸ್ಥಿತಿ ಹೋಗೋಕ್ಕೆ ಬೆಳೆಯೋಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಇನ್ನೊಂದು ಶಕ್ತಿ ಕೊಡ್ತಾ ಹೋಗುತ್ತೆ. ಯೋಗ್ಯರಿಗೆ ಅವರೇ ಯೋಗ್ಯರು, ಅಯೋಗ್ಯರಿಗೆ ಶಕ್ತಿಹೀನರನ್ನಾಗಿ ಮಾಡುತ್ತೆ, ಅದು ಡಿಸ್ಕನೆಕ್ಟ್ ಮಾಡುತ್ತೆ. ಅದಕ್ಕಾಗಿ ನಾವು ಯಾವತ್ತಾದರೂ ಕೂಡ ಒಂದು ಒಳ್ಳೆಯ ಉದ್ದೇಶ, ಒಂದು ಒಳ್ಳೆಯ ಗುರಿ ಏನಂತಂದರೆ, ಪತ್ರಿಜಿ ಥರ ಎಕ್ಸಾಂಪಲ್. ಪತ್ರಿಜಿಯಲ್ಲಿ ಅನೇಕ ಜನರಿದ್ದಾರೆ. ಎಕ್ಸಾಂಪಲ್ ಒಂದು ಮದರ್ ತೆರೇಸಾ, ಅವ್ರು ಮಾಡಿರೋ ಫೀಲ್ಡ್ ಇನ್ನೊಂದು. ಮಹಾತ್ಮ ಗಾಂಧೀಜಿ, ಅನೇಕ ಜನ ಇದ್ದಾರೆ ಈ ಸಮಾಜದಲ್ಲಿ, ಅವರವರು ತಕ್ಕಂತೆ ಅವ್ರು ಮಾಡಿದ್ದಾರೆ ಅವರವರ ಫೀಲ್ಡಲ್ಲಿ. ಆ ಥರ ಮಾಡ್ದಂಗೆಲ್ಲ ಅವ್ರಿಗೆ ಅನಂತ ಶಕ್ತಿ ಕೊಡುತ್ತೆ. ಈಗ ನೀವೇ PMC ಮತ್ತು ನೌಕರಿ ಬಿಟ್ಟು ಇವತ್ತು ಕೆಲಸ ಬಿಟ್ಟು ನೀವು ಇಷ್ಟು ದೂರ ಎಲ್ಲೆಲ್ಲೂ ಬಂದು ಮಾಸ್ಟರ್ಸ್ ಇಂಟರ್ವ್ಯೂ ತಗೊಂಡು, ಇದರ ಮುಖಾಂತರ ಇಂಟರ್ವ್ಯೂಗಳು ತಗೊಂಡು ಲಕ್ಷಾಂತರ ಜನಗಳ ಸ್ಫೂರ್ತಿ ಪಡೀಲಿ ಅಂತ ಉದ್ದೇಶದಿಂದ ನೀವು ಮಾಡ್ತಾಯಿದ್ದೀರಿ. ಮತ್ತು ಇದೆಲ್ಲ ಲೋಕ ಕಲ್ಯಾಣದಲ್ಲಿ ಒಂದು ಭಾಗನೇ. ಪ್ರತಿಯೊಬ್ಬರೂ ನಾವು ಇತರರಿಗೆ ಏನೋ ಮಾಡ್ತಾಯಿದ್ದೀವಿ ಅಂತೇಳಿ ತಪ್ಪು ತಿಳುವಳಿಕೆ, ಯಾರಿಗೆ ಏನೂ ಮಾಡ್ತಾಯಿಲ್ಲ. ಯಾರಿಗೇನೋ ಮಾಡ್ತಾಯಿದ್ದೀವಿ ಅಂತಂದರೆ 100% ರಾಂಗು. ನಾವು ಮಾಡೋ ಪ್ರತಿಯೊಂದು ಒಳ್ಳೆಯ ಕೆಲಸ ಕೂಡ ನಾವು ಬೆಳೆಯೋದಕ್ಕೆ ಇದು ಇನ್ನೂ ಕೂಡ ಶಕ್ತಿ ಕೊಡುತ್ತೆ. ಅದಕ್ಕಾಗಿ ನಾವು ಮಾಡ್ದಂಗೆಲ್ಲ ನಮ್ಮದು ಇನ್ನೂ ಬೆಳೀತಾ ಹೋಗ್ತೀವಿ. ಅದಕ್ಕಾಗಿ ನಾವು ಏನೂ ಮಾಡದಿದ್ರೆ ನಾವು ಒಂದು ಲೀಡ್ರಾಗಿ ಬೆಳೆಯೋದಲ್ಲ, ಯಾರೂ ನಮ್ಮನ್ನು ಅಪ್ರಿಷಿಯೇಟ್ಗಳು ಮಾಡೋದಲ್ಲ, ಅಂತರಾತ್ಮ ಕೂಡ ನಮ್ಗೆ ಕನೆಕ್ಟ್ ಆಗೋಲ್ಲ. ಪತ್ರಿಜಿ ಇವತ್ತು ಧ್ಯಾನ ಜಗತ್ತು ಮಾಡಿದ್ದಾರೆ ಅಂದರೆ 30 ವರ್ಷದಲ್ಲಿ ಅವ್ರ ಇಂಟೆನ್ಷನ್, ಅವ್ರ ಉದ್ದೇಶ ಏನು, ಪ್ರತಿಯೊಬ್ಬರು ಆನಂದವಾಗಿರಬೇಕು, ಪ್ರತಿಯೊಬ್ಬರು ಜ್ಞಾನಿಗಳಾಗಬೇಕು. ಇಷ್ಟು ಸುಲಭ ಇದೆ ಇದು. ಹೌದು ಸರ್. ಎಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಡಿಪೆಂಡೆನ್ಸಿ ಹೇಳ್ಕೊಡ್ತಾ ಇದ್ದಾರೆ. ಅದು ಮಾಡಿದೆ ಇದು ಬರುತ್ತೆ, ಅದು ಮಾಡಿದೆ ಇದು ಬರುತ್ತೆ, ಅಲ್ಲಿ ಹೋದರೆ ಬರುತ್ತೆ, ಇಲ್ಲಿ ಹೋದರೆ ಬರುತ್ತೆ. ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಿನ್ನ ಒರಿಜಿನಲ್, ನಿನ್ನ ಅಂತರಾತ್ಮ ನಿನ್ನಲ್ಲೇ ಇದೆ. ನೀನು ಯಾವಾಗ ಏನು ಮಾಡಬೇಕು ಇದು ಮಾಡ್ತಾ ಹೋಗು. ಧ್ಯಾನ 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 ಒಂದೇ ಹೇಳಿದ್ದಾರೆ ಅವರು. ನೀನು ಪರ್ಫೆಕ್ಟಾಗಿ ಮೆಡಿಟೇಷನ್ ಮಾಡ್ತಾ ಹೋಗು. ಸೆಕೆಂಡ್ ಸಸ್ಯಾಹಾರಿ ಆಗು. ನಿನಗೆ ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋಗು. ಈ 3 ಹೇಳಿರೋದು. ದುಡ್ಡು ಖರ್ಚು ಮಾಡು ಅಂತ ಹೇಳಿಲ್ಲ, ಇನ್ನೊಂದು ಹೇಳಿಲ್ಲ ಅವರು. ಹೇಳ್ತಾ ಹೋಗೋ, ಡೇ ಬೈ ಡೇನೇ ಅದ್ಭುತವಾಗಿ ಬೆಳಿತೀಯ ಅಂಥೇಳಿ ಇವತ್ತು ಅವ್ರಿಗೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ PSSMಲ್ಲಿ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಇದೇ ಕೆಲಸನೇ ಮಾಡ್ತಾಯಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಇವತ್ತು ಆನಂದವಾಗಿದ್ದೀವಿ. ನಮ್ಮ ವೃತ್ತಿಯಲ್ಲಿ ಅದ್ಭುತವಾಗಿ ಬೆಳೆದಿವಿ. ವೃತ್ತಿಯಲ್ಲಿ ಕೂಡ ನಾವು ಸಕ್ಸಸ್ ಆಗಿವಿ. ಪ್ರತಿಯೊಂದರಲ್ಲಿ ಕೂಡ ವೃತ್ತಿ ಬಿಟ್ಟಿಲ್ಲ. ಪ್ರವೃತ್ತಿ ಅಂದರೆ ಇದು ಹಾಬಿ. ಯಾವುದು? ಮೆಡಿಟೇಷನು, ಈ ಜನರಿಗೆ ಗೈಡೆನ್ಸ್ ಮಾಡೋದು, ಕ್ಲಾಸ್ಗಳು ಮಾಡೋದು, ರ್ಯಾಲಿಗಳು ಮಾಡೋದು, ಇವೆಲ್ಲ ಮಾಡ್ತಾಯಿದ್ವಿ. ಅದು ಮಾಡ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಆನಂದವಾಗಿ ವೃತ್ತಿ ಪ್ರವೃತ್ತಿ ಎರಡರಲ್ಲಿ ಸಕ್ಸಸ್ ಆಗಿವಿ. ವೃತ್ತಿಯಲ್ಲಿ 100% ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅವನು ಪ್ರೈಮ್ ಮಿನಿಸ್ಟರ್ ಆದರೂ 100% ಸಿಗೋದಿಲ್ಲ. ಪ್ರವೃತ್ತಿ ಅಂದರೆ ಒಳ್ಳೆ ಹಾಬಿ. ಯಾವುದು ಒಳ್ಳೆ ಅದ್ಭುತವಾದ ಹಾಬಿ ಅಂದರೆ ಮೆಡಿಟೇಷನ್. ಅಂದರೆ ಡೀಪ್ ಸೈಲೆನ್ಸ್ ಓದಂಗೆಲ್ಲ ಒಂದು ಶಕ್ತಿಯನ್ನು ಪಡಿತೀವಿ, ಒಂದು ಆನಂದವನ್ನು ಪಡಿತೀವಿ, ಒಂದು ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ, ಒಳ್ಳೆಯ ಆನ್ಸರ್ಸ್ ಸಿಗ್ತವೆ. ಅದ್ಭುತವಾಗಿ ಸಮಾಜದಲ್ಲಿ ನಾವು ಬೆಳೆಯೋದಕ್ಕೆ, 10 ಮಂದಿಗೆ ಉಪಯೋಗ ಆಗುತ್ತೆ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.